ಹಾಯ್, ಹಲೋ, ಕರ್ನಾಟಕದ ಸಮಸ್ತ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. How you all doing? I hope so. You're all doing great, preparing well for the exams. ಇನ್ನೇನು ಒಂದು 42 ಡೇಸ್ ಇದಷ್ಟೇ ನಿಮ್ಮ ಫೈನಲ್ ಎಕ್ಸಾಮ್ಸ್ಗೆ. ಎಲ್ಲರೂ ಖುಷಿಯಿಂದ ಪ್ರಿಪೇರ್ ಮಾಡ್ತಾ ಇದ್ದೀರಿ ಅಂತ ಗೊತ್ತು. ಅದೇ ಥರ ನಿಮ್ಮ ಟೀಚರ್ಸ್ ಕೂಡ ನಿಮ್ಮನ್ನು ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನಾನು ಉಷಾ ಕಿರಣ್, ಕುಂದಾಪುರದ ಎಕ್ಸಲೆಂಟ್ ಕಾಲೇಜ್ನಲ್ಲಿ ಗಣಿತ ಉಪನ್ಯಾಸಕಿಯಾಗಿದ್ದೇನೆ. ಇವತ್ತಿನ ಈ ಸೆಷನ್ನಲ್ಲಿ ಇನ್ನೇನು ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂತ ಹೇಳ್ತಾ ಇರುವಾಗ ನಮಗೇನೋ ಭಯ, ಒಂಥರ ಆತಂಕ. ಅದು ಮ್ಯಾಥಮ್ಯಾಟಿಕ್ಸ್ ಅಂತ ಹೇಳಿದರೆ ಒಂಚೂರು ಕೆಲವು ಮಕ್ಕಳಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಅಥವಾ ಕೆಲವು ಮಕ್ಕಳಿಗೆ ಇನ್ನೇನು ನಾವು ಇಡೀ ವರ್ಷ ನಾವು ಈವರೆಗೆ ಈ ಮ್ಯಾಥಮ್ಯಾಟಿಕ್ಸ್ ಬಗ್ಗೆ ಕಾನ್ಸಂಟ್ರೇಷನೇ ಮಾಡಲಿಲ್ಲ, ಇನ್ನೂ ಓದಬೇಕಷ್ಟೇ, ಏನು ಮಾಡಬಹುದು, ಹೇಗೆ ಓದೋದು, ಇದ್ರ ಬಗ್ಗೆಲ್ಲ ಟೆನ್ಷನ್ ಇರುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ಈ ಹಂತದಲ್ಲಿ ಇದೊಂದು ಕ್ರೂಷಿಯಲ್ ಪೀರಿಯಡ್. ಈಗ ಇನ್ನೊಂದು 42 ಡೇಸ್ ಹೇಗೆ ಓದ್ಬೋದು, ಯಾವ ಕಾನ್ಸೆಪ್ಟ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಯಾವುದನ್ನು ನಾವು ಕೆಲವು ಪೋರ್ಷನ್ಸನ್ನು ಅಂದರೆ ಕೆಲವು ಕಾನ್ಸೆಪ್ಟ್ಸ್ಗಳನ್ನು ಸ್ಕಿಪ್ ಮಾಡಬಹುದಾ, ಈ ಥರದೆಲ್ಲ ಕ್ವೆಶನ್ಸ್ ನಿಮ್ಮ ತಲೆಯಲ್ಲಿ ಬಂದಿರುತ್ತೆ. ಅದಕ್ಕೆಲ್ಲ ಈ ಸೆಷನ್ನಲ್ಲಿ ನಾನು ಆನ್ಸರ್ ಮಾಡಲಿಕ್ಕಿದ್ದೇನೆ. ಈಗ ಫಸ್ಟಿಗೆ ಕೆಲವರು, ನಾನು ಈಗಾಗಲೇ ಹೇಳಿದ ಹಾಗೆ ಈವರೆಗೆ ನಾವು ಕಾನ್ಸಂಟ್ರೇಟ್ ಮಾಡಲಿಲ್ಲ ಮ್ಯಾಥಮ್ಯಾಟಿಕ್ಸ್ಗೆ, ಸ್ವಲ್ಪ ಮ್ಯಾಥಮ್ಯಾಟಿಕ್ಸ್ ಅಂದರೆ ಉದಾಸೀನವನ್ನು ತೋರಿಸಿದ್ದೇವೆ, ಇನ್ನು ಕೆಲವರಿಗೆ ಅದೊಂಥರ ಸ್ವಲ್ಪ ಕಷ್ಟದ ವಿಷಯ. ಸೊ ನಿಮಗೋಸ್ಕರ ಒಂದು 40 to 45 ಮಾರ್ಕ್ಸ್ ಅಥವಾ 50 ಮಾರ್ಕ್ಸ್ ಮ್ಯಾಥಮ್ಯಾಟಿಕ್ಸಲ್ಲಿ ಸ್ಕೋರ್ ಮಾಡೋದು ಇಟ್ಸ್ ನಾಟ್ ಎಟ್ ಆಲ್ ಡಿಫಿಕಲ್ಟ್. ಎಸ್ಪೆಷಲಿ ಈ ವರ್ಷ ಆಪ್ಷನ್ಸ್ ತುಂಬ ಇದೆ ನಮ್ಮ ಕೈಯಲ್ಲಿ. ನಿಮಗೆ 45 to 50 ಸ್ಕೋರ್ ಮಾಡೋದು ಏನೂ ಕಷ್ಟ ಅಲ್ಲ. ಅದೇ ಥರ ಟಾಪರ್ಸ್ಗೆ ಕೂಡ ಈಗ ಅಬೌವ್ 90, ಅಬೌವ್ 95 ಅಥವಾ ಕೆಲವರು ಔಟ್ ಆಫ್ ಔಟ್ ಸ್ಕೋರಿಂಗಿಗೆ ಏಮ್ ಮಾಡಿದವರಿಗೂ ಈ ಸಾರಿ ಸ್ಕೋರ್ ಮಾಡೋದು ಕಷ್ಟವೇ ಅಲ್ಲ. ಅಷ್ಟು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ನಮಗೆ. ಔಟ್ ಆಫ್ 195 ಮಾರ್ಕ್ಸ್ ನಾವು ಆನ್ಸರ್ ಮಾಡಬೇಕಾಗಿರುವುದು 100 ಮಾರ್ಕ್ಸ್ ಇದ್ದು ಮಾತ್ರ. ಈಗ ಪಾರ್ಟ್ ಎ ಯಲ್ಲಿ ನೋಡಿದರೆ ಅಂದರೆ 1 ಮಾರ್ಕ್ಸ್ ಕ್ವೆಶನ್ಸ್. ಔಟ್ ಆಫ್ 15 ಯು ಹ್ಯಾವ್ ಟು ಆನ್ಸರ್ ಓನ್ಲಿ 10 ಕ್ವೆಶನ್ಸ್. ವೆನ್ ಐ ಕಮ್ ಟು ಪಾರ್ಟ್ ಬಿಗೆ ಬಂದರೆ ಅದರಲ್ಲಿ 2 ಮಾರ್ಕ್ಸ್ ಕ್ವೆಶನ್ಸ್. ಔಟ್ ಆಫ್ 16 ಯು ಹ್ಯಾವ್ ಟು ಆನ್ಸರ್ ಓನ್ಲಿ 10 ಕ್ವೆಶನ್ಸ್. ಆ್ಯಂಡ್ ಇನ್ ಪಾರ್ಟ್ ಸಿ ಅದು ಕೂಡ 3 ಮಾರ್ಕ್ಸ್ ಇದ್ದು ಕ್ವೆಶನ್ಸ್. ಔಟ್ ಆಫ್ 16 you have to answer only 10 questions. Then when it comes to part D, out of 12 questions I have to answer, that means you have to answer only 6 questions. ನೋಡಿ, exactly 50% ಮಾತ್ರ ಆನ್ಸರ್ ಮಾಡಲಿಕ್ಕೆ ನಿಮಗೆ ಅಲ್ಲಿ. ಆ್ಯಂಡ್ ಪಾರ್ಟ್ ಇ 10 ಮಾರ್ಕ್ಸ್ ಕ್ವೆಶನ್ಸ್ಗೆ ಬಂದಾಗ ಔಟ್ ಆಫ್ 3 you have to answer only 1 questions. ಸೊ ಆದ ಕಾರಣ ಈ ವರ್ಷ ಯಾರೂ ಏನೂ ಭಯಪಡಬೇಕಾಗಿಯೇ ಇಲ್ಲ. ಸೊ ಯು ವಿಲ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್. ಯಾರು ಭಯಪಡಬೇಕಾಗಿಲ್ಲ, ಯಾರೂ ಆತಂಕ ಪಡಬೇಕಾಗಿಲ್ಲ. ಇವಾಗ ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೂ ಸಾಕು, ನಿಮಗೆ ಒಳ್ಳೆ ಸ್ಕೋರ್ ಖಂಡಿತವಾಗ್ಲೂ ಬರುತ್ತೆ. ಈಗ ಇನ್ ದ ಫಸ್ಟ್ ಪಾರ್ಟ್ ವಿ ವಿಲ್ ಡಿಸ್ಕಸ್ ದ ಬ್ಲೂ ಪ್ರಿಂಟ್ ಆಫ್ ದ ಕ್ವೆಶನ್ ಪೇಪರ್. ಮ್ಯಾಥಮ್ಯಾಟಿಕ್ಸ್ ಕ್ವೆಶನ್ ಪೇಪರ್ ಇದ್ದು ಬ್ಲೂ ಪ್ರಿಂಟ್ ಹೇಗಿರುತ್ತೆ ಅಂತ ಒಂದು ಡಿಸ್ಕಷನ್ ಮಾಡ್ಕೊಳ್ಳೋಣ. ಈಗ ಫಸ್ಟ್ ಲೆಸನ್ ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿ 1 ಮಾರ್ಕ್ ಇದ್ದು 2 ಕ್ವೆಶನ್ಸ್ ಇರುತ್ತೆ. ಆ್ಯಂಡ್ 2 ಮಾರ್ಕ್ಸ್ ಇದ್ದು 1 ಕ್ವೆಶನ್, 3 ಮಾರ್ಕ್ಸ್ ಇದ್ದು 1 ಕ್ವೆಶನ್, 5 ಮಾರ್ಕ್ಸ್ ಇದ್ದು 2 ಕ್ವೆಶನ್ಸ್ ಇರುತ್ತೆ. ಸೊ ಟೋಟಲಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ ಇಂದ ವಿ ವಿಲ್ ಗೆಟ್ 17 ಮಾರ್ಕ್ಸ್ ಕ್ವೆಶನ್ಸ್. And when I come to the next lesson, inverse trigonometric functions ಗೆ ಬಂದರೆ 1 ಮಾರ್ಕ್ ಇದ್ದು 2 ಕ್ವೆಶನ್ಸ್ ಇರುತ್ತೆ, 2 ಮಾರ್ಕ್ಸ್ ಇದ್ದು 2 ಕ್ವೆಶನ್ಸ್ ಆ್ಯಂಡ್ 3 ಮಾರ್ಕ್ಸ್ ಇದ್ದು 1 ಕ್ವೆಶನ್. ಸೊ ಟೋಟಲ್ ಆ ಲೆಸನಲ್ಲಿ ನಿಮಗೆ ಬರುವಂಥದ್ದು 9 ಮಾರ್ಕ್ಸ್ ಕ್ವೆಶನ್. when I come to matrices, 1 ಮಾರ್ಕ್ ಇದ್ದು 1 ಕ್ವೆಶನ್ ಆ್ಯಂಡ್ 2 ಮಾರ್ಕ್ಸ್ ಇದ್ದು 1 ಕ್ವೆಶನ್, 3 ಮಾರ್ಕ್ಸ್ ಇದ್ದು 1 ಕ್ವೆಶನ್ ಆ್ಯಂಡ್ 5 ಮಾರ್ಕ್ಸ್ ಇದ್ದು 1 ಕ್ವೆಶನ್. ಸೊ ಟೋಟಲಿ ಆ ಲೆಸನಿಂದ 11 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ. ನೆಕ್ಸ್ಟ್ ಡಿಟರ್ಮಿನೆಂಟ್ಸ್. 1 ಮಾರ್ಕಿಂದು 1 ಕ್ವೆಶನ್,
2 ಮಾರ್ಕ್ಸಿಗೆ ಒಂದು ಕ್ವೆಶನ್, 3 ಮಾರ್ಕ್ಸಿಗೆ ಒಂದು, ಆಮೇಲೆ 5 ಮಾರ್ಕ್ಸಿಗೆ ಒಂದು, ಆ್ಯಂಡ್ 4 ಮಾರ್ಕ್ಸಿಗೆ ಅಲ್ಲಿ ಪಾರ್ಟ್ ಇ ಅಲ್ಲಿ 6+4 ಅಂತ ಬರೋದು ನಮಗೆ. ಎ 6 ಮಾರ್ಕ್ಸ್ ಇದ್ದ ಕ್ವೆಶನ್, ಬಿ 4 ಮಾರ್ಕ್ಸ್ ಇದ್ದ ಕ್ವೆಶನ್, ಅದರಲ್ಲಿ 4 ಮಾರ್ಕ್ಸ್ ಇದ್ದ ಕ್ವೆಶನ್ ಒಂದು ಡಿಟರ್ಮಿನೆಂಟ್ಸ್ ಇಂದ. ಸೊ ಟೋಟಲ್ ಆ ಲೆಸನ್ ಇಂದ 19 ಮಾರ್ಕ್ಸ್ ಇದ್ದ ಕ್ವೆಶನ್ಸ್ ಬರುತ್ತೆ. ಆ್ಯಂಡ್ ವೆನ್ ಐ ಕಮ್ ಟು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಗೆ ಬಂದರೆ 1 ಮಾರ್ಕ್ ಇದ್ದು 2 ಕ್ವೆಶನ್ಸ್, 2 ಮಾರ್ಕ್ಸ್ ಇದ್ದು 3 ಕ್ವೆಶನ್ಸ್ ಇದೆ, ಆ್ಯಂಡ್ 3 ಮಾರ್ಕ್ಸ್ ಇದ್ದು 3 ಕ್ವೆಶನ್ಸ್ ಇದೆ, ಮತ್ತು 5 ಮಾರ್ಕ್ಸ್ ಇದ್ದು 1 ಕ್ವೆಶನ್, 4 ಮಾರ್ಕ್ಸಿಗೆ 1 ಕ್ವೆಶನ್. ಅದು ಪಾರ್ಟ್ ಇ ಅಲ್ಲಿ 4 ಮಾರ್ಕ್ಸಿಗೆ ಬರುವಂಥದ್ದು. ಸೊ ಟೋಟಲಿ ನೋಡಿ ಆ ಲೆಸನಿಂದ 26 ಮಾರ್ಕ್ಸ್ ಕ್ವೆಶನ್ಸ್ ಇದೆ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ಗೆ ಬಂದರೆ ಅಲ್ಲಿ 1 ಮಾರ್ಕ್ ಇದ್ದು ಯಾವುದೇ ಕ್ವೆಶನ್ಸ್ ಇರೋದಿಲ್ಲ ನಿಮಗೆ ಆ ಲೆಸನಿಂದ. 2 ಮಾರ್ಕ್ಸಿಗೆ 1 ಕ್ವೆಶನ್ ಇರುತ್ತೆ, 3 ಮಾರ್ಕ್ಸ್ ಇದ್ದು 1 ಕ್ವೆಶನ್, ಮತ್ತು 5 ಮಾರ್ಕ್ಸ್ ಇದ್ದು 1 ಕ್ವೆಶನ್, ಮತ್ತು 6 ಮಾರ್ಕ್ ಇದ್ದು 1 ಕ್ವೆಶನ್ ಇರುತ್ತೆ. ಇಲ್ಲಿವರೆಗೆ ಅದರಲ್ಲಿ 6 ಮಾರ್ಕ್ಸ್ ಇದ್ದು ಕ್ವೆಶನ್ಸ್ ಇರಲಿಲ್ಲ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಲಾಸ್ಟ್ ಇಯರ್ ತನಕ. ಈ ಸಾರಿ ಆಪ್ಷನ್ಸ್ ಜಾಸ್ತಿ ಇರೋದ್ರಿಂದ ಅಲ್ಲಿ 10 ಮಾರ್ಕ್ಸ್ ಅಲ್ಲಿ 6 ಮಾರ್ಕ್ಸ್ ಇದ್ದು 1 ಕ್ವೆಶನ್ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಇಂದ ಕೊಟ್ಟಿದ್ದಾರೆ. ಸೊ ಟೋಟಲ್ ಮಾರ್ಕ್ಸ್ ಆ ಲೆಸನಿಗೆ 16. ಈಗ ಇಂಟಿಗ್ರೇಷನಿಗೆ ಬಂದರೆ ಅಲ್ಲಿ 1 ಮಾರ್ಕಿಗೆ 2 ಕ್ವೆಶನ್ಸ್, 2 ಮಾರ್ಕ್ಸಿಗೆ 3 ಕ್ವೆಶನ್ಸ್, ಆ್ಯಂಡ್ 3 ಮಾರ್ಕ್ಸಿಗೆ 3 ಕ್ವೆಶನ್ಸ್, 5 ಮಾರ್ಕ್ಸ್ ಇದ್ದು 1 ಕ್ವೆಶನ್, ಆ್ಯಂಡ್ 6 ಮಾರ್ಕಿಗೆ 1 ಕ್ವೆಶನ್. ಸೊ ಟೋಟಲ್ ವೇಟೇಜ್ ಫಾರ್ ದ್ಯಾಟ್ ಲೆಸನ್ ಈಸ್ 28 ಮಾರ್ಕ್ಸ್. ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನ್ಸ್ಗೆ ಬಂದರೆ ಅಲ್ಲಿ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಇದ್ದು ಕ್ವೆಶನ್ಸ್ ಇಲ್ಲ ನಿಮಗೆ. 3 ಮಾರ್ಕ್ಸ್ ಇದ್ದು 1 ಕ್ವೆಶನ್ ಬರುತ್ತೆ, ಮತ್ತು 5 ಮಾರ್ಕ್ಸ್ ಇದ್ದು 1 ಕ್ವೆಶನ್. ಸೊ ಟೋಟಲ್ ವೇಟೇಜ್ 8 ಮಾರ್ಕ್ಸ್. ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಅಲ್ಲಿ 1 ಮಾರ್ಕ್ಸ್ ಇದ್ದು ಕ್ವೆಶನ್ ಇಲ್ಲ, 2 ಮಾರ್ಕ್ಸ್ ಇದ್ದು 1 ಕ್ವೆಶನ್, 3 ಮಾರ್ಕ್ಸ್ ಇದ್ದು 2 ಕ್ವೆಶನ್ಸ್, ಆ್ಯಂಡ್ 5 ಮಾರ್ಕ್ಸ್ ಇದ್ದು 1 ಕ್ವೆಶನ್. ಟೋಟಲ್ ವೇಟೇಜ್ 13 ಮಾರ್ಕ್ಸ್. ವೆಕ್ಟರ್ಸಿಗೆ ಬಂದರೆ 1 ಮಾರ್ಕ್ಸ್ ಇದ್ದು 2 ಕ್ವೆಶನ್ಸ್, 2 ಮಾರ್ಕ್ಸ್ ಇದ್ದು 2 ಕ್ವೆಶನ್ಸ್, 3 ಮಾರ್ಕ್ಸ್ ಇದ್ದು 2 ಕ್ವೆಶನ್ಸ್. ಅಲ್ಲಿ 5 ಮಾರ್ಕ್ಸ್ ಇದ್ದು ಕ್ವೆಶನ್ ಯಾವುದೂ ಇಲ್ಲ. ಸೊ ಟೋಟಲ್ ಮಾರ್ಕ್ಸ್ ಫ್ರಮ್ ದ್ಯಾಟ್ ಲೆಸನ್ ಇಸ್ 12. 3 ಡೈಮೆನ್ಷನಲ್ ಜಾಮೆಟ್ರಿಯಲ್ಲಿ 1 ಮಾರ್ಕ್ಸಿಗೆ 1 ಕ್ವೆಶನ್, 2 ಮಾರ್ಕ್ಸಿಗೆ 2 ಕ್ವೆಶನ್ಸ್, 3 ಮಾರ್ಕ್ಸಿಗೆ 1 ಕ್ವೆಶನ್, 5 ಮಾರ್ಕ್ಸ್ ಇದ್ದು 1 ಕ್ವೆಶನ್. ಸೊ ಟೋಟಲ್ ವೇಟೇಜ್ ಇಸ್ 13 ಮಾರ್ಕ್ಸ್. ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ LPP ಇಂದ 1 ಮಾರ್ಕಿಗೆ 1 ಕ್ವೆಶನ್, ಮತ್ತೆ 6 ಮಾರ್ಕಿಗೆ 1 ಕ್ವೆಶನ್. ಟೋಟಲ್ ಮಾರ್ಕ್ಸ್ 7. The last lesson is probability. From that lesson 1 ಮಾರ್ಕ್ಸಿಗೆ 1 ಕ್ವೆಶನ್, 2 ಮಾರ್ಕ್ಸಿಗೆ 1 ಕ್ವೆಶನ್, 3 ಮಾರ್ಕ್ಸಿಗೆ 1, 5 ಮಾರ್ಕ್ಸ್ ಇದ್ದು 2 ಕ್ವೆಶನ್ಸ್. ಸೊ ಟೋಟಲ್ ವೇಟೇಜ್ ಇಸ್ 16. ಸೊ ಇದರಲ್ಲಿ ನಾವು ಈ ಬ್ಲೂ ಪ್ರಿಂಟಲ್ಲಿ ನೋಡಿದರೆ ಮ್ಯಾಕ್ಸಿಮಮ್ ವೇಟೇಜ್ ಇರೋದು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಮತ್ತು ಇಂಟಿಗ್ರೇಷನಿಂದ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯೇಷನಿಂದ 26 ಮಾರ್ಕ್ಸ್ ಇದ್ದು ಕ್ವೆಶನ್ಸ್ ಬರುತ್ತೆ, ಆ್ಯಂಡ್ ಇಂಟಿಗ್ರೇಷನಿಂದ 28 ಮಾರ್ಕ್ಸ್ ಇದ್ದು ಕ್ವೆಶನ್ಸ್ ಬರುತ್ತೆ. ಸೊ ಈಗ ಇದು ಬ್ಲೂ ಪ್ರಿಂಟ್ ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್ಡ್ ಅದು ಇಟ್ಸ್ ಅ ಜನರಲ್ ಬ್ಲೂ ಪ್ರಿಂಟ್, ಅಂದರೆ ಎಲ್ಲರಿಗೂ ಅಪ್ಲಿಕೇಬಲ್. ಈಗ ಈ ಕ್ರೂಷಿಯಲ್ ಪೀರಿಯಡಲ್ಲಿ ಸಪೋಸ್ ನಾನು ಹೇಳಿದಾಗೆ ಆಲ್ರೆಡಿ ಈಗಾಗಲೇ ಹೇಳಿದಾಗೆ ಸೊ ಮ್ಯಾಥ್ಸ್ ಸ್ವಲ್ಪ ಕಷ್ಟ ಅಥವಾ ಮ್ಯಾಥ್ಸ್ ಬಗ್ಗೆ ಈವರೆಗೆ ನಾವು ತುಂಬ ಕಾನ್ಸಂಟ್ರೇಟ್ ಮಾಡಲಿಲ್ಲ. ಸೊ ಈ ಲಾಸ್ಟ್ ಮೊಮೆಂಟಲ್ಲಿ ನಾವು ಯಾವ ಥರ ಓದಬಹುದು ಅಥವಾ ಸ್ವಲ್ಪ ಭಯ ಇರ್ಬೋದು ನಿಮಗೆ, ವೆದರ್ ವಿ ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್ ಆರ್ ನಾಟ್. ಅಂದರೆ ಒಂದು 45 to 50 ಸ್ಕೋರ್ ಮಾಡಲಿಕ್ಕೂ ನಮಗೆ ಕಷ್ಟ ಆಗುತ್ತೋ ಏನೋ ಅನ್ನುವಂಥ ಭಯ ಇದ್ದರೆ ಆ ಥರದ ಯಾವ ಭಯನೂ ಬೇಡ. ನೀವು ಈ ಸ್ಟೇಜಲ್ಲಿ ಯಾವುದನ್ನು ಓದಬೇಕು, ಯಾವ ಲೆಸನ್ಸ್ಗೆ ಜಾಸ್ತಿ ಫೋಕಸ್ ಮಾಡಬೇಕು, ಯಾವ ಲೆಸನ್ಸಲ್ಲಿ ಯಾವ ಕಾನ್ಸೆಪ್ಟನ್ನು ಜಾಸ್ತಿ ಸ್ಟಡಿ ಮಾಡಿ ಇದರೆಲ್ಲದರ ಬಗ್ಗೆ ಟಿಪ್ಸನ್ನು ಈ ಸೆಷನಲ್ಲಿ ಕೊಡ್ತಾ ಇದ್ದೇನೆ.
ಸೊ ಈಗ ಈ ಸೆಷನ್, ದ ಫಸ್ಟ್ ಹಾಫ್ ಆಫ್ ದ ಸೆಷನ್, ನಾನು ಅದೇ 40 to 50 ಸ್ಕೋರ್ ಮಾಡೋರಿಗೆ ನೀವು ಯಾವ ಥರ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಆ್ಯಂಡ್ ಇನ್ ದ ನೆಕ್ಸ್ಟ್ ಹಾಫ್ ಆಫ್ ದ ಸೆಷನ್ ಟಾಪ್ ಸ್ಕೋರ್ ಮಾಡೋರಿಗೆ ಯಾವ ಥರ ಸ್ಟಡಿ ಮಾಡಬೇಕು, ಯಾವುದನ್ನೆಲ್ಲ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಹೇಳ್ತೇನೆ. ಈಗ ಫಸ್ಟ್ಗೆ ವಿ ವಿಲ್ ಸ್ಟಾರ್ಟ್ ವಿತ್ ಪಾರ್ಟ್ ಇ, ಅಂದರೆ 10 marks ಕ್ವೆಶನ್ಸ್. ಆ್ಯಸ್ ಯು ಆಲ್ ನೋ, ಆ 10 marks ಕ್ವೆಶನ್ಸಲ್ಲಿ 2 ಕ್ವೆಶನ್ಸ್ ಇರುತ್ತೆ, ಎ ಮತ್ತು ಬಿ. A is of 6 marks and B is of 4 marks. So ಅದರಲ್ಲಿ 3 questions ಅಲ್ಲಿ we have to select any one. ಸೊ ಅದರಲ್ಲಿ ಈಸಿಯೆಸ್ಟ್ ಒನ್ ನಿಮಗೆ ಅಂತ ಹೇಳಿದರೆ LPP, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಇದು ಗ್ರಾಫ್ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್, ಸ್ವಲ್ಪ ಗಮನ ಇಟ್ಟು ಅದನ್ನು ಸಾಲ್ವ್ ಮಾಡಬೇಕು, ಇಲ್ಲಾಂದರೆ ತಪ್ಪುಗಳಾಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಶೇಡಿಂಗ್ ಮಾಡುವಾಗ ನಾವು ತಪ್ಪು ಮಾಡ್ತೇವೆ. ಆ ಒರಿಜಿನ್ ಟೆಸ್ಟಿಂಗನ್ನು ಬರೆದು ನಾವು ಶೇಡ್ ಮಾಡ್ತೇವೆ, ಆದರೂ ಕೆಲವೊಂದು ಸಾರಿ ಟುವರ್ಡ್ಸ್ ದ ಒರಿಜಿನ, ಅವೇ ಫ್ರಮ್ ದ ಒರಿಜಿನ್ ಅಂತ ಇರುತ್ತೆ ಶೇಡ್ ಮಾಡುವಾಗ. ಸೊ ಅಲ್ಲಿ ನಮಗೆ ಮಿಸ್ಟೇಕ್ ಆಗುವ ಚಾನ್ಸಸ್ ಜಾಸ್ತಿ. ಅಲ್ಲಿ ನೀವು ತುಂಬ ಕಾನ್ಸಂಟ್ರೇಟ್ ಮಾಡಿಕೊಳ್ಬೇಕು. ಮತ್ತು ಇಲ್ಲೀಗ ಈ LPP ಇಂದ ವಿಲ್ ಗೆಟ್ ಓನ್ಲಿ ನಾನ್ ವರ್ಬಲ್ ಪ್ರಾಬ್ಲಮ್ಸ್. ವರ್ಬಲ್ ಪ್ರಾಬ್ಲಮ್ಸ್ ಯಾವುದೂ ಇಲ್ಲ, ಮತ್ತು ಬೌಂಡೆಡ್ ರೀಜನ್ ಇದು ಪ್ರಾಬ್ಲಮ್ಸ್ ಮಾತ್ರ. ಅದ ಕಾರಣ ಯು ಕಾನ್ಸಂಟ್ರೇಟ್ ಓನ್ಲಿ ಆನ್ ದಟ್ ಫಸ್ಟ್ ಎಕ್ಸಸೈಸ್. ನಿಮ್ಮ ಆ ಲೆಸನ್ ಇದು ಫಸ್ಟ್ ಎಕ್ಸಸೈಸ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ಅಲ್ಲಿರುವಂಥ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ. ಆ್ಯಂಡ್ ವೈಲ್ ಸಾಲ್ವಿಂಗ್ ಆಲ್ಸೋ ನೀವು ಗ್ರಾಫ್ ಶೀಟಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮ ನಾರ್ಮಲ್ ಪೇಪರಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡಬೇಡಿ. ನಾರ್ಮಲ್ ಪೇಪರಲ್ಲಿ ಪ್ರಾಕ್ಟೀಸ್ ಮಾಡುವಾಗ ನಮಗೆ ಆ ಕಾರ್ನರ್ ಪಾಯಿಂಟ್ಸ್ ಎಲ್ಲ ಪರ್ಫೆಕ್ಟಾಗಿ ಸಿಗೋದಿಲ್ಲ. ಸೊ ಗ್ರಾಫಲ್ಲೇ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ, ಆವಾಗ ನಿಮಗೆ ಮಿಸ್ಟೇಕ್ ಆಗುವ ಚಾನ್ಸಸ್ ಕಮ್ಮಿ ಎಕ್ಸಾಮಲ್ಲಿ. ಈಗ ಶೇಡಿಂಗ್ ಮಾಡುವಾಗ ಒರಿಜಿನ್ ಟೆಸ್ಟಿಂಗ್ ಮಾಡಿ ಆದಮೇಲೆಯೂ ನಾವು ಮಿಸ್ಟೇಕ್ ಮಾಡ್ತೇವೆ ಅಂತ ಹೇಳಿದರೆ ಅದಕ್ಕೊಂದು ಸಣ್ಣ ಟ್ರಿಕ್ ಹೇಳಿಕೊಡ್ತೇನೆ ನಿಮಗೆ, ಯಾವ ಥರ ಅದನ್ನು ಚೆಕ್ ಮಾಡೋದು, ಮಾಡಿದ್ದು ಸರಿ ಇದೆಯೋ ಇಲ್ವೋ ಅಂತ. ಈಗ ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ದ ಇನ್ಇಕ್ವಾಲಿಟಿ, ದಟ್ ಈಸ್ ದ ಕನ್ಸ್ಟ್ರೇಂಟ್ ಇಕ್ವೇಷನ್. ಈಗ x plus y is greater than or equal to 5 ಅಂತ ಇದೆ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ದ ಇನ್ಇಕ್ವಾಲಿಟಿ ಇಸ್ ಗ್ರೇಟರ್ ದ್ಯಾನ್. ಸೊ ವೆನ್ ಐ ಡ್ರಾ ದ ಗ್ರಾಫ್, ಒಂದು ಸಿಂಪಲ್ ಗ್ರಾಫ್ ಹಾಕ್ತೇನೆ. So the line may be like this. ಈ ಪಾಯಿಂಟಲ್ಲಿ ಇಟ್ ಈಸ್ 0,5 ಆ್ಯಂಡ್ ಈ ಪಾಯಿಂಟಲ್ಲಿ ಇದು 5,0 ಆದರೆ, ಸೊ ನೋಡಿ ಇಲ್ಲಿ ಇನ್ಇಕ್ವಾಲಿಟಿ ಈಸ್ ಗ್ರೇಟರ್ ದ್ಯಾನ್. ಆವಾಗ ಶೇಡಿಂಗ್ ಈಸ್ ಆಲ್ವೇಸ್ ಅವೇ ಫ್ರಮ್ ದ ಒರಿಜಿನ್. ಅಂದರೆ ನಾನು ಶೇಡ್ ಮಾಡುವಾಗ ಈ ಬದಿಗೆ ಶೇಡ್ ಮಾಡಬೇಕು, ಅವೇ ಫ್ರಮ್ ದ ಒರಿಜಿನ್, ಈ ಬದಿಗೆ ಶೇಡಿಂಗ್. ಇದು ಒರಿಜಿನ್ ಟೆಸ್ಟಿಂಗ್ ಮಾಡಿದ ಕೂಡಲೇ ನಿಮಗೆ ಗೊತ್ತಾಗತ್ತೆ, ಆದರೂ ಕೆಲವೊಂದು ಸಾರಿ ಮಿಸ್ಟೇಕ್ ಮಾಡೋದು. ಜಸ್ಟ್ ಲುಕ್ ಎಟ್ ದ್ಯಾಟ್ ಇನ್ಇಕ್ವಾಲಿಟಿ ಸೈನ್, ಗ್ರೇಟರ್ ದ್ಯಾನ್ ನೋಡಿದರೆ, ಸೊ ಇಲ್ಲಿ ಗ್ರೇಟರ್ ದ್ಯಾನ್ ಇನ್ಇಕ್ವಾಲಿಟಿ ಇದೆ, ಶೇಡಿಂಗ್ ಈಸ್ ಅವೇ ಫ್ರಮ್ ದ ಒರಿಜಿನ್. ಈಗ ಸಪೋಸ್ ಇಫ್ ಐ ಹ್ಯಾವ್ ಸೇಮ್ ಇಕ್ವೇಷನ್ ಅನ್ನು ತಗೊಳ್ತೇನೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇದೆ ಅಂತ ತಿಳ್ಕೊಳ್ಳಿ. ಈಗ ಸೊ ಇವಾಗ ನಾನು ಗ್ರಾಫಲ್ಲಿ suppose this is my line, less than in the ಕೂಡಲೇ shading is towards the origin. ಇದೊಂದು ಟ್ರಿಕ್ ನೆನ್ಪಿಟ್ಕೊಳ್ಳಿ ಶೇಡಿಂಗ್ ಮಾಡುವಾಗ. ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್ ಇನ್ ದ ಗ್ರಾಫ್ ಈಸ್ ಒರಿಜಿನ್ ಇಲ್ಲಿ ಮಾರ್ಕ್ ಮಾಡುವಂಥದ್ದು, ಆ್ಯಂಡ್ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸನ್ನು ಸಮ್ಟೈಮ್ಸ್ ವಿ ಸಿಂಪ್ಲಿ ಡ್ರಾ ದ ಲೈನ್ ಆ್ಯಂಡ್ ವಿ ಡು ನಾಟ್ ರೆಪ್ರೆಸೆಂಟ್ ಅಲ್ಲಿ ಎಕ್ಸ್ ಆಕ್ಸಿಸ್ ಯಾವುದು ವೈ ಆಕ್ಸಿಸ್ ಯಾವುದು ಅಂತ ರೆಪ್ರೆಸೆಂಟ್ ಮಾಡೋದಿಲ್ಲ. ಅದು ವೆರಿ ಇಂಪಾರ್ಟೆಂಟ್ ಇನ್ ರೈಟಿಂಗ್ ದ
ಸ್ಕೇಲ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಲ್ಲಿ ಇದೆಲ್ಲ ಸ್ಮಾಲ್ ಥಿಂಗ್ಸ್, ಬಟ್ ಸ್ಟಿಲ್ ವಿ ಮೇಕ್ ಮಿಸ್ಟೇಕ್ಸ್. ಅದು ಕೆಲವೊಮ್ಮೆ ಗಡಿಬಿಡಿಯಲ್ಲಿ ನೆನಪೋಗಿಬಿಡುತ್ತೆ. ಅಂಥ ಮಿಸ್ಟೇಕ್ಸನ್ನು ಮಾಡಬೇಡಿ. ಆ್ಯಂಡ್ ಅಟ್ ದ ಎಂಡ್ ರೈಟಿಂಗ್ ದ ಕನ್ಕ್ಲೂಷನ್. ಈಗ ಮ್ಯಾಕ್ಸಿಮೈಸ್ ಅಂತ ಹೇಳಿದರೆ ನೀವು ಮ್ಯಾಕ್ಸಿಮಮ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ. ಸೊ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ LPP ಈಸ್ ಫಾರ್ ಎಕ್ಸಾಂಪಲ್ 500 at x is equal to 0, y is equal to 5. ಈ ಥರ ಅದು ಕನ್ಕ್ಲೂಷನ್ ಒಂದು ಲಾಸ್ಟಿಗೆ ಬೇಕು. ಸೊ ಯು ವಿಲ್ ಗೆಟ್ ಫುಲ್ 6 ಮಾರ್ಕ್ಸ್ ಈ ಥರ ಕಂಪ್ಲೀಟ್ ಆಗಿ ಅದನ್ನು ಬರೆದ್ರೆ. ನೆಕ್ಸ್ಟ್ ಇದರ ಜೊತೆ 4 ಮಾರ್ಕ್ಸ್ ಇದ್ದು ಯಾವುದು ಬರ್ಬೋದು ಅಂತ. 4 ಮಾರ್ಕ್ಸ್ ಇದ್ದು ಅಂತ ಪರ್ಟಿಕ್ಯುಲರ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಈ 6 ಮಾರ್ಕ್ಸಿನ ಜೊತೆ LPP ಜೊತೆ ಇದೇ 4 ಮಾರ್ಕ್ಸ್ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ 4 ಮಾರ್ಕ್ಸಲ್ಲಿ ಅಲ್ಲಿ ಯಾವುದೆಲ್ಲ ಹಾಕಿದ್ದಾರೆ ನಮಗೆ ಅಂತ ಹೇಳಿದರೆ, ಒಂದು ಕಂಟಿನ್ಯೂಟಿಯಿಂದ ಬರುತ್ತೆ. ಸೊ ಆ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ, ಅನ್ನೋನ್ ವ್ಯಾಲ್ಯೂ ಆಫ್ ಕೆ ಅನ್ನು ಯು ಹ್ಯಾವ್ ಟು ಫೈಂಡ್ ಔಟ್. ಅದು ಬರ್ಬೋದು. ಅದರ್ವೈಸ್ ವಿ ಮೇ ಗೆಟ್ ಅ ಪ್ರಾಬ್ಲಮ್ ಫ್ರಮ್ ಡಿಟರ್ಮಿನೆಂಟ್ಸ್ ಇಂದ ಒಂದು ಪ್ರಾಬ್ಲಮ್ ಬರ್ಬೋದು. ಒಂದು ಮ್ಯಾಟ್ರಿಕ್ಸ್ ಇಕ್ವೇಷನ್ ವಿಲ್ ಬಿ ಗಿವನ್ ಟು ಯು, ಆ್ಯಂಡ್ ಯೂಸಿಂಗ್ ದ್ಯಾಟ್ ಮ್ಯಾಟ್ರಿಕ್ಸ್ ಇಕ್ವೇಷನ್ ಯು ಹ್ಯಾವ್ ಟು ಫೈಂಡ್ ಔಟ್ ಎ ಇನ್ವರ್ಸ್. ಅದು ಕೇಳ್ಬೋದು. ಅಥವಾ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಇಂದ ಒಂದು ಪ್ರಾಬ್ಲಮ್ ಇದೆ. ಸೊ ಇದು 3ರಲ್ಲಿ ಯಾವುದು ಬೇಕಿದ್ರೂ ಕೇಳ್ಬೋದು 4 ಮಾರ್ಕ್ಸಿಗೆ. ಯು ಬೆಟರ್ ಕಾನ್ಸಂಟ್ರೇಟ್. ನಿಮಗೆ ಅಲ್ಲಿ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಸ್ವಲ್ಪ ಕಷ್ಟ ಅಂತ ಅನ್ನಿಸುತ್ತೆ ಹೆಚ್ಚಿನ ಮಕ್ಕಳಿಗೆ. ಸೊ ಯು ಕಾನ್ಸಂಟ್ರೇಟ್ ಓನ್ಲಿ ಆನ್ 2 ಪ್ರಾಬ್ಲಮ್ಸ್. ಒಂದು ಕಂಟಿನ್ಯೂಟಿಯಿಂದ ಒಂದು ಪ್ರಾಬ್ಲಮ್ ಕಾನ್ಸಂಟ್ರೇಟ್ ಮಾಡಿ, ಮತ್ತೊಂದು ಡಿಟರ್ಮಿನೆಂಟ್ಸ್, ಯೂಸಿಂಗ್ ದ ಡಿಟರ್ಮಿನೆಂಟ್ಸ್ ಅದು ಫೈಂಡಿಂಗ್ ಎ ಇನ್ವರ್ಸ್, ಅದನ್ನು ಫೋಕಸ್ ಮಾಡಿ. ಆ 2 ಪ್ರಾಬ್ಲಮ್ಸನ್ನು ಫೋಕಸ್ ಮಾಡಿ. ಹೀಗೆ ಇಲ್ಲಿ ಕಂಟಿನ್ಯೂಟಿಯಲ್ಲಿ ಯಾವ ಪ್ರಾಬ್ಲಮ್ಸನ್ನು ನಾವು ಫೋಕಸ್ ಮಾಡಬೇಕು ಅಂತ. ಸೊ ನೋಡಿ, ಅಲ್ಲಿ ಕಂಟಿನ್ಯೂಟಿಯಲ್ಲಿ ಫೋಕಸ್ ಮಾಡುವಾಗ ನಿಮ್ಮ ಎಕ್ಸಸೈಸಲ್ಲಿ ದ ಫಸ್ಟ್ ಎಕ್ಸಸೈಸ್ ಇಂದ exercise 5.1 question number 18, question number 26, 27, 28, 29 and 30 ಈ ಕ್ವೆಶನ್ಸಿಗೆ ಫೋಕಸ್ ಮಾಡಿ. ನೋಡಿ, ಇಲ್ಲಿ ಕ್ವೆಶನ್ಸ್ ಅನ್ನ ಹಾಕಿದ್ದೇನೆ ನಿಮಗೆ. ಸೊ f of x is equal to kx plus 1 if x is less than or equal to 5, 3x minus 5 if x is greater than 5, it is continuous at x is equal to 5. ಅಥವಾ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ, kx plus 1 if x is less than or equal to pi and cos x if x is greater than pi and the function is continuous everywhere. ಸೊ ಈ ಥರದ ಕ್ವೆಶನ್ಸ್, ಇದರಲ್ಲಿ ಇಷ್ಟು ಕ್ವೆಶನ್ಸಲ್ಲಿ ನಿಮಗೆ ಯಾವುದಾದ್ರೂ ಒಂದು ಕ್ವೆಶನ್ ಬರುತ್ತೆ. ಸೊ ಯು ಫೋಕಸ್ ಓನ್ಲಿ ಆನ್ ದೀಸ್ ಕ್ವೆಶನ್ಸ್ ಫ್ರಮ್ ಕಂಟಿನ್ಯೂಟಿ. ಈಗ ನೆಕ್ಸ್ಟ್ ಡಿಟರ್ಮಿನೆಂಟ್ಸ್ಗೆ ಬಂದರೆ, ಶೋ ದ್ಯಾಟ್ ಅ ಮ್ಯಾಟ್ರಿಕ್ಸ್ ಎ 2, 3, 1, 2 satisfies the equation a square minus 4a plus I is equal to 0, where I is a 2 by 2 identity matrix and O is 2 by 2 0 matrix. Using this equation, find A inverse anta. So focus only on these type of questions. ಅಲ್ಲಿ ನಿಮ್ಮ ಎಕ್ಸಸೈಸ್ ಅಲ್ಲಿ ಕೂಡ ಜಾಸ್ತಿ ಕ್ವೆಶನ್ಸ್ ಇಲ್ಲ, ಓನ್ಲಿ 2 ಕ್ವೆಶನ್ಸ್ ಮಾತ್ರ ಇದೆ ಬೇಸ್ಡ್ ಆನ್ ದಿಸ್. ಈಗ ಇಲ್ಲಿ ನೋಡಿ, ಸೆಕೆಂಡ್ ಕ್ವೆಶನ್ ನೋಡಿ, ದ ಮ್ಯಾಟ್ರಿಕ್ಸ್ ಇಸ್ 3, 1 minus 1, 2. ಅಲ್ಲಿ ಶೋ ದ್ಯಾಟ್ ಬೇಡ ನಿಮಗೆ, ಜಸ್ಟ್ ದಟ್ ಈಕ್ವೇಶನ್ a square minus 5a plus 7i is equal to 0, ಹೆನ್ಸ್ ಫೈಂಡ್ a ಇನ್ವರ್ಸ್ ಅಂತ ಮಾತ್ರ ಕೊಟ್ಟಿರ್ತಾರೆ. ಸೊ ಈ 2 ಪ್ರಾಬ್ಲಮ್ಸ್ ಅನ್ನ ಮಾತ್ರ ನೀವು ಫೋಕಸ್ ಮಾಡಿ. ಎಕ್ಸಸೈಸ್ ಅಲ್ಲಿ ಇದೆ 2 ಪ್ರಾಬ್ಲಮ್ ಇರೋದು. ಅಲ್ಲಿ ಎಕ್ಸಸೈಸ್ ಅಲ್ಲಿ 3 by 3 ಮ್ಯಾಟ್ರಿಕ್ಸ್ ಇದು ಪ್ರಾಬ್ಲಮ್ ಇದೆ, ಬಟ್ ಯು ಕಾನ್ಸಂಟ್ರೇಟ್ ಓನ್ಲಿ ಆನ್ 2 by 2 ಮ್ಯಾಟ್ರಿಕ್ಸ್. ಸೊ ಅಲ್ಲಿಗೆ ನಮ್ಮ ಪಾರ್ಟ್ ಇ 10 ಮಾರ್ಕ್ಸ್ ಇದ್ದು ಕ್ವೆಶನ್ ಕ್ಲಿಯರ್ ಆಯಿತು. ನಾವ್ ವಿ ವಿಲ್ ಕಮ್ ಟು ಪಾರ್ಟ್ ಡಿ, 5 ಮಾರ್ಕ್ಸ್ ಇದ್ದು ಕ್ವೆಶನ್ಸ್. ಸೊ ಈ 5 ಮಾರ್ಕ್ಸ್ ಇದ್ದು ಕ್ವೆಶನ್ಸ್ ಅಲ್ಲಿ ಔಟ್ ಆಫ್ 12 ಯು ಹ್ಯಾವ್ ಟು ಆನ್ಸರ್ 6 ಅಲ್ವಾ. ಸೊ ಯಾವುದೆಲ್ಲ 6 ಕ್ವೆಶನ್ಸ್ ನೀವು ಬರೀತೀರಿ ಅಂತ ನಿಮಗೆ ಫಸ್ಟಿಗೆ ಐಡಿಯಾ ಇರಬೇಕು. ನೀವೀಗ ಪ್ರಾಕ್ಟೀಸ್ ಮಾಡುವಾಗಲೇ ಆ 6 ಕ್ವೆಶನ್ಸನ್ನು ಮಾತ್ರ ಪ್ರಾಕ್ಟೀಸ್ ಮಾಡಿ, ಮತ್ತೆ 2 ಎಕ್ಸ್ಟ್ರಾ ಬೇಕಿದ್ರೆ ಇಟ್ಕೊಳ್ಬೋದು. ಔಟ್ ಆಫ್ 12 6 ಬರೀಲಿಕ್ಕೆ 8 ನೀವು ಆನ್ಸರ್ ಮಾಡಬಹುದು ನಿಮಗೆ ಸಾಧ್ಯ ಆದರೆ. ಇಲ್ಲದಿದ್ದರೆ ಆ 6 ಕ್ವೆಶನ್ಸನ್ನು ಮಾತ್ರ ಫೋಕಸ್ ಮಾಡಿ. ಈಗ ಫಸ್ಟಿಗೆ ಯಾವ ಕ್ವೆಶನ್ಸನ್ನು ಸ್ಟಾರ್ಟ್ ಮಾಡ್ಬೋದು, ಯಾವ ಕ್ವೆಶನ್ಸನ್ನು ಸೆಲೆಕ್ಟ್ ಮಾಡ್ಬೋದು ಅಂತ ನೋಡುವ. ಫಸ್ಟ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಗೆ ಬಂದರೆ, ಸೊ ಯೂಶ್ವಲಿ ಅದು
ಕ್ವೆಶನ್ ನಂಬರ್ 52. ಕ್ವೆಶನ್ ನಂಬರನ್ನು ಯು ಕೆನಾಟ್ ಸ್ಟಿಕ್ ಆನ್ ಟು ದಟ್ ಕ್ವೆಶನ್ ನಂಬರ್. ಈಗ ನಾರ್ಮಲಿ ನಮ್ಮ ಮಾಡೆಲ್ ಪೇಪರಲ್ಲಿ ಆ ಥರ ಬಂದಿದೆ, ಬಟ್ ಆ ಕ್ವೆಶನ್ ಪೇಪರ್ಸನ್ನು ಕ್ವೆಶನ್ ನಂಬರ್ಸನ್ನು ಅವರು ಮೇಲೆ ಕೆಳಗೆ ಮಾಡ್ಬೋದು. ಅದು 52 ರಿಲೇಷನ್ ಆ್ಯಂಡ್ ಫಂಕ್ಷನ್ ಬರಬೇಕು ಅಂತ ಇಲ್ಲ, ಕ್ವೆಶನ್ ನಂಬರ್ 53 ರಿಲೇಷನ್ ಆ್ಯಂಡ್ ಫಂಕ್ಷನ್ ಆಗಿರಬೇಕು ಅಂತ ಇಲ್ಲ. ಬಟ್ ಯೂಶ್ವಲಿ ಈಗ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಆ ಥರ ಇದೆ. ಈ ಕ್ವೆಶನ್ ನಂಬರ್ 52 ಇದು ರಿಲೇಷನ್ ಆ್ಯಂಡ್ ಫಂಕ್ಷನ್ಸಿಂದ. ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ ನಿಮಗೆ 2 ಕ್ವೆಶನ್ಸ್ ಬರುತ್ತೆ 5 ಮಾರ್ಕ್ಸ್ ಇದ್ದು. ಒಂದು ಕ್ವೆಶನ್ ರಿಗಾರ್ಡಿಂಗ್ ದ ಬೈಜೆಕ್ಟಿವ್ ಫಂಕ್ಷನ್. ಯು ಹ್ಯಾವ್ ಟು, ಅ ಫಂಕ್ಷನ್ ವಿಲ್ ಬಿ ಗಿವನ್ ಟು ಯು. You have to verify or you have to show whether the function is bijective or not. ಅಂದರೆ bijective ಅಂದರೆ 1 1 or on to ಅಂತ. ಸೊ ಆ್ಯಕ್ಚುಲಿ ಈ ಕ್ವೆಶನ್ಸನ್ನು ತುಂಬ ಈಸಿ ಇದು. ಅಲ್ಲಿ 1 1 ಅನ್ನು ಪ್ರೂವ್ ಮಾಡಲಿಕ್ಕೆ ಇಟ್ ಈಸ್ ವೆರಿ ಈಸಿ, ಆ್ಯಂಡ್ ಆನ್ ಟು ಅನ್ನು ಪ್ರೂವ್ ಮಾಡೋಕೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ರೈಟಿಂಗ್ ದ ಸ್ಟೇಟ್ಮೆಂಟ್ಸ್. ಆ ಸ್ಟೇಟ್ಮೆಂಟ್ಸ್, ದ ಗ್ರಾಮರ್ ಆಫ್ ದ ಸೆಂಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಈ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ ಇದು ಕ್ವೆಶನ್ಸನ್ನು ಆನ್ಸರ್ ಮಾಡುವಾಗ. ಸೊ ಅದನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಯೂಶ್ವಲಿ ದ ಕ್ವೆಶನ್ಸ್ ವಿಲ್ ಬಿ ಜಸ್ಟ್ ಐಲ್ ರೈಟ್ ಓನ್ಲಿ ದ ಫಂಕ್ಷನ್ಸ್ ಮಾತ್ರ ಬರೀತೇನೆ, ಅದರದ್ದು ಡೊಮೈನ್ ಆ್ಯಂಡ್ ರೇಂಜ್ ಬರೀಲಿಕ್ಕೆ ಹೋಗೋದಿಲ್ಲ ನಾನು. ಜಸ್ಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಬರಬಹುದು, ಆ್ಯಂಡ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಕೇಳಬಹುದು. ಆಮೇಲೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3. ಆಮೇಲೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 ಮೈನಸ್ 4x. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ದೀಸ್ ಆರ್ ದ ಫ್ಯೂ ಪ್ರಾಬ್ಲಮ್ಸ್ ವಿಚ್ ಕ್ಯಾನ್ ಬಿ ಆಸ್ಡ್. ಸೊ ನಿಮ್ಮ ವರ್ಕ್ಡ್ ಎಕ್ಸಾಂಪಲ್ಸಲ್ಲಿ ಕೆಲವು ಪ್ರಾಬ್ಲಮ್ಸ್ ಇದೆ, ಆ್ಯಂಡ್ ನಿಮ್ಮ ಎಕ್ಸಸೈಸ್ ಪಾರ್ಟಲ್ಲಿ ಕೆಲವು ಪ್ರಾಬ್ಲಮ್ಸ್ ಇದೆ. ಯು ಜಸ್ಟ್ ಕಾನ್ಸಂಟ್ರೇಟ್ ಆರ್ ಫೋಕಸ್ ಓನ್ಲಿ ಆನ್ ದೀಸ್ ಕ್ವೆಶನ್ಸ್. Next, question number 53. This question is mainly about proving the function is invertible and hence find the inverse. ಇದರ ಮೇಲೆ ಇಲ್ಲಿ ಕೂಡ ಅದರಲ್ಲಿ 2 ಮೆಥಡ್ ಇದೆ proving the function invertible ಅಂತ. ಒಂದು showing that the function is 1 1 and onto. Otherwise fog ಮತ್ತೆ goff ಅನ್ನು ಫೈಂಡ್ ಔಟ್ ಮಾಡಿ ಹೆನ್ಸ್ ದ ಫಂಕ್ಷನ್ ಈಸ್ ಇನ್ವರ್ಟೇಬಲ್ ಅಂತ ಬರೋದು, ಮತ್ತೆ ಇನ್ವರ್ಸ್ ಆಫ್ ದ ಫಂಕ್ಷನ್ ಫೈಂಡ್ ಔಟ್ ಮಾಡೋದು. ಸೊ ನಿಮಗೆ ಯಾವ ಮೆಥಡ್ ಈಸಿ ಆಗುತ್ತೆ ಅಂತ ನೋಡ್ಕೊಳ್ಳಿ. ಫಾಗ್ ಗಾಫ್ ಅನ್ನು ಮಾಡ್ಕೊಳ್ತೀರಾ ಅಥವಾ 1 1 ಆ್ಯಂಡ್ ಆನ್ ಟು ಅನ್ನು ಮಾಡ್ಕೊಳ್ತೀರಾ ಅಂತ. ಈಗ ಆಲ್ರೆಡಿ 1 1 ಆ್ಯಂಡ್ ಆನ್ ಟು ವಿದ್ ಒಂದು ಪ್ರೀವಿಯಸ್ ಕ್ವೆಶನ್ ಇದೆ, ಆದ ಕಾರಣ ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡಿರ್ತೀರಿ. ಸೊ ಇದರಲ್ಲೂ ಕೂಡ ಅದನ್ನೇ ಬರೀಲಿಕ್ಕೆ ನಿಮಗೆ ಈಸಿ ಆಗಬಹುದು. ಸೊ ಇದು ನಾರ್ಮಲಿ ಯಾವುದು ಫಂಕ್ಷನ್ಸ್ಗಳು ಬರ್ತವೆ ಇಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಟು ಫೈಂಡ್ ಔಟ್ ದ ಇನ್ವರ್ಸ್ ಆಫ್ ಅ ಫಂಕ್ಷನ್. ಅಲ್ಲಿ ಕೆಲವು ಕ್ವೆಶನ್ಸ್ ನಿಮ್ಮ ಎಕ್ಸಸೈಸಲ್ಲಿದೆ ಮತ್ತು ಕೆಲವು ಕ್ವೆಶನ್ಸ್ ವರ್ಕ್ಡ್ ಎಕ್ಸಾಂಪಲಲ್ಲಿದೆ. ಸೊ ನೀವು ಅದನ್ನು ಫೋಕಸ್ ಮಾಡಿ. ಸೊ ಫ್ಯೂ ಫಂಕ್ಷನ್ಸ್ ಆರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x ಪ್ಲಸ್ 3, ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x ಸ್ಕ್ವೇರ್ plus 12x plus 5, and another function is 9x square plus 6x minus 5, and f of x is equal to x square plus 4, f of x is equal to x square. So these are the few functions you have to concentrate to prove that the function is inverse and hence to find out its inverse. ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ಇದು ಈಸಿ ಫಾರ್ ದ ಸ್ಕೋರಿಂಗ್. ಇದು ಈಗ 2 ಕ್ವೆಶನ್ಸ್ ಆಯಿತು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ. ಈಗ ನೆಕ್ಸ್ಟ್ ಕ್ವೆಶನ್ ಯಾವುದರಿಂದ ಮಾಡಬಹುದು ಅಂತ. ದ ನೆಕ್ಸ್ಟ್ ಕ್ವೆಶನ್ ಈಸ್ ಕ್ವೆಶನ್ ನಂಬರ್ 54 ಮ್ಯಾಟ್ರಿಸಸ್ ಇಂದ. ನೀವಲ್ಲಿ ಮ್ಯಾಟ್ರಿಸಸ್ ಅಲ್ಲಿ 5 ಮಾರ್ಕ್ಸ್ಗೆ ಒಂದು ಕ್ವೆಶನ್ ಬರುವಂಥದ್ದು ಮೋಸ್ಟ್ಲಿ ಫ್ರಮ್ ದ ಆಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್, ದಟ್ ಈಸ್ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಟ್ರಾನ್ಸ್ಪೋಸ್ ಕೂಡ ಇದೆ. ಸಿಂಪಲ್ ಪ್ರಾಬ್ಲಮ್ಸ್ಗಳು ಅಂದರೆ ವೆರಿ ಈಸಿ ಪ್ರಾಬ್ಲಮ್ಸ್ ಇದನ್ನು ಮ್ಯಾಟ್ರಿಕ್ಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ.
ಬಟ್ ನೀವು ಮಿಸ್ಟೇಕ್ಸ್ ಮಾಡುವ ಚಾನ್ಸಸ್ ಕೂಡ ಜಾಸ್ತಿ. ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್ ಬರುವಾಗ ನಾವು ಮಿಸ್ಟೇಕ್ಸನ್ನು ಮಾಡ್ತೇವೆ. ಸೊ ಆ ಎರರ್ ಆಗದ ಹಾಗೆ ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಅದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್. ಈ ಮ್ಯಾಟ್ರಿಕ್ಸ್ ಪ್ರಾಬ್ಲಮ್ಸನ್ನು ಅದು ಈಸಿ ಹೌದು, ಬಟ್ ಟೈಮ್ ಕನ್ಸ್ಯೂಮಿಂಗ್. ಸೊ ಸ್ವಲ್ಪ ನೀವು ಪ್ರಾಕ್ಟೀಸ್ ಈಗಲೇ ಮಾಡ್ತಾ ಇದ್ದರೆ ಆವಾಗ ನಿಮಗೆ ಅದರದ್ದು ಅಷ್ಟು ಕಷ್ಟ ಆಗಲಿಕ್ಕಿಲ್ಲ ಎಕ್ಸಾಮಲ್ಲಿ. ಸೊ ದ ಪ್ರಾಬ್ಲಮ್ಸ್ ಆರ್ ಲೈಕ್ ವೆರಿಫೈಯಿಂಗ್ A into B plus C is equal to AB plus AC. ಈ ಥರದ ಪ್ರಾಬ್ಲಮ್ಸ್. ಅದರ್ವೈಸ್ ಈ ಟ್ರಾನ್ಸ್ಪೋಸ್ ಇಂದ ಆದರೆ ಟ್ರಾನ್ಸ್ಪೋಸ್ ಆಫ್ A into B is equal to ಟ್ರಾನ್ಸ್ಪೋಸ್ ಆಫ್ B ಡ್ಯಾಶ್ ಇಂಟು A ಡ್ಯಾಶ್. ಈ ಥರದ ಪ್ರಾಬ್ಲಮ್ಸ್. ಸೊ ಅಲ್ಲಿ ಎಸ್ಪೆಷಲಿ ನೀವು ಫೋಕಸ್ ಮಾಡಿ ನಿಮ್ಮ ಎಕ್ಸಸೈಸಲ್ಲಿ 3.2 ಅಲ್ಲಿ ದ 4th ಕ್ವೆಶನ್ ಒಂದು ಯು ಹ್ಯಾವ್ ಟು ಫೋಕಸ್. ಆ್ಯಂಡ್ ಎಕ್ಸಾಂಪಲ್ಗೆ ಬಂದರೆ ಎಕ್ಸಾಂಪಲ್ 16 ನಿಮ್ಮ ಟೆಕ್ಸ್ಟ್ ಬುಕ್ ಇದು ಪೇಜ್ ನಂಬರ್ 76 ಅಲ್ಲಿದೆ. ಎಕ್ಸಾಂಪಲ್ 17 ಪೇಜ್ ನಂಬರ್ 78 ಅಲ್ಲಿದೆ. ಎಕ್ಸಾಂಪಲ್ 18 ಪೇಜ್ ನಂಬರ್ 78 ಅಲ್ಲಿದೆ. ಆ್ಯಂಡ್ ಎಕ್ಸಾಂಪಲ್ 20 ಪೇಜ್ ನಂಬರ್ 83 ಅದು ಟ್ರಾನ್ಸ್ಪೋಸ್ ಇದ್ದು ಪ್ರಾಬ್ಲಮ್. ಆ್ಯಂಡ್ ಎಕ್ಸಾಂಪಲ್ 21 ಇದರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಅದರ್ವೈಸ್ ಯು ಮೇ ಗೆಟ್ ಅ ಕ್ವೆಶನ್ ಲೈಕ್ ದಿಸ್ ಆಲ್ಸೋ. ಫಾರ್ ಎಕ್ಸಾಂಪಲ್, ಫೈಂಡ್ ದ ವ್ಯಾಲ್ಯೂ ಆಫ್ a square minus 5a plus 6i. A matrix will be given. Find the value of a square minus 5a plus 6i. ಈ ಥರದ ಪ್ರಾಬ್ಲಮ್ಸ್ ಅನ್ನು ಕೂಡ ಕೇಳಬಹುದು. ಸೊ ನೀವು ಇದರ ಮೇಲೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಈಗ ನೆಕ್ಸ್ಟ್ ಕ್ವೆಶನ್. ಸೊ ಇಲ್ಲಿಗೆ 3 ಕ್ವೆಶನ್ಸ್ ಆಯಿತು ನಮ್ಮದು. ನೆಕ್ಸ್ಟ್ ಕ್ವೆಶನ್ ಈಸ್ ಫ್ರಮ್ ಡಿಟರ್ಮಿನೆಂಟ್ಸ್. ಸೊ ಡಿಟರ್ಮಿನೆಂಟ್ಸ್ ಇಂದ ಬರುವ ಕ್ವೆಶನ್ಸ್, ಸಾಲ್ವಿಂಗ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್. ಅಲ್ಲಿ ಲೀನಿಯರ್ ಈಕ್ವೇಷನ್ಸ್ 3 ವೇರಿಯೇಬಲ್ಸ್ ಇದ್ದು ಲೀನಿಯರ್ ಈಕ್ವೇಷನ್ಸನ್ನು ಕೊಟ್ಟಿರ್ತಾರೆ. ಸೊ ಯೂಶ್ವಲಿ ದಿಸ್ ಇಸ್ ವೆರಿ ಈಸಿ ಕ್ವೆಶನ್, ಬಟ್ ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್. ಆ್ಯಂಡ್ ಒನ್ಸ್ ಅಗೇನ್ ಇಲ್ಲಿ ಎರರ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ. ಎಸ್ಪೆಷಲಿ ಎರರ್ಸ್ ಎಲ್ಲಿ ಆಗುತ್ತೆ ಅಂತ ಹೇಳಿದರೆ ವೆನ್ ಯು ಫೈಂಡ್ ದ ಕೋ ಫ್ಯಾಕ್ಟರ್ಸ್ ಆ್ಯಂಡ್ ವೆನ್ ಯು ಫೈಂಡ್ ದ ಡಿಟರ್ಮಿನೆಂಟ್, ಇಲ್ಲಿ ಮಿಸ್ಟೇಕ್ಸ್ ಜಾಸ್ತಿ ಆಗುತ್ತೆ. ಸೊ ನೀವು ಆ ಕೋ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡುವಾಗ ಯು ಹ್ಯಾವ್ ಟು ವೆರಿ ಕೇರ್ಫುಲ್. ಅಲ್ಲಿ ಕೋ ಫ್ಯಾಕ್ಟರ್ಸಲ್ಲಿ ನಿಮ್ಮದು ಮಿಸ್ಟೇಕ್ ಆಗಲಿಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಮಿಸ್ಟೇಕ್ ಆಗುವ ಚಾನ್ಸಸ್ ಕಮ್ಮಿ. ಬಟ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಮಾಡುವಾಗ ಮಿಸ್ಟೇಕ್ಸ್ ಆಗುವಂಥ ಚಾನ್ಸಸ್ ಇದೆ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಆನ್ಸರ್ಸ್. ಈಗ ದ ವ್ಯಾಲ್ಯೂ ಆಫ್ ಎಕ್ಸ್, ದ ವ್ಯಾಲ್ಯೂ ಆಫ್ ವೈ ಆ್ಯಂಡ್ ದ ವ್ಯಾಲ್ಯೂ ಆಫ್ ಝೆಡ್ ಯೂಶ್ವಲಿ ನಮಗೆ ಹೋಲ್ ನಂಬರ್ಸೇ ಸಿಗುತ್ತೆ. or integers you may get. We don't get any real values like decimal values ಅಲ್ಲಿ ಸಿಗುವಂಥ ಚಾನ್ಸಸ್ ಕಮ್ಮಿ. ಸೊ ಆದ ಕಾರಣ ಸಪೋಸ್ ನಿಮಗೆ ಒಂದು ವೇಳೆ ಅದರದ ಆನ್ಸರ್ ಸಿಗಲಿಲ್ಲ ಅಂತ ಹೇಳಿದ್ರು ಜಾಸ್ತಿ ಅದರ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಬೇಡಿ. ಸೊ ನಿಮಗೆ ಆನ್ಸರ್ ಅದರದ್ದು ಸಿಗಲಿಲ್ಲ, ಎಲ್ಲೋ ಮಿಸ್ಟೇಕ್ ಆಗಿರುತ್ತೆ, ನಿಮಗೆ ಮಿಸ್ಟೇಕ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಯು ಜಸ್ಟ್ ಲೀವ್ ದ್ಯಾಟ್ ಕ್ವೆಶನ್ ಆ್ಯಂಡ್ ಪ್ರೊಸೀಡ್. ಅದರ ಆಮೇಲೆ ನೀವು ಒಂದು 15 minutes 20 minutes ಆ ಕ್ವೆಶನ್ ಮೇಲೆ ಟೈಮ್ ಸ್ಪೆಂಡ್ ಮಾಡೋದು ಬೇಡ. ನಿಮ್ಮ ಎಕ್ಸಸೈಸಲ್ಲಿರುವಂಥ ಕ್ವೆಶನ್ಸನ್ನು ಪ್ರಾಕ್ಟೀಸ್ ಮಾಡಿದರೆ ಸಾಕು. ಎಕ್ಸಸೈಸ್ 4.6 ಅಲ್ಲಿ ಯಾವ ಕ್ವೆಶನ್ಸ್ ಇದೆ ಅದನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ವೆಶನ್, ಕ್ವೆಶನ್ ನಂಬರ್ 56. ಸೊ ಇಲ್ಲಿಗೆ ಈಗ ನಮ್ಮಲ್ಲಿ 4 ಕ್ವೆಶನ್ಸ್ ಆಯಿತು. ಡೆರೈವೇಟಿವ್ಸ್ ಇದ್ದು ಕ್ವೆಶನ್ಸ್. ಸಪೋಸ್ ಇಫ್ ಯು ಫೀಲ್ ದ್ಯಾಟ್ ಡಿರೈವೇಟಿವ್ಸ್ ಓಕೆ ಫೈನ್, ನಾನು ಡಿರೈವೇಟಿವ್ಸ್ ಮಾಡಬಹುದು, ಡಿಫ್ರೆನ್ಸಿಯೇಷನ್ ನಿಮಗೆ ಕಷ್ಟ ಅಲ್ಲ ಅಂತ ಹೇಳಿದರೆ ಈ ಕ್ವೆಶನನ್ನು ನೀವು ಅಟೆಂಪ್ಟ್ ಮಾಡ್ಬೋದು. ಏನು ಡಿಫಿಕಲ್ಟೀಸ್ ಇಲ್ಲ ಅದರಲ್ಲಿ, ತುಂಬ ಈಸಿ ಆದ ಕ್ವೆಶನ್ಸ್ ಇದೆ. ಆ್ಯಂಡ್ ಡಿಫ್ರೆನ್ಸಿಯೇಷನ್ ಆಲ್ಸೋ ತುಂಬ ಡಿಫಿಕಲ್ಟ್ ಆದ ಡಿಫ್ರೆನ್ಸಿಯೇಷನ್ಸ್ ಏನೂ ಇಲ್ಲ ಅದರಲ್ಲಿ. ಸೊ ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಬಹುದು. ಇದರಲ್ಲಿ ನಿಮ್ಮ ಎಕ್ಸಸೈಸ್ 5.7 ಇದ್ದು ಪ್ರಾಬ್ಲಮ್ಸನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕು. ನೋಡಿ ಇಲ್ಲಿ ಕೆಲವು ಕ್ವೆಶನ್ಸ್ 7 ಕ್ವೆಶನ್ಸ್ ಇದೆ. ಈ 7 ಕ್ವೆಶನ್ಸನ್ನು ನೀವು ಫೋಕಸ್ ಮಾಡಿಕೊಂಡ್ರೆ ಸಾಕು, ಇಷ್ಟೇ ಕಲೀರಿ, ಅದಕ್ಕಿಂತ ಬೇರೆ ಯಾವ ಎಡಿಷನಲ್ ಕ್ವೆಶನ್ಸು ಬೇಡ. ಅದರಲ್ಲೂ ಇಲ್ಲಿ ಕ್ವೆಶನ್ ನಂಬರ್ 2, ಇಫ್ y is equal to tan inverse x whole square, then prove that x square plus 1 whole square y2 plus 2x into x square plus 1 y1 is equal to 2. ಇದೊಂದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್. ನೀವು ಪ್ರೀವಿಯಸ್ ಮಾಡೆಲ್ ಪೇಪರ್ಸನ್ನೆಲ್ಲ ನೋಡಿದರೆ ಮೆನಿ ಟೈಮ್ಸ್ ಈ ಕ್ವೆಶನ್ಸ್ ರಿಪೀಟ್ ಆಗಿದೆ. ಅದನ್ನು ತುಂಬ ಕಾನ್ಸಂಟ್ರೇಟ್ ಮಾಡಿ ಆ ಕ್ವೆಶನ್ ಮೇಲೆ.
And one more question is ಇಲ್ಲಿ ನೋಡಿ, fifth question. If y is equal to 500 into e to the power 7x plus 600 into e to the power minus 7x, then prove that y2 is equal to 49 into y. ಅದು ತುಂಬ ಸುಲಭ ಇದೆ ಪ್ರೂವ್ ಮಾಡಲಿಕ್ಕೆ. ಆ್ಯಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಈ ಸಿಕ್ಸ್ತ್ ಕ್ವೆಶನ್. y is equal to a into e to the power mx plus b into e to the power nx, then prove that d square y by dx square minus m plus n into dy by dx plus m into n into y is equal to 0. ಸೊ ಇದು 7 ಕ್ವೆಶನ್ಸ್, ಇಂಪಾರ್ಟೆಂಟ್ ಕ್ವೆಶನ್ಸ್. ಅದರಲ್ಲಿ ನೀವು ಜಾಸ್ತಿ ಫೋಕಸ್ ಮಾಡುವಾಗ ಕ್ವೆಶನ್ ನಂಬರ್ 2 ಮತ್ತು ಕ್ವೆಶನ್ ನಂಬರ್ 3 ಆಲ್ಸೋ ಯು ಕ್ಯಾನ್ ಗೋ ಥ್ರೂ, ಮತ್ತು ಕ್ವೆಶನ್ ನಂಬರ್ 5 ಆ್ಯಂಡ್ ಕ್ವೆಶನ್ ನಂಬರ್ 6 ಇದನ್ನು ಫೋಕಸ್ ಮಾಡಿ ಇದನ್ನು ನೀವು ಆನ್ಸರ್ ಮಾಡ್ಬೋದು 5 ಮಾರ್ಕ್ಸಿಗೆ. ಸೊ ಇಲ್ಲಿಗೆ ನಮಗೆ 5 ಕ್ವೆಶನ್ಸ್ ಆಯಿತು. ನೆಕ್ಸ್ಟ್ ಕ್ವೆಶನ್, ಇಟ್ ಈಸ್ ಕ್ವೆಶನ್ ನಂಬರ್ 61, 3 ಡೈಮೆನ್ಷನಲ್ ಜಾಮೆಟ್ರಿಯಿಂದ. ಸೊ ನೋಡಿ, ಅಲ್ಲಿ ಆ 3 ಡೈಮೆನ್ಷನಲ್ ಜಾಮೆಟ್ರಿಯಲ್ಲಿ ಒಂದು 4 ಡೆರಿವೇಟಿವ್ಸ್ ನೀವು ಕಲ್ತ್ಕೊಂಡ್ರೆ ಆ 4 ಡೆರಿವೇಟಿವ್ಸಲ್ಲಿ 1 ವಿಲ್ ಬಿ ಶ್ಯೂರ್ಲಿ ಆಸ್ಡ್. ಅದ ಕಾರಣ ಡೆರಿವೇಟಿವ್ಸ್, ಈಗ ಡಿರೈವೇಷನ್ಸ್ ಕಲೀಲಿಕ್ಕೇನು ಕಷ್ಟ ಇಲ್ಲ ನಮಗೆ. ಡಿರೈವೇಷನ್ಸ್ ಆಲ್ರೆಡಿ ನಮ್ಮ ಟೀಚರ್ಸ್ ಕೊಟ್ಟಿರ್ತಾರೆ, ಅದನ್ನು ಒಂದು ಅರ್ಥ ಮಾಡಿಕೊಂಡು ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡಿದರೆ ಇಟ್ ಇಸ್ ವೆರಿ ಈಸಿ ಟು ಆನ್ಸರ್. ಸೊ ಇಲ್ಲಿ 3Dಯಲ್ಲಿ the 4 derivations which you have to concentrate. ಒಂದು, to derive the equation of the line in space passing through a particular point and parallel to a given vector. ಅದು both in vector form and Cartesian form ಅಲ್ಲಿ ನೀವು ಅದನ್ನು ಡಿರೈವ್ ಮಾಡಬೇಕು. Second one is derive the equation of a line in space passing through 2 given points. That is also both in vector form and Cartesian form. Third one is derive the equation of a plane in normal form in both vector and Cartesian. Fourth one, derive the equation of a plane passing through a point and perpendicular to a vector. ಅದು ವೆಕ್ಟರ್ ಫಾರ್ಮ್ ಮತ್ತು ಕಾರ್ಟೀಷಿಯನ್ ಫಾರ್ಮ್. ಈ 4 ಡೆರಿವೇಷನ್ಸಿಗೆ ಮಾತ್ರ ಯು ಫೋಕಸ್. ಆ 4ರಲ್ಲಿ ಒಂದು ಕ್ವೆಶನ್ ಬರುತ್ತೆ. ದಿಸ್ ಇಸ್ ಫಾರ್ 5 ಮಾರ್ಕ್ಸ್. ಸೊ ಆಲ್ರೆಡಿ ನಮ್ದಿಲ್ಲಿ 6 ಕ್ವೆಶನ್ಸ್ ಆಯಿತು. ಸೊ ಇನ್ನೂ ಬೇಡ, ಇದರಲ್ಲಿ ನಿಮಗೆ ಯಾವುದಾದ್ರೂ ಕಷ್ಟ ಆಗುತ್ತೆ, ನಮಗೆ ಆಗಲಿಕ್ಕಿಲ್ಲ. ಈ ಡೆರಿವೇಟಿವ್ಸ್ ಸ್ವಲ್ಪ ಕಷ್ಟ ಆಗ್ಬೋದು, ಅಥವಾ ರಿಲೇಷನ್ ಆ್ಯಂಡ್ ಫಂಕ್ಷನ್ ಪ್ರೂವಿಂಗ್ ಇನ್ವರ್ಸ್ ನಮಗೆ ಸ್ವಲ್ಪ ಕಷ್ಟ, ಪ್ರೂವಿಂಗ್ ದಿಸ್ ಬೈಜೆಕ್ಟಿವ್ ಫಂಕ್ಷನ್ ಈಸ್ ನಮಗೆ ಕಷ್ಟ ಅಂತ ಕೆಲವರು ಹೇಳೋರು ಇರ್ಬೋದು. ಅದು ನಿಮಗೆ ಕಷ್ಟ ಅಂತ ಆದರೆ ಯು ಕ್ಯಾನ್ ಗೋ ಟು ಇಂಟಿಗ್ರೇಷನ್. ಅಲ್ಲಿ ಇಂಟಿಗ್ರೇಷನಲ್ಲಿ ಡಿರೈವೇಷನ್ ಮಾಡಲಿಕ್ಕೆ ಬರುತ್ತೆ. ಅದರಲ್ಲಿ ಔಟ್ ಆಫ್ 9 ಡಿರೈವೇಷನ್ಸ್ ಎನಿ 1 ವಿಲ್ ಕಮ್. ಆ 9 ಡಿರೈವೇಷನ್ಸ್ ಅಲ್ಲಿ ಕೂಡ ಎಲ್ಲ 9 ಬೇಡ, ಫಸ್ಟ್ 6 ಮೇಲೆ ನೀವು ಫೋಕಸ್ ಮಾಡಿ. ಈ 6 ಡಿರೈವೇಷನ್ಸ್ ಅಲ್ಲಿ ಒಂದು ಕೇಳ್ತಾರೆ. ಆ ಡಿರೈವೇಷನ್ಸ್ ಇಟ್ ಇಸ್ ನಾಟ್ ಸೋ ಡಿಫಿಕಲ್ಟ್, ಎಲ್ಲ ಈಸಿ ಇದೆ ಡಿರೈವೇಷನ್ಸ್. ನೀವು ಪ್ರಾಕ್ಟೀಸ್ ಮಾಡಿದರೆ ಈಸಿಲಿ ಅದನ್ನು ನಮಗೆ ಪ್ರಾಕ್ಟೀಸ್ ಮಾಡ್ಬೋದು. ಅದರ ಜೊತೆಗೆ ಒಂದು ರಿಲೇಟೆಡ್ ಪ್ರಾಬ್ಲಮ್ ಕೂಡ ಕೇಳ್ತಾರೆ. ಸೊ 5 ಮಾರ್ಕ್ಸಿಗೆ ಅಂದರೆ 4 ಮಾರ್ಕ್ಸ್ ಡಿರೈವೇಷನ್ಸ್ಗೆ ಕೊಟ್ಟು 1 ಮಾರ್ಕ್ ಆ ಪ್ರಾಬ್ಲಮ್ಗೆ ಕೊಡ್ಬೋದು. ಆ ಪ್ರಾಬ್ಲಮ್ ವೆರಿ ಸಿಂಪಲ್ ಪ್ರಾಬ್ಲಮ್ ಇರುತ್ತೆ. ಯಾವುದರ ಡಿರೈವೇಷನ್ ಕೇಳಿರ್ತಾರೆ, ಬೇಸ್ಡ್ ಆನ್ ದ್ಯಾಟೇ ನಿಮಗೆ ಅದರ ಪ್ರಾಬ್ಲಮನ್ನು ಕೇಳಿರ್ತಾರೆ. ಸೊ ಇದರಲ್ಲಿ ನೀವು ಒಂದು ಡಿರೈವೇಷನ್ಸನ್ನು ಕಲಿಬೋದು. ಅಂದರೆ 6 ಡಿರೈವೇಷನ್ಸಲ್ಲಿ ಒಂದು ಡಿರೈವೇಷನ್ ಬರುತ್ತೆ. ಈ 6 ಡಿರೈವೇಷನನ್ನು ಪ್ರಾಕ್ಟೀಸ್ ಮಾಡಬಹುದು. ನಿಮಗೆ ಇಲ್ಲ ನನಗೆ ಇದು ಇಂಟಿಗ್ರೇಷನ್ ಕಷ್ಟ, ನನಗೆ ಬೇಡ ಇಂಟಿಗ್ರೇಷನ್ ಅಂತ ಹೇಳೋದಿದ್ರೆ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಅಲ್ಲಿ ಒಂದು ಕ್ವೆಶನ್ ಬರುತ್ತೆ 5 ಮಾರ್ಕ್ಸಿಗೆ. ಇದನ್ನು ನೀವು ಫೋಕಸ್ ಮಾಡ್ಬೋದು. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಲ್ಲಿ ಆ ಫಸ್ಟ್ ಎಕ್ಸಸೈಸ್ ಅಲ್ಲಿ ಯಾವ ಪ್ರಾಬ್ಲಮ್ ಇದೆ ಅದನ್ನು ಮಾತ್ರ ಕಲೀರಿ. ಅದರಲ್ಲೂ ಫಸ್ಟ್ ಎಕ್ಸಸೈಸ್ ಇದು, ಎಲ್ಲ ಪ್ರಾಬ್ಲಮ್ಸ್ಗಳು ಬೇಡ. ನೋಡಿ, ಇಲ್ಲಿ ಕೆಲವು ಪ್ರಾಬ್ಲಮ್ಸ್ ಅನ್ನು ಹಾಕಿದ್ದೇನೆ. ಅ ಬಲೂನ್ ಇದೊಂದು ಪ್ರಾಬ್ಲಮ್. ಅ ಬಲೂನ್ ವಿಚ್ ಆಲ್ವೇಸ್ ರಿಮೇನ್ಸ್ ಸ್ಪೆರಿಕಲ್ ಆನ್ ಇನ್ಫ್ಲೇಷನ್ ಇಸ್ ಬೀಯಿಂಗ್ ಇನ್ಫ್ಲೇಟೆಡ್ ಬೈ ಪಂಪಿಂಗ್ ಇನ್ 900 centimeter cube of gas per second. Find the rate at which the radius of the balloon increases when the radius is 15 centimeter. So ಈ ತರದ ಕೆಲವು ಕ್ವೆಶನ್ಸ್ ಇದೆ. ಸೊ ಯು ಜಸ್ಟ್ ಫೋಕಸ್ ಆನ್ ಓನ್ಲಿ ದೋಸ್ ಕ್ವೆಶನ್ಸ್. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ ಅದರಲ್ಲಿ ಒಂದು ಲ್ಯಾಡರ್ ಇದ್ದು ಕ್ವೆಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ನೋಡಿ 7th ಕ್ವೆಶನ್. A ladder 5 meter long is leaning against a wall. The bottom of the ladder is pulled along the ground.
away from the wall at the rate of 2 meters per second. How fast is its height on the wall decreasing when the foot of the ladder is 4 meters away from the wall? ನೆಕ್ಸ್ಟ್ ಪ್ರಾಬ್ಲಮ್ ಅದಲ್ಲಿ 6th ಪ್ರಾಬ್ಲಮ್ ಅನ್ನ, ಅದು ಸ್ವಲ್ಪ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸ್ಯಾಂಡ್ ಇಸ್ ಪೋರಿಂಗ್ ಫ್ರಮ್ ದ ಪೈಪ್ ಅಟ್ ದ ರೇಟ್ ಆಫ್ 12 centimeter cube per second. ಇದರ ಬಗ್ಗೆ ಒಂದು ಸ್ವಲ್ಪ ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡಬಹುದು. ಮತ್ತೆ ಇಲ್ಲಿ ಥರ್ಡ್ ಪ್ರಾಬ್ಲಮ್, ದ ಲೆಂತ್ ಎಕ್ಸ್ ಆಫ್ ರೆಕ್ಟ್ಯಾಂಗಲ್ ಇಸ್ ಡಿಕ್ರೀಸಿಂಗ್ ಅಟ್ ದ ರೇಟ್ ಆಫ್ 5 centimeter per minute ಇದೆ. ಆ ಪ್ರಾಬ್ಲಮ್ಸ್ ಅನ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಸೊ ಇದಿಷ್ಟು ಪ್ರಾಬ್ಲಮ್ಸ್ ಅಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಅನ್ನ ಕಲಿತ್ರೆ ಒಳ್ಳೇದು, ಬಟ್ ಕೆಲವು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅನ್ನ ಕೋಟ್ ಮಾಡಿದ್ದೇನೆ, ಅದರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ. ಇದನ್ನ ಮಾಡೋದು ತುಂಬ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಏನಲ್ಲ, ಸಿಂಪಲ್ ಡಿಫ್ರೆನ್ಸಿಯೇಷನ್ ಇರುತ್ತೆ ಅಷ್ಟೇ, ಬಿಟ್ಟರೆ ಡಿಫಿಕಲ್ಟ್ ಇಲ್ಲ. ಈ ಪ್ರಾಬ್ಲಮ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಇಲ್ಲ ನಿಮಗೆ ಇದು ಬೇಡದಿದ್ರೆ ಪ್ರೊಬ್ಯಾಬಿಲಿಟಿಗೆ ಹೋಗ್ಬೋದು. ಪ್ರೊಬ್ಯಾಬಿಲಿಟಿಯಲ್ಲಿ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನಲ್ಲಿ ಒಂದು ಪ್ರಾಬ್ಲಮ್ ಕೇಳ್ತಾರೆ ನಿಮಗೆ. ಸೊ ಈ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್, ಇಟ್ ಈಸ್ ವೆರಿ ಸಿಂಪಲ್ ಪ್ರಾಬ್ಲಮ್. ಚೂರು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇಟ್ಸ್ ನಾಟ್ ಎಟ್ ಆಲ್ ಡಿಫಿಕಲ್ಟ್, ಇಟ್ಸ್ ವೆರಿ ಸಿಂಪಲ್ ಪ್ರಾಬ್ಲಮ್ ಈ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಇದು. ನಿಮ್ಮ ಎಕ್ಸಸೈಸಲ್ಲಿ ಕ್ವೆಶ್ಚನ್ ನಂಬರ್ 1, ಕ್ವೆಶ್ಚನ್ ನಂಬರ್ 4, ಕ್ವೆಶ್ಚನ್ ನಂಬರ್ 5 ಆ್ಯಂಡ್ ಕ್ವೆಶ್ಚನ್ ನಂಬರ್ 10, ನಿಮ್ಮ ಎಕ್ಸಸೈಸ್ 13.5 ಅಲ್ಲಿ ಈ ಕ್ವೆಶ್ಚನ್ಸ್ಗೆ ಮಾತ್ರ ಫೋಕಸ್ ಮಾಡಿ. ಒಂದು 4 ಕ್ವೆಶ್ಚನ್ಸ್ಗೆ ಮಾತ್ರ. ಕ್ವೆಶ್ಚನ್ ನಂಬರ್ 1, ಕ್ವೆಶ್ಚನ್ ನಂಬರ್ 4, ಕ್ವೆಶ್ಚನ್ ನಂಬರ್ 5 ಆ್ಯಂಡ್ ಕ್ವೆಶ್ಚನ್ ನಂಬರ್ 10 ಅದಷ್ಟು ಮಾತ್ರ ಕಲೀರಿ. ಅದೇ ಕ್ವೆಶ್ಚನ್ಸಿಂದ ನಿಮಗೆ ಆಲ್ಮೋಸ್ಟ್ ಹೆಚ್ಚಿನ ಯಾವಾಗಲೂ ಕ್ವೆಶ್ಚನ್ಸನ್ನು ಕೇಳ್ತಾರೆ. ಇದಿಷ್ಟು ಈಗ ಆಲ್ಮೋಸ್ಟ್ 7 to 8 ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡಿದ್ದೇವೆ ನಾವು ಯಾವುದೆಲ್ಲ ಮಾಡಬಹುದು ಅಂತ. ಸೊ ಇದರಲ್ಲಿ 6 ನೀವು ಫಿಕ್ಸ್ ಮಾಡ್ಕೊಳ್ಳಿ. ಈಗಲೇ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಬೇಕು. ಓಕೆ, ದಿಸ್ ಇಸ್ ಓಕೆ ಫಾರ್ ಮೀ, ನಾನು ಇದನ್ನೇ ಓದ್ತೇನೆ. 6 ಫಿಕ್ಸ್ ಮಾಡ್ಕೊಳ್ಳಿ. ಅದನ್ನೇ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಮತ್ತೆ ಒಂದು ಎಕ್ಸ್ಟ್ರಾ 2 ಕಲ್ತೇಳಿ. ಅದು ನೀವು ಎಕ್ಸ್ಟ್ರಾ 2 ಬರೀಬೇಕಾಗ್ತದೆ. ಇಲ್ಲ ಬೇಡ ನನಗೆ 6 ಸಾಕು ಅಂತ ಹೇಳಿದ್ರೆ ಅದನ್ನೇ 6 ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಸೊ ದಿಸ್ ಇಸ್ ಅಬೌಟ್ 5 marks. ಆಗ ಇನ್ನು ನಾವು ಮುಂದೆ ಹೋಗ್ತಾ ಇರೋದು 3 marks, 2 marks ಆ್ಯಂಡ್ 1 marks. ಇದರಲ್ಲಿ ನಿಮಗೆ ಇಂಥದೇ ಪರ್ಟಿಕ್ಯುಲರ್ ಕ್ವೆಶನ್ಸ್ ಬರ್ತದೆ ಅಂತ ಹೇಳೋದು ಕಷ್ಟ. ಸೊ ವಿ ಕ್ಯಾನ್ ಜಸ್ಟ್ ಒಂದು ಗೆಸ್ ಮಾಡ್ಬೋದು ಅಷ್ಟೇ, ಈ ಥರದ ಕ್ವೆಶನ್ಸ್ ಬರಬಹುದು ಅಂತ. ಈ 5 marks ಮತ್ತು 10 marks, ಓಕೆ, ದೀಸ್ ಆರ್ ದ ಫಿಕ್ಸ್ಡ್ ಕ್ವೆಶನ್ಸ್. ಸೊ ಇದನ್ನು ಕರೆಕ್ಟ್ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಅದು ಟೆನ್ಷನ್ ಏನಿಲ್ಲ. ಇದರಲ್ಲಿ ಸ್ವಲ್ಪ ಆಚೆ ಈಚೆ ಆಗುವ ಚಾನ್ಸಸ್ ಇದೆ. ಸೊ ಓಕೆ, ಈಗ 3 marks ಕ್ವೆಶನ್ಸನ್ನು ಸ್ವಲ್ಪ ಡಿಸ್ಕಸ್ ಮಾಡುವ. ಯಾವುದನ್ನು ನೀವು ಜಾಸ್ತಿ ಫೋಕಸ್ ಮಾಡಿ, ಯಾವ ಲೆಸನ್ಸನ್ನು ನೀವು ಫೋಕಸ್ ಮಾಡಿ ಅಂತ. 3 marksಲ್ಲಿ ಈ ರಿಲೇಷನ್ ಆ್ಯಂಡ್ ಫಂಕ್ಷನಿಂದ ಒಂದು ಕ್ವೆಶನ್ ಬರುತ್ತೆ. ಪ್ರೂವಿಂಗ್ ದ ರಿಲೇಷನ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಅಂತ. ಅದನ್ನು ನೀವು ಸೆಲೆಕ್ಟ್ ಮಾಡದೇ ಇರೋದು ಒಳ್ಳೆಯದು. ಯಾಕಂತ ಹೇಳಿದರೆ ಅಲ್ಲಿ ಬರೆಯುವಾಗ ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ಯು, ಆ ಗ್ರಾಮರ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಗ್ರಾಮರ್ ಏನಾದರೂ ಒಂದು ಸಣ್ಣ ಮಿಸ್ಟೇಕ್ ಆದರೆ ಈ ಇಂಪ್ಲಾಯ್ಸ್ ಹಾಕುವಾಗ ಅದೆಲ್ಲ ಆಚೆ ಈಚೆ ಆದರೆ ಮಾರ್ಕ್ಸ್ ಕಟ್ ಆಗುವ ಚಾನ್ಸಸ್ ಜಾಸ್ತಿ. ಆದ ಕಾರಣ ಅದನ್ನು ನೀವು ಟಚ್ ಮಾಡೋದು ಬೇಡ. ಸೊ ನೀವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಿಂದ ಸೆಲೆಕ್ಟ್ ಮಾಡ್ಬೋದು ಒಂದು ಕ್ವೆಶನನ್ನು. ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಿಂದ ಯಾವುದೆಲ್ಲ ಕ್ವೆಶನ್ಸ್ ಸೆಲೆಕ್ಟ್ ಮಾಡ್ಬೋದು ಹೇಳಿದರೆ, ಸೊ ಅಲ್ಲಿ 3 marksಗೆ ಬರುವಂಥ ಕ್ವೆಶನ್ಸ್ ಡಿರೈವೇಷನ್ಸ್ ಆಫ್ ಪ್ರಾಪರ್ಟೀಸ್ ಬರಬಹುದು. ಈಗ ಫಾರ್ ಎಕ್ಸಾಂಪಲ್ tan inverse x plus tan inverse y is equal to tan inverse x plus y divided by 1 minus xy. ಈ ಥರ ಸೋ ಮೆನಿ ಪ್ರಾಪರ್ಟೀಸ್ ಆರ್ ದೇರ್. ಅದರ ಡಿರೈವೇಷನ್ಸ್ ಬರ್ಬೋದು. ಅದರ್ವೈಸ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಕೇಳ್ಬೋದು. ಅಥವಾ ರೆಡ್ಯೂಸಿಂಗ್ ದ ಎಕ್ಸ್ಪ್ರೆಷನ್ ಇಂಟು ಸಿಂಪ್ಲೆಸ್ಟ್ ಫಾರ್ಮ್, ಈ ಥರ ಕೇಳ್ಬೋದು. ಯೂಶ್ವಲಿ ಅಲ್ಲಿ 3 marksಗೆ ಕೇಳುವಂಥ ಕ್ವೆಶನ್ಸ್, ಯೂಶ್ವಲಿ ಇಲ್ಲಿ 3 marksಗೆ ಕೇಳುವಾಗ, ಸೊ ನಮ್ಮ ಪ್ರಾಪರ್ಟಿ tan inverse x ಪ್ಲಸ್ tan inverse y is equal to tan inverse x plus y divided by 1 minus xy ಇದರ ಮೇಲೆ, ಅಥವಾ tan inverse x minus tan inverse y is equal to tan inverse x minus y divided by 1 plus xy ಇದರ ಮೇಲೆ ಕ್ವೆಶನ್ಸನ್ನು ಕೇಳಬಹುದು. ಸೊ ಇದನ್ನು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ, ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡುವಂಥ ಪ್ರಾಬ್ಲಮ್ಸನ್ನು. ನೆಕ್ಸ್ಟ್ ಕ್ವೆಶನ್ ನಂಬರ್ 36 ಮ್ಯಾಟ್ರಿಕ್ಸ್ ಇದ್ದು ಕ್ವೆಶನ್ಸ್.
ಮ್ಯಾಟ್ರಿಕ್ಸಲ್ಲಿ 3 ಮಾರ್ಕ್ಸ್ಗೆ ಬರುವಂಥ ಒಂದು ಕ್ವೆಶನ್, ಎಕ್ಸ್ಪ್ರೆಸ್ಸಿಂಗ್ ದ ಮ್ಯಾಟ್ರಿಕ್ಸ್, ಗಿವನ್ ಮ್ಯಾಟ್ರಿಕ್ಸ್ ಇನ್ ಆಸ್ ಅ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಇದು ಒಂದು ಯೂಶ್ವಲಿ 3 ಮಾರ್ಕ್ಸ್ಗೆ ಬರುವಂಥ ಕ್ವೆಶನ್. ಅಥವಾ ಫೈಂಡಿಂಗ್ ದ ಇನ್ವರ್ಸ್ ಆಫ್ ಅ ಮ್ಯಾಟ್ರಿಕ್ಸ್ ಬೈ ಯೂಸಿಂಗ್ ಎಲಿಮೆಂಟರಿ ಆಪರೇಷನ್ಸ್. ಇದರಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ ಮ್ಯಾಟ್ರಿಕ್ಸಿಂದ. ಸೊ ಇದು ಕೂಡ ನಿಮಗೆ ಸುಲಭವಾಗಿ ಸಾಲ್ವ್ ಮಾಡಬಹುದಾದಂತಹ ಕ್ವೆಶನ್. ಇದನ್ನು ನೀವು ಸೆಲೆಕ್ಟ್ ಮಾಡಬಹುದು ಒಂದು ಕ್ವೆಶನನ್ನು. ನೆಕ್ಸ್ಟ್ ಡಿಟರ್ಮಿನೆಂಟ್ಸಿಂದ ಒಂದು ಕ್ವೆಶನ್ ಆನ್ಸರ್ ಮಾಡಬಹುದು ನಿಮಗೆ. ಇದು ಕ್ವೆಶನ್ ನಂಬರ್ 37. ಸೊ ಇಲ್ಲಿ ಡಿಟರ್ಮಿನೆಂಟ್ಸಿಂದ ಯೂಶ್ವಲಿ ಈವರೆಗೆ 3 ಮಾರ್ಕ್ಸ್ಗೆ ಡಿಟರ್ಮಿನೆಂಟ್ಸಿಂದ ಯಾವ ಕ್ವೆಶನ್ಸ್ ಇರ್ತಿರ್ಲಿಲ್ಲ ನಮಗೆ ಲಾಸ್ಟ್ ಇಯರ್ ತನಕ. ಸೊ ಈ ಸಾರಿ ಆಪ್ಷನ್ಸ್ ಜಾಸ್ತಿ ಇರೋದ್ರಿಂದ ಡಿಟರ್ಮಿನೆಂಟ್ಸಿಂದ ಒಂದು ಕ್ವೆಶನನ್ನು ಹಾಕಿದ್ದಾರೆ. ಕನ್ಸಿಸ್ಟೆನ್ಸಿ ಆ್ಯಂಡ್ ಇನ್ಕನ್ಸಿಸ್ಟೆನ್ಸಿ ಆಫ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸನ್ನು ಚೆಕ್ ಮಾಡಲಿಕ್ಕೆ ಬರ್ಬೋದು. ಅದು ಕೂಡ ಅದರಲ್ಲಿ ಯು ಕ್ಯಾನ್ ಕಾನ್ಸಂಟ್ರೇಟ್ ಆರ್ ಯು ಕ್ಯಾನ್ ಫೋಕಸ್ ಓನ್ಲಿ ಆನ್ ದೋಸ್ 2 ವೇರಿಯೇಬಲ್ಸ್. ಎಕ್ಸ್ ಮತ್ತು ವೈ ವೇರಿಯೇಬಲ್ಸ್ ಇದ್ದದ್ದು 2 ವೇರಿಯೇಬಲ್ಸ್ ಇದು ಮಾತ್ರ ಫೋಕಸ್ ಮಾಡಿಕೊಂಡ್ರೆ ಸಾಕು. ಅಥವಾ ಯು ಮೇ ಗೆಟ್ ಅ ಕ್ವೆಶನ್ ಆನ್ the properties of determinants. A matrix will be given, they may ask you to prove any one of the properties. Like if any 2 rows of the determinant are equal, then the value of the determinant is 0. Athwa if the rows and columns are interchanged, then the value of the determinant remains unchanged. Idannu prove ಮಾಡಲಿಕ್ಕೂ ಕೇಳಬಹುದು. ಸೊ ಇದು 2 ಕ್ವೆಶನ್ಸ್ ಅಲ್ಲಿ ಯಾವುದಾದ್ರೂ ಒಂದು ಕ್ವೆಶನ್ಸ್ ಅನ್ನು ಕೇಳ್ತಾರೆ ಅದರಲ್ಲಿ. ನೆಕ್ಸ್ಟ್ ಕ್ವೆಶನ್ ಬೇಕಿದ್ರೆ ನಿಮಗೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಿಂದ ಸೆಲೆಕ್ಟ್ ಮಾಡ್ಕೊಳ್ಬೋದು ಒಂದು ಕ್ವೆಶನ್. ಸಪೋಸ್ ಡಿಫ್ರೆನ್ಸಿಯೇಷನ್ ಇಸ್ ನಾಟ್ ಟೂ ಡಿಫಿಕಲ್ಟ್, ಐ ಕ್ಯಾನ್ ಹ್ಯಾಂಡಲ್ ಡಿಫ್ರೆನ್ಸಿಯೇಷನ್ ಅಂತ ಇದ್ದವರಿಗೆ ಇದನ್ನು ಸೆಲೆಕ್ಷನ್ ಮಾಡಬಹುದು. ಒಂದು ಇದರಲ್ಲಿ ಬರುವಂಥದ್ದು ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್. ಈ ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಅದು ತುಂಬ ಈಸಿ, ಏನು ಡಿಫಿಕಲ್ಟ್ ಇಲ್ಲ ಅದರಲ್ಲಿ. ಫಾರ್ ಎಕ್ಸಾಂಪಲ್ ಸಪೋಸ್ ಇಫ್ ಇಟ್ ಈಸ್ ಗಿವನ್ ಎಕ್ಸ್ ಇಸ್ ಈಕ್ವಲ್ ಟು a cos theta and y is equal to b sin theta, find dy by dx ಅಂತ ಕೇಳಿದರೆ. ಸೊ ಈಗ ಫಸ್ಟಿಗೆ ಎಕ್ಸನ್ನು ಡಿಫ್ರೆನ್ಸಿಯೇಷನ್ ಮಾಡೋದು ವಿತ್ ರೆಸ್ಪೆಕ್ಟ್ ಟು ಥೀಟಾ ಆ್ಯಂಡ್ ಡಿಫ್ರೆನ್ಷಿಯೇಟಿಂಗ್ ವೈ ವಿತ್ ರೆಸ್ಪೆಕ್ಟ್ ಟು ಥೀಟಾ, ದೆನ್ dy by d theta divided by dx by d theta ಮಾಡಿದರೆ ಯು ವಿಲ್ ಗೆಟ್ ದ ಆನ್ಸರ್. ಸೊ ಇದರಲ್ಲಿ ಯು ಕಾನ್ಸಂಟ್ರೇಟ್ ಫ್ಯೂ ಕ್ವೆಶನ್ಸ್ ಆನ್ ದಿಸ್ ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್, ಅದರಿಂದ ಬರ್ಬೋದು. ಅದರ್ವೈಸ್ ಲೊಗ್ಯಾರಿದಮಿಕ್ ಡಿಫ್ರೆನ್ಸಿಯೇಷನ್ ಒಂದಿದೆ. ಸೊ ಲೊಗ್ಯಾರಿದಮಿಕ್ ಡಿಫ್ರೆನ್ಸಿಯೇಷನಲ್ಲೂ ಕೆಲವು ಕ್ವೆಶನ್ಸನ್ನು ಕೇಳಬಹುದು. ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ಬರುವಂಥ ಕ್ವೆಶನ್, ಡಿಫ್ರೆನ್ಸಿಯೇಷನ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಈ 3ರಲ್ಲಿ ಯಾವುದಾದ್ರೂ ಒಂದು ಕ್ವೆಶನ್ ಬರ್ಬೋದು 3 ಮಾರ್ಕ್ಸಿಗೆ. ಇಲ್ಲ ನಮಗೆ ಡಿಫ್ರೆನ್ಸಿಯೇಷನ್ ಬೇಡ ಅಂತ ಹೇಳಿದ್ರೆ ಓಕೆ ಫೈನ್, ಯು ಕ್ಯಾನ್ ಸ್ಕಿಪ್ ದ್ಯಾಟ್ ಪ್ರಾಬ್ಲಮ್. ಇನ್ನೊಂದು ಕ್ವೆಶನ್ ನಂಬರ್ 40ಯಲ್ಲಿ ಇದೇ ಲೆಸನ್ನಿಂದ ಬರುವಂಥ ಇನ್ನೊಂದು ಕ್ವೆಶನ್, ವೆರಿಫಿಕೇಶನ್ ಆಫ್ ರೋಲ್ಸ್ ಥಿಯರಮ್. ಅದೊಂದು ಶ್ಯೂರ್ ಕ್ವೆಶನ್ ಬಂದೇ ಬರುತ್ತೆ. ಸೊ ಪ್ಲೀಸ್ ಫೋಕಸ್ ಆನ್ ದಿಸ್ ಕ್ವೆಶನ್. ನಿಮ್ಮ ಎಕ್ಸಸೈಸಲ್ಲಿ ಬರುವಂಥ ಕ್ವೆಶನ್ಸನ್ನು ಮಾತ್ರ ಪ್ರಾಕ್ಟೀಸ್ ಮಾಡಿ. ಅದಕ್ಕೆ ಎಕ್ಸಾಂಪಲಲ್ಲಿ ಒಂದು ಪ್ರಾಬ್ಲಮ್ ಇದೆ ಮತ್ತು ಎಕ್ಸಸೈಸಲ್ಲಿರುವಂಥ ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ರೋಲ್ಸ್ ಥಿಯರಮ್, ಶ್ಯೂರ್ ಕ್ವೆಶನ್ ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಟು ಆನ್ಸರ್ ಆಲ್ಸೋ. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ಗೆ ಬಂದರೆ, ನೀವು ಒಂದು ಕ್ವೆಶನ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸಲ್ಲಿ ಎಲ್ಲ ಕ್ವೆಶನ್ಸನ್ನು ಎಲ್ಲ ಎಕ್ಸಸೈಸನ್ನು, ಅದು ತುಂಬ ದೊಡ್ಡ ಲೆಸನ್, ಫೋಕಸ್ ಮಾಡಬೇಕಾಗಿಲ್ಲ. ಇದರಲ್ಲಿ ನೀವು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸಲ್ಲಿ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸಲ್ಲಿ ಫೈಂಡ್ ದ ಇಂಟರ್ವಲ್ ಇನ್ ವಿಚ್ ದ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಅಂತ ಕೇಳ್ತಾರೆ. ಅದನ್ನು ನೀವು ಫೋಕಸ್ ಮಾಡ್ಬೋದು. ಯಾಕಂದರೆ ಅದೇನು ಡಿಫಿಕಲ್ಟೀಸ್, ಅದರದ್ದು ಡಿಫಿಕಲ್ಟಿ ಲೆವೆಲ್ ಕಮ್ಮಿ ಅದರಲ್ಲಿ. ಯಾಕಂದರೆ ಹೇಳಿದ್ರೆ ನಿಮಗೆ ಪಾಲಿನೋಮಿಯಲ್ ಫಂಕ್ಷನ್ಸನ್ನೇ ಹೆಚ್ಚಾಗಿ ಕೇಳ್ಬೋದು. ಪಾಲಿನೋಮಿಯಲ್ ಫಂಕ್ಷನ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಈಸಿ. ಅಲ್ಲಿ ಫಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಿ, ಈಕ್ವೇಟಿಂಗ್ ದ್ಯಾಟ್ ಒನ್ ಟು 0 ಆ್ಯಂಡ್ ಫೈಂಡಿಂಗ್ ದ ಕ್ರಿಟಿಕಲ್ ಪಾಯಿಂಟ್ಸ್. ಒನ್ಸ್ ಯು ಫೈಂಡ್ ಔಟ್ ದ ಕ್ರಿಟಿಕಲ್ ಪಾಯಿಂಟ್ಸ್, ಮತ್ತು ಫೈಂಡಿಂಗ್ ಇನ್ ವಿಚ್ ಇಂಟರ್ವಲ್ ಇಟ್ ಈಸ್ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್, ಈ ಕ್ವೆಶನನ್ನು ಅಟೆಂಪ್ಟ್ ಮಾಡ್ಬೋದು. ಇಟ್ಸ್ ನಾಟ್ ಸೋ ಡಿಫಿಕಲ್ಟ್. ನೆಕ್ಸ್ಟ್ ಬರುವಂಥದ್ದು ವೆಕ್ಟರ್ಸಿಗೆ. ಸೊ ವೆಕ್ಟರ್ಸಿಂದ ನಿಮಗೆ ಆನ್ಸರ್ ಮಾಡಲಿಕ್ಕೆ ಕ್ವೆಶನ್ಸನ್ನು, ಈಸಿ ಲೆಸನ್ ಅದು ವೆಕ್ಟರ್ಸ್ ಲೆಸನ್. ಒಂದು ಡಿರೈವೇಷನ್, ಸೆಕ್ಷನ್ ಫಾರ್ಮುಲಾದ್ದು ಡಿರೈವೇಷನ್, ಅದೊಂದು ಆಲ್ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಆ ಲೆಸನಿಂದ 3 ಮಾರ್ಕ್ಸಿಗೆ ಕೇಳುವಂಥದ್ದು. ಅದನ್ನು ನೀವೊಂದು ಡಿರೈವೇಷನನ್ನು ಫೋಕಸ್ ಮಾಡಿ
you study that. Or the questions will be asked like vector A plus vector B plus vector C is equal to 0. Hence find vector A dot vector B plus vector B dot vector C plus vector A dot vector C. ಇದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಕೇಳಬಹುದು. ಸೊ ವೆಕ್ಟರ್ಸ್ ಇಂದ ಇನ್ನೊಂದು ಕ್ವೆಶ್ಚನ್ ಯಾವುದು ಅಂತ ಹೇಳಿದ್ರೆ, if vector A plus vector B plus vector C is equal to 0, then find the value of vector A dot vector B plus vector B dot vector C plus vector C dot vector A. ಇದರ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಇದೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್. ನೀವು ಮಾಡೆಲ್ ಪೇಪರ್ಸನ್ನು ರೆಫರ್ ಮಾಡಿದರೆ ಈ ಕ್ವೆಶನ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಮಾಡೆಲ್ ಪೇಪರ್ಸಲ್ಲಿ ಇದೆ. ಸೊ ಈ ಪ್ರಾಬ್ಲಮ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. ಆಮೇಲೆ ಕೋಪ್ಲೈನಾರಿಟಿ ಆಫ್ ವೆಕ್ಟರ್ಸ್ ಅದರ ಬಗ್ಗೆ ಒಂದು ಕ್ವೆಶನ್ ಕೇಳ್ಬೋದು. ಈ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಮೇಲೆ ಪ್ರೂವಿಂಗ್ ದ ವೆಕ್ಟರ್ಸ್ ಆರ್ ಕೋಪ್ಲೇನಾರ್ ಅಂತ, ಅದರದ್ದು 3 ಮಾರ್ಕ್ಸಿಗೆ ಬರುವಂಥ ಕ್ವೆಶನ್ಸ್. ಸೊ ಈ 3 ಟೈಪ್ಸ್ ಆಫ್ ಕ್ವೆಶನ್ಸನ್ನು ಸ್ವಲ್ಪ ಫೋಕಸ್ ಮಾಡ್ಕೊಳ್ಳಿ ಫ್ರಮ್ ದ ವೆಕ್ಟರ್ಸ್ ಲೆಸನ್. ಅಲ್ಲಿ ವೆಕ್ಟರ್ಸ್ ಲೆಸನಲ್ಲಿ ನಮಗೆ 2 ಕ್ವೆಶನ್ಸ್ ಬರುತ್ತೆ 3 ಮಾರ್ಕ್ಸಿಗೆ. ಕ್ವೆಶನ್ ನಂಬರ್ 48 ಮತ್ತು ಕ್ವೆಶನ್ ನಂಬರ್ 49. ಇಟ್ ಇಸ್ ಫ್ರಮ್ ದ ವೆಕ್ಟರ್ಸ್. ಸೊ ಇದರಲ್ಲಿ ಅದೇ ಇದು 3ರಲ್ಲಿ ನೀವು ಜಾಸ್ತಿ ಫೋಕಸ್ ಮಾಡಿದರೆ ನಿಮಗೆ ಆ 2 ಕ್ವೆಶನ್ಸನ್ನು ಆನ್ಸರ್ ಮಾಡಬಹುದು. ನೆಕ್ಸ್ಟ್ ಕ್ವೆಶನ್ ಇಸ್ ಫ್ರಮ್ 3 ಡೈಮೆನ್ಷನಲ್ ಜಾಮೆಟ್ರಿ. 3 ಡೈಮೆನ್ಷನಲ್ ಜಾಮೆಟ್ರಿ ಇದು ಕ್ವೆಶನ್ಸ್, ದೋಸ್ ಆರ್ ಕ್ವೆಶನ್ಸ್ ಆರ್ ಈಸಿ ಟು ಸಾಲ್ವ್. ಯಾಕಂತ ಹೇಳಿದ್ರೆ ನಿಮಗೆ ಫಾರ್ಮುಲೆ ಮೆಮೊರೈಸ್ ಮಾಡಲಿಕ್ಕೆ ಗೊತ್ತಾದರೆ ಪ್ರಾಬ್ಲಮ್ಸನ್ನು ಈಸಿಲಿ ಸಾಲ್ವ್ ಮಾಡ್ಬೋದು. ಮತ್ತು ಯಾವ ಕ್ವೆಶನ್ಗೆ ಯಾವ ಫಾರ್ಮುಲಾ ಹಾಕಬೇಕು ಅಂತ ನಿಮ್ಗೆ ಗೊತ್ತಾಗಬೇಕು ಅಷ್ಟೇ. ಸೊ 3Dಯಲ್ಲಿ ಯೂಶ್ವಲಿ ನಿಮಗೆ ಫಾರ್ಮುಲಾ ಬೇಕಾಗಿರೋದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇದ್ದು ಫಾರ್ಮುಲಾ, ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂಡ್ ಲೈನ್ಸ್, ಡಿಸ್ಟೆನ್ಸ್ ಬಿಟ್ವೀನ್ 2 ಪ್ಯಾರಲಲ್ ಲೈನ್ಸ್, ಡಿಸ್ಟೆನ್ಸ್ ಫ್ರಮ್ ಅ ಪಾಯಿಂಟ್ ಟು ಅ ಪ್ಲೇನ್, ಆ್ಯಂಗಲ್ ಬಿಟ್ವೀನ್ ದ ಪ್ಲೇನ್ಸ್, ಇಂಥದ್ದೆಲ್ಲ ಫಾರ್ಮುಲಾ ಇದೆ. ಆ ಎಲ್ಲ ಫಾರ್ಮುಲಾಸನ್ನು ಇಫ್ ಯು ಮೆಮೊರೈಸ್ ಈಸಿ ಟು ಸಾಲ್ವ್ ದ ಪ್ರಾಬ್ಲಮ್ಸ್, ಡೈರೆಕ್ಟ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಫಾರ್ಮುಲಾ ಹಾಕೋದು ಆ್ಯಂಡ್ ಸಬ್ಸ್ಟಿಟ್ಯೂಟಿಂಗ್ ಇಟ್. ಸೊ ಇದನ್ನು ಕೂಡ ನೀವು ಅಟೆಂಪ್ಟ್ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ಬಂದರೆ ಕ್ವೆಶನ್ ನಂಬರ್ 51 ಪ್ರೊಬ್ಯಾಬಿಲಿಟಿದ್ದು ಬೇಸ್ ಥಿಯರಮಿಂದ 3 ಮಾರ್ಕ್ಸ್ಗೆ ಬರುವಂಥ ಕ್ವೆಶನ್ಸ್. ಆ ಬೇಸ್ ಥಿಯರಮನ್ನು ನಿಮಗೆ ಪ್ರಾಬ್ಲಮ್ಸನ್ನು ಅರ್ಥ ಮಾಡಿಕೊಂಡ್ರೆ, ಸೊ ಬೇಸ್ ಥಿಯರಮ್ ಇಸ್ ವೆರಿ ಸಿಂಪಲ್ ಪ್ರಾಬ್ಲಮ್ ಅದನ್ನು ಸಾಲ್ವ್ ಮಾಡಲಿಕ್ಕೆ. ಮತ್ತು ಬೇಸ್ ಥಿಯರಮಲ್ಲಿ ಆ ಎಕ್ಸಸೈಸ್ 16ಇಂದ ಎಲ್ಲ ಪ್ರಾಬ್ಲಮ್ಸನ್ನು ನೀವು ಕಾನ್ಸಂಟ್ರೇಟ್ ಮಾಡೋದು ಬೇಡ. ಸೊ ಇಲ್ಲಿ ಬೇಸ್ ಥಿಯರಮನ್ನು ನೀವು ಕನ್ಸಿಡರ್ ಮಾಡಿದರೆ ಎಕ್ಸಸೈಸ್ 13.3ಇಂದ, ಸೊ ವೆನ್ ಯು ಕಮ್ ಟು ಪ್ರೊಬ್ಯಾಬಿಲಿಟಿ 3 ಮಾರ್ಕ್ಸಿಗೆ ಬರುವಂಥ ಪ್ರಾಬ್ಲಮ್ ಬೇಸ್ ಥಿಯರಮ್ ಇದ್ದು ಪ್ರಾಬ್ಲಮ್. ಸೊ ಈ ಬೇಸ್ ಥಿಯರಮ್ ಇದು ಅದೇನು ತುಂಬ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಅಲ್ಲ. ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಪ್ರಾಪರ್ಲಿ ಅದು ತುಂಬ ಈಸಿ ಅದನ್ನು ಸಾಲ್ವ್ ಮಾಡಲಿಕ್ಕೆ. ಮತ್ತು ಅದರಲ್ಲಿ ಕೂಡ ನೀವು ಎಕ್ಸಸೈಸಲ್ಲಿ ಎಲ್ಲ ಪ್ರಾಬ್ಲಮ್ಸನ್ನು ಫೋಕಸ್ ಮಾಡೋದು ಬೇಡ. ಈ ಎಕ್ಸಸೈಸ್ 13.3ಯಲ್ಲಿ ಕ್ವೆಶನ್ ನಂಬರ್ 2, ಕ್ವೆಶನ್ ನಂಬರ್ 3, ಕ್ವೆಶನ್ ನಂಬರ್ 7 ಆ್ಯಂಡ್ ಕ್ವೆಶನ್ ನಂಬರ್ 13 ಇಷ್ಟು ಮಾತ್ರ ನೀವು ಕಲೀರಿ. ಮತ್ತೊಂದು ಎಕ್ಸಾಂಪಲ್ 16 ಇದೆ, ಅದೇ ಲೆಸನ್ ಇದು ಎಕ್ಸಾಂಪಲ್. ಇದು ಇಷ್ಟು 5 ಪ್ರಾಬ್ಲಮ್ಸ್, ಎಕ್ಸಸೈಸಲ್ಲಿ 4 ಪ್ರಾಬ್ಲಮ್ಸ್ ಆ್ಯಂಡ್ ವರ್ಕ್ಡ್ ಎಕ್ಸಾಂಪಲ್ ಇದ್ದು 1 ಪ್ರಾಬ್ಲಮ್. ಬೇಸ್ ಥಿಯರಮನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳೋದಿದ್ರೆ ಅದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಬೋದು. ಇನ್ನು ಇಂಟಿಗ್ರೇಷನ್, ಕೆಲವರು ವಿ ಕ್ಯಾನ್ ಮ್ಯಾನೇಜ್ ಇಂಟಿಗ್ರೇಷನ್ ಅಂತ ಇರ್ತಾರೆ. ಇಲ್ಲ ನಮಗೆ ಇಂಟಿಗ್ರೇಷನ್ ಬೇಡವೇ ಬೇಡ, ವೆರಿ ಟಫ್ ಅಂತ ಹೇಳಿದವರು ಇಂಟಿಗ್ರೇಷನ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಬಿಕಾಸ್ ನಿಮಗೆ ಆಲ್ರೆಡಿ 10 ಪ್ರಾಬ್ಲಮ್ಸ್ ಸಿಕ್ಕಿದೆ, ಮೋರ್ ದೆನ್ 10 ಪ್ರಾಬ್ಲಮ್ಸ್ ಯು ಹ್ಯಾವ್ ಗಾಟ್. ಸೊ ಇಂಟಿಗ್ರೇಷನ್ ನಿಮಗೆ ಓಕೆ, ನಾಟ್ ಅ ಬಿಗ್ ಪ್ರಾಬ್ಲಮ್ ಅಂತ ಹೇಳಿದರೆ ಅದರಲ್ಲೊಂದು ಪಾರ್ಷಿಯಲ್ ಫ್ರ್ಯಾಕ್ಷನ್ ಇದು ಪ್ರಾಬ್ಲಮ್ ಬರುತ್ತೆ ಇಂಟಿಗ್ರೇಷನಲ್ಲಿ. ವೆರಿ ಸಿಂಪಲ್ ಪ್ರಾಬ್ಲಮ್, ಅದನ್ನು ನೀವು ಸಾಲ್ವ್ ಮಾಡೋದು ತುಂಬ ಈಸಿ ಇದೆ. ಅದು ಇಂಟಿಗ್ರೇಷನಲ್ಲಿ ಸಿಂಪಲ್ ಇಂಟಿಗ್ರೇಷನ್ ಕೂಡ ಇರೋದು. ಸೊ ಪಾರ್ಷಿಯಲ್ ಫ್ರ್ಯಾಕ್ಷನಿಂದ ನೀವು ಸಾಲ್ವ್ ಮಾಡುವಂಥ ಪ್ರಾಬ್ಲಮ್ಸ್ಗಳು ಈಸಿ. ಈಗ ಸಿಂಪಲ್ ಆಗಿ ಬಂದರೆ ಪಾರ್ಷಿಯಲ್ ಫ್ರ್ಯಾಕ್ಷನ್, ಇಫ್ ಸಪೋಸ್ ದ ಪ್ರಾಬ್ಲಮ್ ಇಸ್ ಲೈಕ್ ನೋಡಿ ಈ ಥರದ ಪ್ರಾಬ್ಲಮ್ ಇದ್ದರೆ ಇದು ವೆರಿ ಸಿಂಪಲ್ ಇದನ್ನು. ಸೊ ಇದನ್ನು ನೀವು ಈಗ
is equal to a divided by x plus 1 plus b divided by x plus 2 ಅಂತ ಬರೋದು. ಯು ನೋ ಹೌ ಟು ಸಾಲ್ವ್ ದಿಸ್ ಒನ್ ಫರ್ದರ್. ವೆರಿ ಸಿಂಪಲ್ ಇದೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಂಟಿಗ್ರೇಷನ್ ಓಕೆ ಅನ್ನೋರು, ಅಥವಾ ನಿಮಗೆ ಇಂಟಿಗ್ರೇಷನ್ ಬೇಡದಿದ್ದರೆ ಯು ಕ್ಯಾನ್ ಸ್ಕಿಪ್ ದಿಸ್. ಈಗ ಇದರಲ್ಲಿ ನಿಮಗೆ 10 ಕ್ವೆಶನ್ಸಲ್ಲಿ ಯಾವುದು ಬೇಕು, ನಾನೀಗ ಇಷ್ಟೆಲ್ಲ ಹೇಳಿದ ಪ್ರಾಬ್ಲಮ್ಸ್ ಅದು ಈಸಿ ಪ್ರಾಬ್ಲಮ್ಸನ್ನು ನಾನು ನಿಮಗೆ ಹೇಳಿದ್ದು. ಇದರಲ್ಲಿ ನಿಮಗೆ 10 ಪ್ರಾಬ್ಲಮ್ಸ್ ಯಾವುದು ಬೇಕು ಅಂತ ನೀವು ಪರ್ಫೆಕ್ಟಾಗಿ ಮೊದಲೇ ಡಿಸೈಡ್ ಮಾಡಿಕೊಂಡ್ರೆ ಓಕೆ ಫೈನ್, ಇದಿಷ್ಟು ಲೆಸನ್ಸಲ್ಲಿ ಬಟ್ ಪ್ರಾಬ್ಲಮ್ಸ್ ಇದೇ ಬರ್ತದೆ ಅಂತ ವಿ ಕೆನಾಟ್ ಸ್ಟಿಕ್ ಆನ್ ದಿಸ್. ಸೊ ಆಲ್ಮೋಸ್ಟ್ ಈ ಥರದ ಪ್ರಾಬ್ಲಮ್ಸ್ ಬರಬಹುದು ಅಂತ ನಾನು ಹೇಳಿದ್ದೇನೆ. ಸೊ ಅದನ್ನು ಡಿಸೈಡ್ ಮಾಡ್ಕೊಳ್ಳಿ ಯಾವುದು ಅಂತ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ನಿಮಗೆ ಆಗೋದಿದ್ರೆ ನೀವು ಸಾಲ್ವ್ ಮಾಡಿ, ಇಲ್ಲದಿದ್ದರೆ ಓಕೆ ಈ 10 ಪ್ರಾಬ್ಲಮ್ಸಿಗೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಈಗ ವಿ ವಿಲ್ ಕಮ್ ಟು 2 marks ಕ್ವೆಶನ್ಸ್. ಈ 2 marks ಕ್ವೆಶನ್ಸ್ ಮತ್ತು 1 marks ಕ್ವೆಶನ್ಸ್. ಸೊ ನಮ್ಮ ಸ್ಕೋರನ್ನು ಸ್ವಲ್ಪ ಮೇಲೆ ಎತ್ತಿಕೊಡ್ಬೇಕಂತ ಹೇಳಿದರೆ ಈ 2 marks ಮತ್ತು 1 marks ಕ್ವೆಶನ್ಸ್ ನಮಗೆ ಸ್ವಲ್ಪ ಹೆಲ್ಪ್ ಆಗುವಂಥದ್ದು. ಈ 2 marks ಕ್ವೆಶನ್ಸಲ್ಲಿ ಕೂಡ ನೀವು 10 ಕ್ವೆಶನ್ಸನ್ನು ಅಟೆಂಪ್ಟ್ ಮಾಡಬೇಕು. ಸೊ ಯಾವುದೆಲ್ಲ 10 ಕ್ವೆಶನ್ಸನ್ನು ನಾವು ಅಟೆಂಪ್ಟ್ ಮಾಡಬಹುದು ಅಂತ ನೋಡುವ. ಇದರಲ್ಲಿ ನೀವು ರಿಲೇಷನ್ ಆ್ಯಂಡ್ ಫಂಕ್ಷನಿಂದ ಒಂದು ಕ್ವೆಶನನ್ನು ಸಿಲೆಕ್ಟ್ ಮಾಡಬಹುದು. ರಿಲೇಷನ್ ಆ್ಯಂಡ್ ಫಂಕ್ಷನಿಂದ ಬರುವಂಥ ಕ್ವೆಶನ್, ಪ್ರೂವ್ ದ್ಯಾಟ್ ಸ್ಟಾರ್ ಈಸ್ ಕಮ್ಯೂಟೇಟಿವ್ ಆ್ಯಂಡ್ ಅಸೋಸಿಯೇಟಿವ್, ಅಥವಾ ವೆರಿಫೈ ವೆದರ್ ಸ್ಟಾರ್ ಈಸ್ ಕಮ್ಯೂಟೇಟಿವ್ ಆರ್ ಅಸೋಸಿಯೇಟಿವ್ ಅಂತ ಕೇಳ್ತಾರೆ. ನಿಮಗೆ ಅದು ಕಮ್ಯೂಟೇಟಿವ್ ಪ್ರಾಪರ್ಟಿ ಪ್ರೂವ್ ಮಾಡಲಿಕ್ಕೆ ಅದು ಈಸಿ, ಆಲ್ಮೋಸ್ಟ್ ಎಲ್ಲರೂ ಪ್ರೂವ್ ಮಾಡ್ತೀರಿ. ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಬಿ ಸ್ಟಾರ್ ಎ. ಬಟ್ ಕೆಲವೊಂದು ಸರಿ ಅಸೋಸಿಯೇಟಿವ್ ಪ್ರಾಪರ್ಟಿ ಮಾಡುವಾಗ ಮಿಸ್ಟೇಕ್ಸ್ ಆಗುತ್ತೆ. ಸೊ ಅದು ನಿಮಗೆ ತುಂಬ ಕ್ಲಿಯರ್ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲದಿದ್ದರೆ ಅದನ್ನು ತಗೊಳ್ಳೋದು ಬೇಡ ಆ ಕ್ವೆಶನ್ನ. ಓಕೆ, ಅದು ನಿಜವಾಗಿ ಅದು ಸುಲಭ ಇದೆ. ಅಸೋಸಿಯೇಟಿವ್ ಪ್ರಾಪರ್ಟಿ ಪ್ರೂವ್ ಮಾಡಲಿಕ್ಕೂ ಏನು ಡಿಫಿಕಲ್ಟೀಸ್ ಇಲ್ಲ, ತುಂಬ ಈಸಿ ಇದೆ. ಅದನ್ನು ಸಿಲೆಕ್ಟ್ ಮಾಡಬಹುದು. ಬೇಡದಿದ್ದರೆ ಯು ಕ್ಯಾನ್ ಗೋ ಟು ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ 2 marksಗೆ ಯೂಶ್ವಲಿ one expression will be given. So to find out the value of that expression, ಅದನ್ನು ಕೇಳ್ಬೋದು. ಅಥವಾ ಡೆರೈವೇಷನ್ ಆಫ್ ಎನಿ ಆಫ್ ದ ಪ್ರಾಪರ್ಟೀಸ್ ಲೈಕ್ sin inverse x plus cos inverse x is equal to pi by 2, tan inverse x plus cot inverse x is equal to pi by 2. ಈ ಥರದ ಡಿರೈವೇಷನ್ಸ್, ಸಿಂಪಲ್ ಡಿರೈವೇಷನ್ಸನ್ನು ಕೇಳ್ಬೋದು 2 marksಗೆ. ನೆಕ್ಸ್ಟ್ ಮ್ಯಾಟ್ರಿಕ್ಸಿಂದ ಒಂದು ಪ್ರಾಬ್ಲಮ್ ಬರುತ್ತೆ. ಯೂಶ್ವಲಿ ಮ್ಯಾಟ್ರಿಕ್ಸಿಂದ ಬರುವಂಥ ಪ್ರಾಬ್ಲಮ್ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೈ ಝೆಡ್. ಸೊ ಇಟ್ ಈಸ್ ಬೇಸ್ಡ್ ಆನ್ ಆಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್, ಎಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮೇಲೆ ಪ್ರಾಬ್ಲಮ್ಸನ್ನು ಕೇಳ್ತಾರೆ. ಯೂಶ್ವಲಿ ಕೇಳುವಂಥ ಪ್ರಾಬ್ಲಮ್ ಅದೇ, ಫೈಂಡಿಂಗ್ ದ ಅನ್ನೋನ್ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಆ್ಯಂಡ್ ಝೆಡ್. ಸೊ ಅದು ಯಾವುದ್ರ ಮೇಲೆ ಅಂತ ಹೇಳಿದ್ರೆ 2 ಮ್ಯಾಟ್ರಿಸಸ್ ಆರ್ ಈಕ್ವಲ್ ಆದರೆ ಆವಾಗ ಈ ಅನ್ನೋನ್ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಅದರಿಂದ ಕೇಳ್ತಾರೆ. ನೆಕ್ಸ್ಟ್ ಡಿಟರ್ಮಿನೆಂಟ್ಸಿಂದ ಕ್ವೆಶನ್ ನಂಬರ್ 20, 2 marksಗೆ ಬರುವಂಥ ಕ್ವೆಶನ್, ಫೈಂಡಿಂಗ್ ದ ಏರಿಯಾ ಆಫ್ ಅ ಟ್ರಯಾಂಗಲ್. 3 vertices ಆಫ್ ಅ ಟ್ರಯಾಂಗಲ್ ವಿಲ್ ಬಿ ಗಿವನ್, ಹೌ ಟು ಫೈಂಡ್ ಔಟ್ ದ ಏರಿಯಾ. ಇನ್ನೊಂದು ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಕೆ, ಅಂದರೆ ಏರಿಯಾ ಆಫ್ ದ ಟ್ರಯಾಂಗಲ್ ವಿಲ್ ಬಿ ಗಿವನ್, ಅದರಲ್ಲಿ ಒಂದು ಅನ್ನೋನ್ ವ್ಯಾಲ್ಯೂ ಆಫ್ ಕೆ ಯು ಹ್ಯಾವ್ ಟು ಫೈಂಡ್ ಔಟ್. ಅದರ್ವೈಸ್ ಕೊಲಿನಿಯಾರಿಟಿ ಆಫ್ ದ ಪಾಯಿಂಟ್ಸ್ ಕೇಳ್ಬೋದು. So when the 3 points are collinear, area of the triangle is equal to 0. ಇನ್ನೊಂದು ಕ್ವೆಶನ್ ಅದರಲ್ಲಿ ಬರುವಂಥದ್ದು ಫೈಂಡಿಂಗ್ ದ ಈಕ್ವೇಷನ್ ಆಫ್ ಅ ಲೈನ್. ಸೊ 2 marksಗೆ ಈ ಕ್ವೆಶನ್ಸ್, ಈ ಕಾನ್ಸೆಪ್ಟಿಂದ ಕ್ವೆಶನ್ಸನ್ನು ಕೇಳ್ಬೋದು. ಅದನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಇನ್ನೊಂದು ಕ್ವೆಶನ್ ನಂಬರ್ 28, ಡಿಫ್ರೆನ್ಷಿಯಲ್ ಈಕ್ವೇಷನಿಂದ. ಸೋ ಫಾರ್ ನಿಮಗೆ ಡಿಫ್ರೆನ್ಷಿಯಲ್ ಈಕ್ವೇಷನ್ಸಿಂದ ಯಾವ ಕ್ವೆಶನ್ಸನ್ನು ನಾನು ಸಜೆಸ್ಟ್ ಮಾಡಲಿಲ್ಲ. ಸೊ ಇಲ್ಲಿ 2 marksಗೆ ಒಂದು ಕ್ವೆಶನ್ಸ್, ಅದು ಕಂಪಲ್ಸರಿ ಕ್ವೆಶನ್ ಬಂದೇ ಬರುತ್ತೆ, ಫೈಂಡಿಂಗ್ ದ ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ಆರ್ಡರ್ಗೆ 1 mark, ಡಿಗ್ರಿಗೆ 1 mark, 2 marks. ಸೊ ಆರ್ಡರ್ ಬರೀಲಿಕ್ಕೆ ಈಸಿ. ಸೊ ಡಿಗ್ರಿ ಬರೆಯುವಾಗ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಯಾವಾಗ ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಲೊಗ್ಯಾರಿದಮಿಕ್ ಫಂಕ್ಷನ್ಸ್ ಎಲ್ಲ ಬರುವಾಗ, ಈಗ ಸೈನ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಈ ಥರ ಎಲ್ಲ ಬಂದರೆ ಡಿಗ್ರಿ ಇಸ್ ನಾಟ್ ಡಿಫೈನ್ಡ್. ಆವಾಗ ನೀವು ಒಂಚೂರು ಕೇರ್ಫುಲ್ ಆಗಿರಬೇಕು. ಸೊ ಈಸಿಲಿ ಯು ಕ್ಯಾನ್ ಸ್ಕೋರ್ 2 marks ಇನ್ ದಿಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ 29 and 30, ಇಟ್ ಈಸ್ ಫ್ರಮ್ ದ ವೆಕ್ಟರ್ಸ್.
ಸೊ ವೆಕ್ಟರ್ಸಿಗೆ 2 ಮಾರ್ಕ್ಸ್ ಇದ್ದು ಕ್ವೆಶನ್ ಮೋಸ್ಟ್ಲಿ ಡಾಟ್ ಪ್ರಾಡಕ್ಟ್ಸ್ ಮತ್ತೆ ಕ್ರಾಸ್ ಪ್ರಾಡಕ್ಟ್ ಇಂದ ಕೇಳಬಹುದು ಕ್ವೆಶನ್ಸ್ ಅನ್ನ. ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಅಥವಾ ಕಾಸ್ ಥೀಟಾ. ಅದರ್ವೈಸ್ ಪ್ರೊಜೆಕ್ಷನ್ ಇಂದ ಒಂದು ಪ್ರಾಬ್ಲಮ್ ಕೇಳಬಹುದು, ಪ್ರೊಜೆಕ್ಷನ್ ವೆಕ್ಟರ್. ಅದರ್ವೈಸ್ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಮತ್ತೆ ಏರಿಯಾ ಆಫ್ ದ ಟ್ರಯಾಂಗಲ್ಸ್. ಈ ಕಾನ್ಸೆಪ್ಟ್ಸ್ ಇಂದ ಯೂಶಲಿ ಫೋಕಸ್ ಓನ್ಲಿ ಆನ್ ದೀಸ್ 5 ಕಾನ್ಸೆಪ್ಟ್ಸ್: ಡಾಟ್ ಪ್ರಾಡಕ್ಟ್, ಕ್ರಾಸ್ ಪ್ರಾಡಕ್ಟ್, ಪ್ರೊಜೆಕ್ಷನ್ ಮತ್ತೆ ಏರಿಯಾ ಆಫ್ ದ ಟ್ರಯಾಂಗಲ್ ಅಥವಾ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್. ನೆಕ್ಸ್ಟ್ 3Dಗೆ ಇದೇ ಪರ್ಟಿಕ್ಯುಲರ್ ಕ್ವೆಶನ್ಸ್ ಕೇಳ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದ ಕಾರಣ ನೀವು 3Dಯನ್ನು ಸ್ಕಿಪ್ ಮಾಡೋದಿದ್ರೆ ಸ್ಕಿಪ್ ಮಾಡ್ಬೋದು. ನಾನು ಇದಾಗಲೇ ಹೇಳಿದ ಹಾಗೆ 3 ಮಾರ್ಕ್ಸಿಗೆ ಯಾವ ಥರ ನೀವು ಫಾರ್ಮುಲಾಸನ್ನು ಕಲ್ತ್ಕೊಂಡಿರ್ತೀರಿ ಅದೇ ಫಾರ್ಮುಲಾವನ್ನು ಇಲ್ಲಿ ಯೂಸ್ ಮಾಡಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವಂಥದ್ದು. ಬೇಕಿದ್ರೆ ಅದನ್ನು ನೋಡ್ಕೊಳ್ಳಿ, ಅದರ್ವೈಸ್ ಯು ಕ್ಯಾನ್ ಸ್ಕಿಪ್ ದ್ಯಾಟ್. ಮತ್ತು ಪ್ರೊಬ್ಯಾಬಿಲಿಟಿಯಲ್ಲಿ ಒಂದು ಕ್ವೆಶನನ್ನು ಈಸಿಲಿ ಯು ಕ್ಯಾನ್ ಆನ್ಸರ್. ಅದು ದ ಕ್ವೆಶನ್ ಈಸ್ ಬೇಸ್ಡ್ ಆನ್ ರ್ಯಾಂಡಮ್ ವೇರಿಯೇಬಲ್ಸ್. ಸೊ ದ ಕಾನ್ಸೆಪ್ಟ್ is summation p of x is equal to 1. So idra mele question barutte. Alli finding the value of unknown value of k. The probability of different events will be given. So sum of all the probabilities is equal to 1. allondu unknown value k irutte, aa k value anna find out madudu. Idu 2 marks ge baruvanta question. So idannu easily you can attempt. So this is all about 2 ಮಾರ್ಕ್ಸ್ ಕ್ವೆಶನ್ಸ್ ಅಲ್ಲಿ. ಸೊ ಇದಿಷ್ಟು ಕೆಲವು 10 ಮಾತ್ರ ಅಲ್ಲ, ಸ್ವಲ್ಪ ಜಾಸ್ತಿಯೇ ಹೇಳಿದೆ ನಂಬರ್ ಆಫ್ ಕ್ವೆಶನ್ಸ್. ಇದರಲ್ಲಿ ನಿಮಗೆ 10 ಯಾವ್ದು ಈಸಿ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ವಿ ವಿಲ್ ಮೂವ್ ಆನ್ ಟು 1 ಮಾರ್ಕ್ ಕ್ವೆಶನ್ಸ್. ಸೊ ಇದರಲ್ಲಿ 15 ಕ್ವೆಶನ್ಸ್ ಅಲ್ಲಿ ಯು ಹ್ಯಾವ್ ಟು ಆನ್ಸರ್ ಓನ್ಲಿ 10. 1 ಮಾರ್ಕ್ಸಿಗೆ ರಿಲೇಷನ್ ಆ್ಯಂಡ್ ಫಂಕ್ಷನ್ ಇಂದ ಬರುವಂಥ ಕ್ವೆಶನ್ಸ್ ಯೂಶಲಿ ಡೆಫಿನೇಷನ್ಸ್ ಕೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್, ಡಿಫೈನ್ ಬೈನರಿ ಆಪರೇಷನ್. ಆಲ್ಮೋಸ್ಟ್ ಎಲ್ಲ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್ ಅಲ್ಲಿ ನೋಡಿದರೆ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ ಪೇಪರಲ್ಲಿ ಇದು ರಿಪೀಟ್ ಆಗಿದೆ. ಅದರ್ವೈಸ್ ಡಿಫೈನ್ ಬೈಜೆಕ್ಟಿವ್ ಫಂಕ್ಷನ್ ಅಥವಾ ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್, ಸಿಮೆಟ್ರಿಕ್ ಇದರ ಮೇಲೆ ಡೆಫಿನೇಷನ್ ಮೇಲೆ ಕ್ವೆಶನ್ ಬರ್ಬೋದು. ಅದರ್ವೈಸ್ ಈಗ ಗಿವ್ ಎನ್ ಎಕ್ಸಾಂಪಲ್ ವೇರ್ ದ ಫಂಕ್ಷನ್ ಈಸ್ ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್, ಈ ಥರದ ಕ್ವೆಶನ್ಸನ್ನು ಕೇಳಬಹುದು. ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ಬರುವಂಥ ಕ್ವೆಶನ್ಸ್ ಇದರಲ್ಲಿ ಮೇನ್ಲಿ ಬೇಸ್ಡ್ ಆನ್ ದ ಡೊಮೇನ್ ಆ್ಯಂಡ್ ದ ರೇಂಜ್ ಆರ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್, ಇದರ ಮೇಲೆ ಒಂದು ಕ್ವೆಶನ್ ಶೂರ್ ಆಗಿ ಬರುತ್ತೆ. ಸೊ ಆ ಡೊಮೇನ್ ಮತ್ತು ರೇಂಜ್ ಆಫ್ ಆಲ್ ದ 6 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸನ್ನು ಯು ಹ್ಯಾವ್ ಟು ಫೋಕಸ್. ಅದನ್ನೆಲ್ಲ ಸರಿಯಾಗಿ ಕಲೀರಿ, ಅದರಲ್ಲಿ ಒಂದು ಕ್ವೆಶನ್ ನಿಮಗೆ ಬಂದೇ ಬರುತ್ತೆ. ಸೊ ಇನ್ನೊಂದು ಕ್ವೆಶನ್ ಅದರಲ್ಲಿ ಸಿಂಪಲ್ ಅಂದರೆ ಒಂದು ಫಾರ್ ಎಕ್ಸಾಂಪಲ್ ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಟ್ ಇನ್ವರ್ಸ್ -√3 ಅಥವಾ ಸೈನ್ ಇನ್ವರ್ಸ್ 1/√2, ಈ ಥರದ ಕ್ವೆಶನ್ಸನ್ನು ಕೇಳ್ಬೋದು. ಇನ್ನೊಂದು ಕ್ವೆಶನ್. ಸೊ ಈಸಿಲಿ ಯು ಕ್ಯಾನ್ ಆನ್ಸರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಿಂದ ಕ್ವೆಶನ್ಸನ್ನು. ಇನ್ನು ಕ್ವೆಶನ್ ನಂಬರ್ 5 ಮ್ಯಾಟ್ರಿಕ್ಸಿಂದ ಬರುವಂಥ ಕ್ವೆಶನ್. ಇದನ್ನು ನಿಮಗೆ ಅಟೆಂಪ್ಟ್ ಮಾಡ್ಬೋದು. ಮ್ಯಾಟ್ರಿಕ್ಸಲ್ಲಿ ಯೂಶ್ವಲಿ ಡೆಫಿನೇಷನ್ಸನ್ನು ಕೇಳ್ತಾರೆ. ಡೆಫಿನೇಷನ್ಸ್ ಯಾವುದು ಅಂತ ಹೇಳಿದರೆ, ಒಂದು ಡಿಫೈನ್ಡ್ ಡಯಾಗನಲ್ ಮ್ಯಾಟ್ರಿಕ್ಸ್, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಕೇಳ್ಬೋದು, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆರ್ ಯೂನಿಟ್ ಮ್ಯಾಟ್ರಿಕ್ಸ್ ಕೇಳ್ಬೋದು, ರೋ ಮ್ಯಾಟ್ರಿಕ್ಸ್, ಕಾಲಮ್ ಮ್ಯಾಟ್ರಿಕ್ಸ್, ಈ ಥರದ ಡೆಫಿನೇಷನ್ಸನ್ನು ಕೇಳಬಹುದು. ಅದರ್ವೈಸ್ ಇಫ್ ದ ಮ್ಯಾಟ್ರಿಕ್ಸ್ ಹ್ಯಾಸ್ 24 ಎಲಿಮೆಂಟ್ಸ್, ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್ ಅಂತ ಕೇಳ್ಬೋದು. ಫೈಂಡ್ ದ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಸ್, ಫೈಂಡ್ ದ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಸಸ್ of order 3/3 with each entry 0 or 1. ಇದು ಒಂದು ಇಂಪಾರ್ಟೆಂಟ್ ಕ್ವೆಶನ್. ಅದರ್ವೈಸ್ ಕನ್ಸ್ಟ್ರಕ್ಟ್ ಆ ಮ್ಯಾಟ್ರಿಕ್ಸ್ 2/2 ಮ್ಯಾಟ್ರಿಕ್ಸಾ ಅಥವಾ 3/3 ಮ್ಯಾಟ್ರಿಕ್ಸಾ, ಅದರಲ್ಲಿ ಕಂಡೀಷನ್ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ಕಂಡೀಷನ್ ಈಸ್ Aij is equal to I plus j whole square divided by 2. ಸೊ ಈ ಥರದ ಕ್ವೆಶನ್ಸನ್ನು ಕೇಳುವ ಚಾನ್ಸಸ್ ಇದೆ 1 ಮಾರ್ಕ್ಗೆ. ಯೂಶ್ವಲಿ ಡೆಫಿನೇಷನ್ಸನ್ನೇ ಕೇಳ್ತಾರೆ. ನೆಕ್ಸ್ಟ್ ಡಿಟರ್ಮಿನೆಂಟ್ಸಿಗೆ ಬಂದಾಗ, ಡಿಟರ್ಮಿನೆಂಟ್ಸ್ ಇಲ್ಲಿ ಬರುವಾಗ ದ ಮೋಸ್ಟ್ ಕಾಮನ್ ಕ್ವೆಶನ್ ಈಸ್ ಲೈಕ್ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್. ಈ ಥರ ಕೊಟ್ಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳುವಂಥದ್ದು ಒಂದು ನಾರ್ಮಲ್ ಕ್ವೆಶನ್. ಅದರ್ವೈಸ್ ಪ್ರಾಪರ್ಟೀಸ್ ಮೇಲೆ ಕ್ವೆಶನ್ಸನ್ನು
ಕೇಳಬಹುದು. ಸೊ ದ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ದಟ್ ವಿ ಹ್ಯಾವ್ ಟು ರಿಮೆಂಬರ್ ಇನ್ ಡಿಟರ್ಮಿನೆಂಟ್ಸ್ ಇಸ್, ಒಂದು ಡಿಟರ್ಮಿನೆಂಟ್ ಆಫ್ ಕೆ ಎ ಇಸ್ ಈಕ್ವಲ್ ಟು ಕೆ ಟು ದ ಪವರ್ ಎನ್ ಇಂಟು ಡಿಟರ್ಮಿನೆಂಟ್ ಎ. ಸೊ ಅಲ್ಲಿ ಯೂಶಲಿ ನಿಮಗೆ ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಇಫ್ ದ ಡಿಟರ್ಮಿನೆಂಟ್ ಎ ಇಸ್ 10, ಫೈಂಡ್ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ 2a, ಈ ಥರದ ಕ್ವೆಶನ್. ಸೊ ಇಲ್ಲಿ ಈಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್? ಇಟ್ ಈಸ್ ಆರ್ಡರ್ ಕೊಟ್ಟಿರಬೇಕಲ್ಲಿ, ಆ ಮ್ಯಾಟ್ರಿಕ್ಸ್ ಇದು ಆರ್ಡರ್ ಕೊಟ್ಟಿರ್ತಾರೆ. ಸಪೋಸ್ ಆರ್ಡರ್ ಈಸ್ 2 ಅಂತ ಆದರೆ, ಸೊ ಇಟ್ಸ್ ವ್ಯಾಲ್ಯೂ ಈಸ್ 2 to the power 2 ಇಂಟು ಡಿಟರ್ಮಿನೆಂಟ್ ಆಫ್ ಎ. ಸೊ ಅಲ್ಲಿ 4 into 10 ಇಟ್ ಈಸ್ 40 ಬರುತ್ತೆ. Otherwise, the some other properties are a determinant of a into a dash is equal to a determinant of a into determinant of a dash. So, a determinant of a ಕೊಟ್ಟಿರ್ತಾರೆ value. So, determinant of a is always equal to determinant of a dash ಅಂತ ನಿಮಗೆ ಗೊತ್ತಿರಬೇಕು. So, ಈಗ ಅಲ್ಲಿ determinant of a 5 ಕೊಟ್ಟಿದ್ರೆ, determinant of a dash is also 5. So your answer is 5 into 5, it is 25. Another property is determinant of adjoint a, that is equal to determinant a to the power n minus 1. Idu ondu property. Next, ಇನ್ನೊಂದು property, determinant of a inverse is equal to 1 by determinant of a. ಸೊ ಇದಿಷ್ಟು ಪ್ರಾಪರ್ಟೀಸ್ ಮೇಲೆ ಜಾಸ್ತಿ ಸ್ವಲ್ಪ ನೋಡಿಕೊಂಡ್ರೆ ಇದರ ಬೇಸ್ಡ್ ಆನ್ ದೀಸ್ ಕಾನ್ಸೆಪ್ಟ್ಸ್, ಬೇಸ್ಡ್ ಆನ್ ದೀಸ್ ಪ್ರಾಪರ್ಟೀಸ್ ನಿಮಗೆ ಪ್ರಾಬ್ಲಮ್ಸ್ ಕೇಳಬಹುದು. ನೆಕ್ಸ್ಟ್ ಕ್ವೆಶನ್ ನಂಬರ್ 7, ಡೆರಿವೇಟಿವ್ಸ್. ಇದು ಒಂದು ಪ್ರಾಬ್ಲಮಲ್ಲಿ 3 ಪ್ರಾಬ್ಲಮ್ಸ್ ಡೆರಿವೇಟಿವ್ಸ್ ಇದು ಕೇಳ್ತಾರೆ. ಡೆರಿವೇಟಿವ್ಸ್ ಇಟ್ಸ್ ನಾಟ್ ಸೋ ಡಿಫಿಕಲ್ಟ್ ಪ್ರಾಬ್ಲಮ್, ಎಸ್ಪೆಷಲಿ ಚೈನ್ ರೂಲಲ್ಲಿ ಕೇಳುವಂಥ ಪ್ರಾಬ್ಲಮ್ಸ್. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಈ ಚೈನ್ ರೂಲ್ ಸಾಲ್ವ್ ಮಾಡಲಿಕ್ಕೆ. ಸೊ ಯು ಕ್ಯಾನ್ ಈಸಿಲಿ ಸಾಲ್ವ್ ದ್ಯಾಟ್. ಬೇಡ ಅದು ನನಗೆ ಡಿಫಿಕಲ್ಟಿ ಇದೆ, ನನಗೆ ಆಗೋದಿಲ್ಲ ಹೇಳಿದರೆ ಯು ಕ್ಯಾನ್ ಗೋ ಟು ಇಂಟಿಗ್ರೇಷನ್. ಇಂಟಿಗ್ರೇಷನಲ್ಲಿ ಕೂಡ ವೆರಿ ಸಿಂಪಲ್ ಇಂಟಿಗ್ರೇಷನ್ ಕೇಳ್ತಾರೆ. ಸೊ ದ ಬೇಸಿಕ್ ಫಾರ್ಮುಲಾ ಆಫ್ ಇಂಟಿಗ್ರೇಷನ್ ಮೇಲೆ, ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಎನ್ ಇಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1, ಈ ಥರದ್ದು. ಅಥವಾ ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಎಕ್ಸ್ ಇಟ್ ಈಸ್ ಈಕ್ವಲ್ ಟು ಇ ಟು ದ ಪವರ್ ಎಕ್ಸ್, ಈ ಥರದ್ದು ಬೇಸಿಕ್ ಕಾನ್ಸೆಪ್ಟ್ಸ್ ಮೇಲೆ ಇಂಟಿಗ್ರೇಷನ್ ಇದು ಪ್ರಾಬ್ಲಮ್ ಕೇಳಿದ್ರೆ ಅದನ್ನು ಕೂಡ ಸಾಲ್ವ್ ಮಾಡ್ಬೋದು, ಏನೂ ಡಿಫಿಕಲ್ಟಿ ಇಲ್ಲ. ಬಟ್ ಬೇಡ ನಮಗೆ ಆ ಡಿಫ್ರೆನ್ಸಿಯೇಷನ್ ಮತ್ತು ಇಂಟಿಗ್ರೇಷನ್ ಬೇಡ ಅಂತ ಹೇಳಿದರೆ ಯು ಕ್ಯಾನ್ ಗೋ ಟು ವೆಕ್ಟರ್ಸ್. ವೆಕ್ಟರ್ಸಲ್ಲಿ ಕ್ವೆಶನ್ ನಂಬರ್ 11 ಇಸ್ ಫ್ರಮ್ ದ ವೆಕ್ಟರ್ಸ್. ಅದರಲ್ಲಿ ಡೆಫಿನೇಷನ್ಸ್ ಕೇಳ್ಬೋದು. ವೆಕ್ಟರ್ಸ್ ಇದು ಡೆಫಿನೇಷನ್, ನಲ್ ವೆಕ್ಟರ್ ಇರ್ಬೋದು, ಈಕ್ವಲ್ ವೆಕ್ಟರ್ಸ್ ಇರ್ಬೋದು, ಅಥವಾ ಕೊಲೀನಿಯರ್ ವೆಕ್ಟರ್ಸ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಕ್ಟರ್ಸ್ ಇದೆ, ಯೂನಿಟ್ ವೆಕ್ಟರ್, ಇದರ ಮೇಲೆ ಡೆಫಿನೇಷನ್ಸನ್ನು ಕೇಳ್ಬೋದು. ಅಥವಾ ಯೂನಿಟ್ ವೆಕ್ಟರ್ in the direction of a given vector. One vector will be given to you, ಅದರದ್ದು ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಬಹುದು. ಸೊ ಯೂನಿಟ್ ವೆಕ್ಟರ್ ಇದು ವಿ ನೋ ದ ಫಾರ್ಮುಲಾ ಆಫ್ ಯೂನಿಟ್ ವೆಕ್ಟರ್. a cap is equal to vector a divided by magnitude of the vector. ಸೊ ಇದರ ಮೇಲೆ ಒಂದು ಪ್ರಾಬ್ಲಮನ್ನು ಕೇಳಬಹುದು. ಸೊ ಇಲ್ಲಿ ವೆಕ್ಟರ್ಸ್ ಇದು 2 marks ಕ್ವೆಶನ್ಸ್ ಬರುತ್ತೆ ನಿಮಗೆ. ಸೊ ಇದರದ್ದೇ ಬೇಸ್ಡ್ ಆನ್ ದೀಸ್ 2 questions ವಿಲ್ ಬಿ ಆಸ್ಡ್. ಮತ್ತು 3Dದು ಯೂಶ್ವಲಿ ಕೇಳುವಂಥದ್ದು ಡಿರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್, ಡಿರೆಕ್ಷನ್ ಕೊಸೈನ್ಸ್ ಆಫ್ ವೈ ಆಕ್ಸಿಸ್, ರೈಟ್ ದ ಡಿರೆಕ್ಷನ್ ಕೊಸೈನ್ಸ್ ಆಫ್ ಝೆಡ್ ಆಕ್ಸಿಸ್. ಇಸ್ ಡಿರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್ ಆದರೆ 1,0,0. ಈಗ ಕ್ವೆಶನ್ ನಂಬರ್ 13 ಫ್ರಮ್ 3 dimensional geometry. ಸೊ ಡಿರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್ ಅಥವಾ ಡಿರೆಕ್ಷನ್ ಕೊಸೈನ್ಸ್ ಆಫ್ ವೈ ಆಕ್ಸಿಸ್ ಅಥವಾ ಡಿರೆಕ್ಷನ್ ಕೊಸೈನ್ಸ್ ಆಫ್ ಝೆಡ್ ಆಕ್ಸಿಸ್, ಈ ಥರದ ಕ್ವೆಶನ್ಸನ್ನು ಕೇಳಬಹುದು. ನೆಕ್ಸ್ಟ್ 14th ಕ್ವೆಶನ್ ಫ್ರಮ್ ದ LPP, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಇಂದ ಡೆಫಿನೇಷನ್. ಸೊ ಡೆಫಿನೇಷನ್ಸ್ ಇದರಲ್ಲಿ ಡಿಫೈನ್ ಫೀಸಿಬಲ್ ರೀಜನ್ ಕೇಳ್ಬೋದು, ಡಿಫೈನ್ ಫೀಸಿಬಲ್ ಸೊಲ್ಯೂಷನ್, ಡಿಫೈನ್ ಆಪ್ಟಿಮಲ್ ಸೊಲ್ಯೂಷನ್, ಡಿಫೈನ್ LPP. ಸೊ ಇದು ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಇದರಿಂದ ಕೇಳುವಂಥದ್ದು. ಇದಿಷ್ಟು ಡೆಫಿನೇಷನ್ಸನ್ನು ಸರಿಯಾಗಿ ಕಲೀರಿ. ಒಂದು 3-4 ಡೆಫಿನೇಷನ್ಸ್ ಇದೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮಲ್ಲಿ. ಅದರಲ್ಲಿ ಒಂದು ಕ್ವೆಶನ್ ನಿಮಗೆ ಶ್ಯೂರ್ ಆಗಿ ಬರ್ತದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಅಂತ ಹೇಳಿದ್ರೆ, ಡೆಫಿನೇಷನ್ಸನ್ನು ಬರೆಯುವಾಗ ನಿಮ್ಮ ಓನ್ ಡೆಫಿನೇಷನ್ಸನ್ನು ಬರೀಲಿಕ್ಕೆ ಹೋಗಬೇಡಿ. NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನು ಡೆಫಿನೇಷನ್ ಕೊಟ್ಟಿದ್ದಾರೆ ಅದೇ ಡೆಫಿನೇಷನನ್ನು ಬರೀಬೇಕು.
evaluators expect the same definition. ಇನ್ನೊಂದು 15th ಕ್ವೆಶನ್, ಅದು ಕಂಡೀಷನಲ್ ಪ್ರೊಬ್ಯಾಬಿಲಿಟಿಯಿಂದಲೇ ಬರುವಂಥ ಕ್ವೆಶನ್. ಅದು ಇಟ್ಸ್ ವೆರಿ ಸಿಂಪಲ್. ಪ್ರೊಬ್ಯಾಬಿಲಿಟಿ ಆಫ್ ಎ ಕಂಡೀಷನಲ್ ಬಿ is equal to probability of A intersection B divided by probability of B. So, idರಲ್ಲಿ two things will be given. The third one will be asked you to find out. That easily you can answer our conditional probabilities. So, ಇದರಲ್ಲಿ ಈಗ ಆಲ್ಮೋಸ್ಟ್ more than 10 ಡಿಸ್ಕಸ್ ಮಾಡಿದ್ದೇನೆ ಯಾವುದೆಲ್ಲ ಬೇಕು ಅಂತ. ಸೊ ಯು ಸೆಲೆಕ್ಟ್ ಯುವರ್ ಕ್ವೆಶನ್ಸ್ ಫ್ರಮ್ ದಿಸ್. ಯು ಜಸ್ಟ್ ಸೆಲೆಕ್ಟ್ ಯುವರ್ ಲೆಸನ್ಸ್. ಓಕೆ, ಈ ಲೆಸನ್ಸ್ ನನಗೆ ಈಸಿ, ಈ ಲೆಸನ್ಸಿಂದ ನಾನು ಸೆಲೆಕ್ಟ್ ಮಾಡ್ತೇನೆ ಅಂತ ಹೇಳಿದರೆ ಆ ಲೆಸನ್ಸನ್ನೇ ಜಾಸ್ತಿ ಫೋಕಸ್ ಮಾಡಿದರೆ ಆಯ್ತು. ಸೊ ಫಾರ್ ವಿ ಹ್ಯಾವ್ ಡಿಸ್ಕಸ್ಡ್ ಆಲ್ ದ ಸೆಕ್ಷನ್ಸ್, ಯಾವ ಕ್ವೆಶನ್ಸನ್ನು ಫೋಕಸ್ ಮಾಡಿ ಅಂತ. ಆ್ಯಕ್ಚುಲಿ ನಾನು ಹೇಳಿದಂಥ ಈ ಎಲ್ಲ ಕ್ವೆಶನ್ಸನ್ನು ನೀವು ಫೋಕಸ್ ಮಾಡಿದರೆ 45 to 50 ಅಲ್ಲ, ವಿಲ್ ಸ್ಕೋರ್ ಅಬವ್ 80. ಸೊ ಯಾವಾಗ ಓದುವಾಗ ಈ ಕ್ವೆಶನ್ಸನ್ನು ಈಗ ಯು ಜಸ್ಟ್ ಫೋಕಸ್ ಓನ್ಲಿ ಆನ್ ದಿಸ್, ನಥಿಂಗ್ ಎಲ್ಸ್. ಈಗ ನಾನು ಹೇಳಿದ್ದೇನೆ, ನಾನು ಪಾರ್ಟ್ ಇಯಲ್ಲಿ LPPದು ಪ್ರಾಬ್ಲಮನ್ನು ಮಾಡಿ ಅಂತ ಹೇಳಿದ್ರೆ ಅದನ್ನೇ ನೀವು ಪ್ರಾಕ್ಟೀಸ್ ಮಾಡಬೇಕು ಡೈಲಿ. ಅದು ಬಿಟ್ಟು ನೀವು ಬೇರೆ ಯಾವುದನ್ನು ಮಾಡಬಾರ್ದು. 5 ಮಾರ್ಕ್ಸು ಹಾಗೆ. ಸೊ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ಸಲ್ಲಿ ಬಂದಾಗ ಲೆಸನ್ಸನ್ನು ಫೋಕಸ್ ಮಾಡಿ ಆ ಲೆಸನ್ಸಿಂದ ಯಾವುದು ಕ್ವೆಶನ್ಸ್ ಆಲ್ಮೋಸ್ಟ್ ಪ್ರೊಬೆಬಲ್ ಕ್ವೆಶನ್ಸನ್ನು ಹೇಳಿದ್ದೇನೆ ಅದನ್ನು ಪ್ರಾಕ್ಟೀಸ್ ಮಾಡಿ. ಇದು ಡೈಲಿ ಇದಿಷ್ಟು ಪ್ರಾಕ್ಟೀಸ್ ಆಗಲೇಬೇಕು. ಆ್ಯಂಡ್ ಒಂದಿನ ಪ್ರಾಕ್ಟೀಸ್ ಮಾಡಿ ಮತ್ತೆ ಒಂದು 10 days ಅದನ್ನು ಪ್ರಾಕ್ಟೀಸ್ ಮಾಡದಿದ್ದರೆ ಸೊ ಚಾನ್ಸಸ್ ಆರ್ ವಿ ಮೇ ಫಾರ್ಗೆಟ್ ಇಟ್. ಸೊ ಡೈಲಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಸೊ ಟಿಲ್ ದ ಎಕ್ಸಾಮ್ ಆಗುವಾಗ ನಮಗೆ ಫುಲ್ ಥರೋ ಆಗಿರ್ತೇವೆ. ವಿಲ್ ನಾಟ್ ಫಾರ್ಗೆಟ್ ಎನಿಥಿಂಗ್. ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಈಗ ನೆಕ್ಸ್ಟ್ ಟಾಪ್ ಸ್ಕೋರರ್ಸಿಗೆ, ಈಗ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತೇವೆ ಅಥವಾ ಅಬವ್ 95 ಈಸ್ ಅವರ್ ಏಮ್ ಆ್ಯಂಡ್ ಮ್ಯಾಥ್ಸ್ ಇಸ್ ವೆರಿ ಈಸಿ ಫಾರ್ ಅಸ್ ಅಂತ ಹೇಳುವ ಸ್ಟೂಡೆಂಟ್ಸು ಇರ್ತಾರೆ. ಸೊ ಅಂಥವರಿಗೆ ಈಗ ನಾನು ಇಷ್ಟೆಲ್ಲ ಏನು ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ ಅದರ ಮೇಲೆ ಯು ಹ್ಯಾವ್ ಟು ಫೋಕಸ್. ಅದು ಬಿಟ್ಟು ಯು ಡೋಂಟ್ ಡ್ರಾ ಅ ಬೌಂಡ್ರಿ ಲೈನ್, ನಮಗೆ ಇಷ್ಟೇ ಸಾಕು, ಇದಕ್ಕಿಂತ ಎಕ್ಸ್ಟ್ರಾ ಬೇಡ ಅಂತ ನೀವು ಡಿಸೈಡ್ ಮಾಡಬಾರ್ದು. ಈಗ ನಾನು ಪ್ರೀವಿಯಸ್ ಹಾಫಲ್ಲಿ ಡಿಸ್ಕಸ್ ಮಾಡುವಾಗ ಇಂಟಗ್ರೇಷನ್ ಆಲ್ಮೋಸ್ಟ್ ಐ ಎಲಿಮಿನೇಟೆಡ್, ಎಲ್ಲ ಪಾರ್ಟಿಂದ ಇಂಟಗ್ರೇಷನ್ನ ಎಲ್ಲ ಎಲಿಮಿನೇಟ್ ಮಾಡಿದ್ದೇನೆ. ಸೊ ಇಂಟಗ್ರೇಷನ್ ಯಾವ ಪ್ರಾಬ್ಲಮನ್ನು ಇನ್ಕ್ಲೂಡ್ ಮಾಡಲಿಲ್ಲ. ಡಿಫ್ರೆನ್ಸಿಯೇಷನಲ್ಲಿ ಫ್ಯೂ ಕಾನ್ಸೆಪ್ಟ್ಸನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ದೇನೆ. ಅದು 45-50 ರೇಂಜ್ನವರಿಗೆ ಓಕೆ. ಬಟ್ ನೀವು ಆ ಥರ ಬೌಂಡ್ರಿ ಲೈನನ್ನು ಎಳ್ಕೊಳ್ಬೇಡಿ. ನೀವು ಎವ್ರಿಥಿಂಗ್ ಯು ಹ್ಯಾವ್ ಟು ಕವರ್. ನಿಮ್ಮ NCERT ಟೆಕ್ಸ್ಟ್ ಬುಕ್ಸಲ್ಲಿ ನಿಮ್ಮ ಎಕ್ಸಸೈಸಲ್ಲಿ ಏನಿದೆ, ನಿಮ್ಮ ವರ್ಕ್ಡ್ ಎಕ್ಸಾಂಪಲ್ಸಲ್ಲಿ ಏನಿದೆ, ಆ್ಯಂಡ್ ಸಮ್ಟೈಮ್ಸ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಮಿಸಲೇನಿಯಸ್ ಎಕ್ಸಾಂಪಲ್ಸ್ ಕೂಡ. ಸೊ ಅದೆಲ್ಲ ಫುಲ್ ಥರೋ ಆಗಿರಬೇಕು ನೀವು. ಎಸ್ಪೆಷಲಿ ಮಿಸಲೇನಿಯಸ್ ಎಕ್ಸಾಂಪಲ್ಸಿಂದ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಿಂದ ಮಿಸಲೇನಿಯಸ್ ಎಕ್ಸಾಂಪಲ್ಸಿಂದ ಕೇಳ್ಬೋದು. ಮತ್ತು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸಲ್ಲಿ ಮಿಸಲೇನಿಯಸ್ ಎಕ್ಸಾಂಪಲಲ್ಲಿ ಒಂದು ಸ್ಪೀಡ್ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಅದನ್ನೊಂದು ಫೋಕಸ್ ಮಾಡ್ಕೊಳ್ಳಿ. ಸೊ ಮಿಸಲೇನಿಯಸ್ ಎಕ್ಸಾಂಪಲ್ಸ್ ಎಲ್ಲ ಲೆಸನಿಂದ ಕಲಿತರೂ ಒಳ್ಳೆಯದೇ ನೀವು. ಸೊ ಇಷ್ಟೆಲ್ಲ ನೀವು ಕಾನ್ಸಂಟ್ರೇಟ್ ಮಾಡಿದರೆ ನಿಮಗೆ ಟಾಪ್ ಸ್ಕೋರ್ ಮಾಡೋದ್ರಲ್ಲಿ it's not at all difficult. And one more thing you have to concentrate is writing extra questions. ಅದು ವೆರಿ ಇಂಪಾರ್ಟೆಂಟ್. ಈಗ ಪಾರ್ಟ್ ಇ ತಗೊಳ್ಳಿ, ನೀವು ಒಂದು ಕ್ವೆಶನನ್ನು ಫಸ್ಟಿಗೆ ಅಟೆಂಪ್ಟ್ ಮಾಡ್ತೀರಿ. ಅದರಲ್ಲಿ ಪಾರ್ಟ್ ಇಯಲ್ಲಿ ನೀವು 10 ಮಾರ್ಕ್ಸ್ ಇದ್ದು ಕ್ವೆಶನನ್ನು ಅಟೆಂಪ್ಟ್ ಮಾಡುವಾಗ ಐ ಸಜೆಸ್ಟ್ ಯು ಪೀಪಲ್ ಟು ಆನ್ಸರ್ ಇಂಟಿಗ್ರೇಷನ್ ಕ್ವೆಶನ್. LPPಗಿಂತ ನೀವು ಇಂಟಿಗ್ರೇಷನನ್ನು ಅಟೆಂಪ್ಟ್ ಮಾಡಿ. ಯಾಕಂತ ಹೇಳಿದರೆ ಅದು ಟೈಮ್ ಸೇವಿಂಗ್ ಕ್ವೆಶನ್. ನಿಮಗೆ LPPಗೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಸೊ ನೀವು ಫಸ್ಟ್ ಇಂಟಿಗ್ರೇಷನನ್ನು ಅಟೆಂಪ್ಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಲಾಸ್ಟಿಗೆ ಎಕ್ಸ್ಟ್ರಾ ಕ್ವೆಶನ್ ಬರೆಯುವಾಗ ನೀವು LPPಯನ್ನು ಅಟೆಂಪ್ಟ್ ಮಾಡಬಹುದು. ಸೊ ಎಲ್ಲ ಸೆಕ್ಷನಲ್ಲಿ ನೀವು ಎಕ್ಸ್ಟ್ರಾ ಕ್ವೆಶನ್ಸನ್ನು ಬರೆದಿರಲೇಬೇಕು. ಈಗ 5 ಮಾರ್ಕ್ಸ್ ಇದು ಬಂದಾಗ ಅದರಲ್ಲಿ 6 ಮಾತ್ರ ಆನ್ಸರ್ ಮಾಡಲಿಕ್ಕೆ, 8 ನೀವು ಆನ್ಸರ್ ಮಾಡಲೇಬೇಕು. ಅಥವಾ 10 ಮಾಡಿದರೆ ಇಟ್ಸ್ ವೆರಿ ವೆಲ್ ಆ್ಯಂಡ್ ಗುಡ್. ಸೊ ಈಗ 3 ಮಾರ್ಕ್ಸ್ ಕ್ವೆಶನ್ಸ್ ಮತ್ತು 2 ಮಾರ್ಕ್ಸ್ ಕ್ವೆಶನ್ಸ್ಗೆ ಬರುವಾಗ 10 ಕ್ವೆಶನ್ಸ್ ವಿ ಹ್ಯಾವ್ ಟು ಆನ್ಸರ್. ಅಲ್ಲಿ 12 ಅಥವಾ 14 ಕ್ವೆಶನ್ಸನ್ನು ನೀವು ಆನ್ಸರ್ ಮಾಡಿದರೆ ವೆರಿ ಗುಡ್. ಆ್ಯಂಡ್ 1 ಮಾರ್ಕ್ಸ್ ಕ್ವೆಶನ್ಸಲ್ಲಿ ಆಲ್ 15 ಕ್ವೆಶನ್ಸ್ ಯು ಆನ್ಸರ್. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಈ ಎಕ್ಸ್ಟ್ರಾ ಕ್ವೆಶನ್ಸನ್ನು ಆನ್ಸರ್ ಮಾಡುವಾಗ ಸೊ ಫಸ್ಟ್ ವಾಟ್ ಯು ಹ್ಯಾವ್ ಟು ಡೂ ಇಸ್, ಫಸ್ಟ್ ಯು ಹ್ಯಾವ್ ಟು ಫಿನಿಶ್ 100 ಮಾರ್ಕ್ಸ್. ನಿಮ್ಮ 100 ಮಾರ್ಕ್ಸ್ ಇದ್ದು ಫಸ್ಟ್ ಫಿನಿಶ್ ಮಾಡೋದು. ಎಕ್ಸ್ಟ್ರಾ ಕ್ವೆಶನನ್ನು ಫಸ್ಟಿಗೆ ಬರೀಲಿಕ್ಕೆ ಹೋಗಬೇಡಿ. ಒನ್ಸ್ ಯು ಫಿನಿಶ್ 100 ಮಾರ್ಕ್ಸ್ ಆಮೇಲೆ ಎಕ್ಸ್ಟ್ರಾ ಕ್ವೆಶನ್ಸನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಎಕ್ಸ್ಟ್ರಾ ಕ್ವೆಶನ್ಸನ್ನು ಬರೆಯುವಾಗ ಯಾವ ಸೆಕ್ಷನಿಂದಲೂ ನೀವು ಸ್ಟಾರ್ಟ್ ಮಾಡ್ಬೋದು ಬರೀಲಿಕ್ಕೆ. ಸೊ ಈಗ 10 ಮಾರ್ಕ್ಸಿಂದ ಬರೆಯೋದಾದರೆ ಓಕೆ, 10 ಮಾರ್ಕ್ಸ್ ಇದು ಒಂದು ಕ್ವೆಶನ್ ಬರೀರಿ. ಆಮೇಲೆ 5 ಮಾರ್ಕ್ಸಿಗೆ ಬನ್ನಿ. 5 ಮಾರ್ಕ್ಸಲ್ಲಿ ಕೂಡ ಎಲ್ಲ ಎಕ್ಸ್ಟ್ರಾ ಕ್ವೆಶನ್ಸನ್ನು ಬರೆಯೋದಲ್ಲ, 5 ಮಾರ್ಕ್ಸಲ್ಲಿ ಒಂದು ಕ್ವೆಶನನ್ನು ಬರೀರಿ. ದೆನ್ ಯು ಕಮ್ ಟು 3 ಮಾರ್ಕ್ಸ್, ಅದರಲ್ಲಿ ಒಂದೆರಡು ಕ್ವೆಶನನ್ನು ಬರೀರಿ. ದೆನ್ 2 ಮಾರ್ಕ್ಸ್, ಅದರಲ್ಲಿ ಒಂದೆರಡು ಎಕ್ಸ್ಟ್ರಾ ಕ್ವೆಶನ್ಸ್. ಮತ್ತು ಟೈಮ್ ಉಳಿತಾ. ದೆನ್ ಅಗೇನ್ ಯು ಕಮ್ ಬ್ಯಾಕ್ ಟು 5 ಮಾರ್ಕ್ಸ್,
ಅಲ್ಲಿ ಒಂದು ಕ್ವೆಶನ್ ಎಕ್ಸ್ಟ್ರಾ, ದೆನ್ 3 marks. ಲೈಕ್ ದಿಸ್ ಇಟ್ ಗೋಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ನೀವು ನಿಮ್ಮ ಆನ್ಸರ್ ಶೀಟ್ಸನ್ನು ಅಂದರೆ 100 marksನ್ನು ವಿದಿನ್ 1 hour 30 minutes ಆರ್ 1 hour 45 minutes ಮುಗಿಸಿ ಆಗಬೇಕು. ನಿಮಗೆ ಮುಗಿಯುತ್ತದೆ. ಯಾಕಂತ ಹೇಳಿದ್ರೆ ನೋಡಿ, ನೀವು ದಿಸ್ 1 mark ಕ್ವೆಶನಲ್ಲಿ 10 questionಸ್ಗೆ 10 minutes, ಅದಕ್ಕಿಂತ ಜಾಸ್ತಿ ಯು ಶುಡ್ ನಾಟ್ ಸ್ಪೆಂಡ್ ಆನ್ ದ್ಯಾಟ್. 2 marksಗೆ ಒಂದು 30 minutes ಅಂತಲೇ ಹೇಳ್ಕೊಳ್ಳಿ. 30 minutes ಬೇಡ, ಅದಕ್ಕೆ ಮೊದಲೇ ನೀವು ಯು ಕ್ಯಾನ್ ಫಿನಿಶ್ ದ್ಯಾಟ್. 3 marks ಇದಕ್ಕೆ 30 minutes. ಆಮೇಲೆ 5 marks ಇದಕ್ಕೆ 20 minutes ಸಾಕು ನಿಮಗೆ. ಯಾಕಂತ ಹೇಳಿದ್ರೆ 5 marks ಇದು ನೀವು ಫಸ್ಟಿಗೆ ಡಿಸೈಡ್ ಮಾಡಿರ್ತೀರಿ, ದೀಸ್ ಆರ್ ದ ಕ್ವೆಶನ್ಸ್ ಐ ಆಮ್ ಗೋಯಿಂಗ್ ಟು ರೈಟ್ ಅಂತ. ಅದು ನೀವು ಎಕ್ಸಾಮ್ ಹಾಲಿಗೆ ಹೋಗೋ ಮೊದಲೇ ನಿಮ್ಮ ಮೈಂಡ್ ಸೆಟ್ ಆಗಿರಬೇಕು, ಈ 6 questions ನಾನು ಬರೆಯುವುದು ಅಂತ. ಆದ ಕಾರಣ ಅದಕ್ಕೆ ನಿಮಗೆ 20 minutes ಸಾಕಾಗುತ್ತೆ. ಮತ್ತೆ 10 marks ಇದು ಕ್ವೆಶನ್ಸ್ ಬರೀಲಿಕ್ಕೆ 10 minutes. ನಿಮ್ಮ ಇಂಟಿಗ್ರೇಷನ್ ಆದರೆ ನಿಮಗೆ 10 minutes ಮಾತ್ರ ಸಾಕು. LPP ಆದರೆ ಒಂದು 15 minutes ಬೇಕಾಗ್ಬೋದು. ಸೊ ಟೋಟಲಿ ನಾನು ಎಲ್ಲವನ್ನ ಕೌಂಟ್ ಮಾಡಿದರೆ 1 hour 40 minutes ನಿಮಗೆ ನಿಮ್ಮ 100 marks ಇದು ಕಂಪ್ಲೀಟ್ ಆಗುತ್ತೆ. ಆಮೇಲೆ ಉಳಿದ ಟೈಮನ್ನು ಎಕ್ಸ್ಟ್ರಾ ಕ್ವೆಶನ್ಸ್ ಬರೀಲಿಕ್ಕೆ ಯುಟಿಲೈಸ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಕ್ವೆಶನ್ಸ್ ಬರೆದಾದ್ಮೇಲೆ ಲಾಸ್ಟ್ 20 minutes ಯು ಹ್ಯಾವ್ ಟು ಕೀಪ್ ಫಾರ್ ಚೆಕಿಂಗ್ ಯುವರ್ ಆನ್ಸರ್ ಶೀಟ್ಸ್. ದಿಸ್ ಈಸ್ ಹೌ ಯು ಹ್ಯಾವ್ ಟು ಮ್ಯಾನೇಜ್ ದ ಟೈಮ್. ಇದಿಷ್ಟು ಟೈಮ್ ಮ್ಯಾನೇಜ್ಮೆಂಟನ್ನು ನೀವು ಕಲ್ತ್ಕೊಂಡ್ರೆ ನಿಮಗೆ ಸ್ಕೋರ್ ಮಾಡೋದು ತುಂಬ ಈಸಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಈ 2 marks ಮತ್ತು 1 marks ಇಟ್ ಬೂಸ್ಟ್ಸ್ ಯುವರ್ ಮಾರ್ಕ್ಸ್. ಅಥವಾ ಅದರಲ್ಲಿ ನಾವು ಮಾರ್ಕ್ಸ್ ಕಳ್ಕೊಳ್ಳೋದು ಅದರಲ್ಲಿ ಈಗ 100 99 ಬರ್ತದೆ ಒಂದು ಹುಡುಗನಿಗೆ ಅಥವಾ ಹುಡುಗಿಗೆ. ದ ಥಿಂಗ್ ಈಸ್ ಎಲ್ಲೋ 1 markಲ್ಲಿ ಒಂದು ಕ್ವೆಶನನ್ನು ಮಿಸ್ ಮಾಡಿರ್ತಾರೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಅಲ್ಲಿ ಡೋಂಟ್ ಸ್ಟಿಕ್ ಆನ್ ಟು ಅ ಪರ್ಟಿಕ್ಯುಲರ್ ಕ್ವೆಶನ್ಸ್ ಓನ್ಲಿ, ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ನೀವು ಥಿಂಕ್ ಮಾಡಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್. ಸೊ ವಿ ನೋ ದ್ಯಾಟ್ ಇಟ್ ಈಸ್ ಕ್ಲೋಸ್ಡ್ ಇಂಟರ್ವಲ್ -π/2 to +π/2. The question may come, write the other interval for sin inverse x other than ಅಂದರೆ -π/2 to +π/2. ಈ ಥರ ಕ್ವೆಶನ್ಸ್ ಕೇಳಿದರೆ ನಿಮಗೆ ಆನ್ಸರ್ ಮಾಡಲಿಕ್ಕೆ ಗೊತ್ತಿರಬೇಕು. ಸೊ ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡೋದನ್ನು ಕಲಿತ್ರೆ ಒಳ್ಳೇದು. ಅಂದರೆ 1 marksಲ್ಲಿ ನೀವು ಕ್ವೆಶನ್ಸನ್ನು ಯು ಶುಡ್ ನಾಟ್ ಲೂಸ್. 1 marks ಮತ್ತು 2 marks ಇದರಲ್ಲಿ 2 marksಗೆ ನಾವು ಎಕ್ಸ್ಟ್ರಾ ಕ್ವೆಶನ್ಸ್ ಬರೆದಿರ್ತೇವೆ. ಸೊ 1 marksಲ್ಲೂ ಎಕ್ಸ್ಟ್ರಾ ಕ್ವೆಶನ್ಸ್ ಇರುತ್ತೆ. ಬಟ್ 1 marksಲ್ಲಿ ಯೂಶ್ವಲಿ ನಾವು ಮಿಸ್ಟೇಕ್ಸ್ ಮಾಡುವಂಥ ಚಾನ್ಸ್ ಮತ್ತು ಮಿಸ್ಟೇಕ್ಸ್ ಮಾಡಿದರೆ ಅಲ್ಲಿ 1 mark ನಮಗೆ ಹೋಗಿ ಬಿಡುತ್ತಲ್ಲ. ಸೊ ನಮ್ಮ 100ಗೆ ರೀಚ್ ಆಗುವ ಸ್ಟೆಪ್ ಸ್ವಲ್ಪ ಒಂದು ಸ್ಟೆಪ್ ಬ್ಯಾಕ್ ಬರ್ತೇವೆ ನಾವು. ಸೊ ಈಗ ಎಕ್ಸಾಮ್ಸ್ಗೆ ಯಾವ ಥರ ಪ್ರಿಪೇರ್ ಮಾಡಬೇಕು ಅನ್ನುವಂಥ ಬಗ್ಗೆ ಒಂದು ಜನರಲ್ ಆಗಿ ಎಲ್ಲರಿಗೂ ಒಂದು ಟಿಪ್ಸನ್ನು ಕೊಡ್ತೇನೆ. ಸೊ ಯೂಶ್ವಲಿ ಮಕ್ಕಳು ಕೇಳುವಂಥ ಕ್ವೆಶನ್ ಈ ಟೈಮಲ್ಲಿ ಯಾವ ಬುಕ್ಸ್ ರೆಫರ್ ಮಾಡಬೇಕು, ಯಾವ ಸ್ಟಡಿ ಮೆಟೀರಿಯಲ್ಸ್ ರೆಫರ್ ಮಾಡಬೇಕು ಅಂತ. ಸೊ ವಾಟ್ ಐ ಸೇ ಇಸ್, ಡೋಂಟ್ ರೆಫರ್ ಟೂ ಮೆನಿ ಮೆಟೀರಿಯಲ್ಸ್. ಒಂದು ಮೆಟೀರಿಯಲ್ಗೆ ಮಾತ್ರ ಸ್ಟಿಕ್ ಆನ್ ಆಗಿ. ಯೂಶ್ವಲಿ ನಿಮ್ಮ ಎಕ್ಸ್ಟ್ರಾ ಕ್ವೆಶನ್ಸ್ ಅದರ್ ದ್ಯಾನ್ NCERT ಯಾವುದು ಸಾಲ್ವ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ NCERTಯಲ್ಲಿ ಏನಿದೆ ಅದು ಮಾತ್ರ ಸಾಲ್ವ್ ಮಾಡಿದರೆ ಸಾಕು. ಮತ್ತು ನಿಮ್ಮ ಕಾಲೇಜಲ್ಲಿ ಆಲ್ರೆಡಿ ನಿಮ್ಮ ಟೀಚರ್ಸ್ ನಿಮಗೆ ಈಗ ಒಂದು ನೋಟ್ಸನ್ನು ಕೊಟ್ಟಿರ್ತಾರೆ, ಅದಾದರೆ ಅದು ಮಾತ್ರ ಸಾಕು. ಅಥವಾ ಬೇರೆ ಯಾವುದೋ ಒಂದು ನೋಟ್ಸ್ ರೆಫರ್ ಮಾಡ್ತಾ ಇದ್ದೀರಾ, ಅದು ಮಾತ್ರ ಸಾಕು. ಒಂದು ಮೆಟೀರಿಯಲ್ಗೆ ಮಾತ್ರ ಸ್ಟಿಕ್ ಆನ್ ಆಗಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಪ್ರಿಪೇರ್ ಯುವರ್ ಓನ್ ಟೈಮ್ ಟೇಬಲ್, ಕಂಫರ್ಟೇಬಲ್ ಟೈಮ್ ಟೇಬಲ್. ಅಂದರೆ ನಿಮಗೆ ಯಾವ ಕಂಫರ್ಟೇಬಲ್ ಟೈಮ್ ಇದೆ ಓದಲಿಕ್ಕೆ, ಮೇ ಬಿ ಲೇಟ್ ನೈಟ್ ಇರ್ಬೋದು ಅಥವಾ ಅರ್ಲಿ ಮಾರ್ನಿಂಗ್ ಇರ್ಬೋದು, ಅದೊಂದು ಟೈಮ್ ಟೇಬಲನ್ನು ಸೆಟ್ ಮಾಡಿ. ಆ್ಯಂಡ್ ಒನ್ಸ್ ಯು ಸೆಟ್ ದ ಟೈಮ್ ಟೇಬಲ್, ಅದಕ್ಕೆ ಸ್ಟಿಕ್ ಆಗಬೇಕು ನೀವು. ಮೆನಿ ಸ್ಟೂಡೆಂಟ್ಸ್ ಪ್ರಿಪೇರ್ ದ ಟೈಮ್ ಟೇಬಲ್, ಬಟ್ ನಾವು ಅದಕ್ಕೆ ಸ್ಟಿಕ್ ಆಗಿರೋದಿಲ್ಲ ನೀವು. ಸೊ ಟೈಮ್ ಟೇಬಲ್ ಪ್ರಿಪೇರ್ ಮಾಡಿದ ಮೇಲೆ ಅಕಾರ್ಡಿಂಗ್ ಟು ದ್ಯಾಟ್ ಟೈಮ್ ಟೇಬಲ್ ನೀವು ಸ್ಟಡಿ ಮಾಡಲೇಬೇಕು. ಡಿಫಿಕಲ್ಟ್ ಸಬ್ಜೆಕ್ಟ್ಸನ್ನು ನಿಮ್ಮ ಕಂಫರ್ಟೇಬಲ್ ಟೈಮಲ್ಲಿ ಹಾಕ್ಕೊಳ್ಳಿ. ತುಂಬ ಕಂಫರ್ಟೇಬಲ್ ಟೈಮ್ ಅಂದರೆ ನಿಮ್ಮ ಮೈಂಡ್ ಇಟ್ಸ್ ವೆರಿ ಫ್ರೆಶ್. ಆ ಟೈಮಲ್ಲಿ ಡಿಫಿಕಲ್ಟ್ ಸಬ್ಜೆಕ್ಟ್ಸನ್ನು ಹಾಕ್ಕೊಂಡು ಯೂಶ್ವಲಿ 1.5 hour ಟೈಮನ್ನು ಈಚ್ ಸಬ್ಜೆಕ್ಟಿಗೆ ಕೊಡಿ. ಸ್ವಲ್ಪ ಸಬ್ಜೆಕ್ಟ್ಸ್ ಈಸಿ ಸಬ್ಜೆಕ್ಟ್ಸ್ ಅಂತ ಆದರೆ, ಈಗ ಲ್ಯಾಂಗ್ವೇಜಸ್ ಎಲ್ಲ ಸಮ್ ಆಫ್ ಯು ಮೇ ಫೈಂಡ್ ಇಟ್ ವೆರಿ ಈಸಿ, ಅದಕ್ಕೊಂದು ಟೈಮನ್ನು ಸ್ವಲ್ಪ ಕಮ್ಮಿ ಇಟ್ಕೊಂಡ್ರೂ ಪರವಾಗಿಲ್ಲ. ಮತ್ತು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸನ್ನು ರೆಫರ್ ಮಾಡಿ. 2014ಇಂದ 2021ವರೆಗಿನ ಕ್ವೆಶನ್ಸ್, ಏಪ್ರಿಲ್ ಎಕ್ಸಾಮ್ ಅಂದರೆ ಮೇನ್ ಎಕ್ಸಾಮ್ ಮತ್ತು ಸಪ್ಲಿಮೆಂಟರಿ ಎಕ್ಸಾಮ್ ಮೆಟೀರಿಯಲ್ ಮತ್ತು ಮಾಡೆಲ್ ಪೇಪರ್ಸ್, ಇದಿಷ್ಟನ್ನು ನೀವು ಸಾಲ್ವ್ ಮಾಡಲೇಬೇಕು. ಆ್ಯಂಡ್ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಅದೇ ಕಾನ್ಸೆಪ್ಟ್ಗಳಿಂದ ರಿಪೀಟ್ ಆಗಿರುತ್ತೆ. ಸೇಮ್ ಕೈಂಡ್ ಆಫ್ ಕ್ವೆಶನ್ಸ್ ಇರುತ್ತೆ, ಕೆಲವು ಸೇಮ್ ಕ್ವೆಶನ್ಸೇ ರಿಪೀಟ್ ಆಗಿರುತ್ತೆ.
ನಿಮಗೆ ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೂ ದಿಸ್ ಇಸ್ ವೆರಿ ಗುಡ್. ಒಂದು ಪೇಪರನ್ನು ಇಟ್ಕೊಂಡು ಜಸ್ಟ್ ಕೀಪ್ ಯುವರ್ ಟೈಮ್ ಆ್ಯಂಡ್ ಸ್ಟಾರ್ಟ್ ರೈಟಿಂಗ್. ಸೊ ವೆದರ್ ಹೌ ಮೆನಿ ಅವರ್ಸ್ ಇನ್ ಹೌ ಮೆನಿ ಮಿನಿಟ್ಸ್ ಐ ಕ್ಯಾನ್ ಫಿನಿಶ್, ಅಂದರೆ 1.5 hour 1 hour 45 minutes ನನಗೆ ಪೇಪರ್ ಮುಗಿಸ್ಲಿಕ್ಕೆ ಆಗುತ್ತಾ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಬರೆಯುವಾಗ ಅಂದರೆ ನೀವೇನು ಕಾಪಿ ಏನು ಮಾಡಲಿಕ್ಕಿಲ್ಲ, ಎಕ್ಸಾಮಿಗೆ ಯಾವ ಥರ ಕೂತು ಬರೀತಾ ಇದ್ದೀರಿ ಅದೇ ಥರ ನೀವು ಬರೆದು ಪ್ರಾಕ್ಟೀಸ್ ಮಾಡಿದರೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಪ್ರಾಕ್ಟೀಸ್ ಎವ್ರಿ ಡೇ, ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಈ ಮ್ಯಾಥಮ್ಯಾಟಿಕ್ಸನ್ನು ನೀವು ಸುಮ್ಮನೆ ಓದ್ಕೊಂಡು ಹೋಗೋದು ನೋ, ಇವತ್ತು ಪ್ರಾಕ್ಟೀಸ್ ಮಾಡಿದರೆ ನಾಳೆ ಅದನ್ನೇ ಮತ್ತೆ ಬರೆದು ಪ್ರಾಕ್ಟೀಸ್ ಮಾಡಿ. ಮತ್ತು ಫೋಕಸ್ಡ್ ಸ್ಟಡಿ ಇಸ್ ರಿಕ್ವೈರ್ಡ್. ಸೆಟ್ ಯುವರ್ ಟಾರ್ಗೆಟ್. ಅಂದರೆ ಈಗ ಇವತ್ತು ನಾನು ಈ ಲೆಸನನ್ನು ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಸೆಟ್ ಮಾಡಿಕೊಂಡ್ರೆ ಆ ಲೆಸನನ್ನು ನೀವು ಆ ದಿನ ಕಂಪ್ಲೀಟ್ ಮಾಡಿಯೇ ಮುಗಿಸ್ಬೇಕು ನೀವು. ಇಲ್ಲ ಇದು ಇವತ್ತು ಹಾಫ್ ಮಾಡ್ತಾನೆ, ಓಕೆ ಐ ವಿಲ್ ಪೋಸ್ಟ್ಪೋನ್ ದ ಅದರ್ ಹಾಫ್ ಟು ದ ನೆಕ್ಸ್ಟ್ ಡೇಯ. ನೋ, ಫೋಕಸ್ಡ್ ಸ್ಟಡಿ ಮಾಡಬೇಕು, ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರದು. ಆ್ಯಂಡ್ ಎಸ್ಪೆಷಲಿ ಈಗ ತುಂಬ ಡಿಸ್ಟರ್ಬ್ ಮಾಡೋದು ಅಂತ ಹೇಳಿದ್ರೆ ಮೊಬೈಲ್, ನಿಮ್ಮ ಮೊಬೈಲ್. ಸೊ ಎವಾಯ್ಡ್ ಯುವರ್ ಮೊಬೈಲ್ ಫೋನ್ಸ್. ಕಮ್ಮಿ ಮಾಡಿ, ಆದಷ್ಟು ಕಮ್ಮಿ ಮಾಡಿ ಅದನ್ನು ಯೂಸ್ ಮಾಡೋದನ್ನು. ಸೊ ಯೂಸ್ ಮಾಡೋದಿದ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಮತ್ತು ಓದುವಾಗ ನಿಮ್ಮ ಪಕ್ಕದಲ್ಲಿ ಆ ಮೊಬೈಲ್ ಫೋನನ್ನು ಇಟ್ಕೊಳ್ಬೇಡಿ, ಅದು ತುಂಬ ಡಿಸ್ಟ್ರಾಕ್ಷನ್. ಯಾರದೋ ಒಂದು ಟೆಕ್ಸ್ಟ್ ಮೆಸೇಜ್ ಬರುತ್ತೆ ಅಥವಾ ನಿಮಗೆ ಯಾರಿಗಾದರೂ ಟೆಕ್ಸ್ಟ್ ಮಾಡಬೇಕು ಅಂತ ಮನಸ್ಸಾಗುತ್ತೆ ಹತ್ತಿರ ಇದ್ದರೆ. ಸೊ ಆದ ಕಾರಣ ಅದು ನಿಮ್ಮ ಓದುವಾಗ ಹತ್ತಿರದಲ್ಲಿ ಇರುವುದೇ ಬೇಡ. ಮತ್ತು ಇನ್ನೊಂದು, ನಾನೀಗ ಮ್ಯಾಥಮ್ಯಾಟಿಕ್ಸ್ ಸಬ್ಜೆಕ್ಟ್ ಓದ್ತಾ ಇದ್ದೇನೆ ಅಂತ ಹೇಳಿದ್ರೆ ಉಳಿದ ಯಾವುದೇ ಬುಕ್ಗಳನ್ನು ನಿಮ್ಮ ಹತ್ತಿರ ಇಟ್ಕೊಳ್ಬೇಡಿ. ಯಾಕಂದರೆ ಕೆಲವೊಂದು ಸರಿ ಆಚೆ ಕಡೆ ನಮ್ಮ ಕಾನ್ಸಂಟ್ರೇಷನ್ ಹೋಗಿಬಿಡುತ್ತೆ. ಅಥವಾ ನೀವು ಫಿಸಿಕ್ಸ್ ಓದ್ತಾ ಇದ್ದೀರಿ ಅಂತ ಹೇಳಿದ್ರೆ ಉಳಿದ ಯಾವ ಬುಕ್ಗಳು ಅಲ್ಲಿ ಇರಬಾರ್ದು. ನೀವು ಫಿಸಿಕ್ಸ್ ಓದುವಾಗ ಆ ಬುಕ್ ಮಾತ್ರ ನಿಮ್ಮ ಓದುವ ಪ್ಲೇಸಲ್ಲಿ ಇದ್ದರೆ ಒಳ್ಳೆಯದು. ಇನ್ನು ಎಕ್ಸಾಮ್ ದಿನ ಹೌ ಟು ರೈಟ್ ದ ಎಕ್ಸಾಮ್ ಅಂತ ಈಗ ಪ್ರಿಪ್ರೇಷನ್ಸ್ ಎಲ್ಲ ಆಗಿದೆ. ಸೊ ಎಕ್ಸಾಮಿನ ದಿನ ಎಕ್ಸಾಮ್ ಹಾಲಲ್ಲಿ ನಾವು ಯಾವ ಥರ ಇರಬೇಕು, ಹೇಗೆ ಬರೀಬೇಕು ಅಂತ. ಸೊ ಡೋಂಟ್ ಸ್ಟಡಿ ಟಿಲ್ ದ ಲಾಸ್ಟ್ ಮೂಮೆಂಟ್. ಈಗ ಫಾರ್ ಎಕ್ಸಾಂಪಲ್ 10:15ಗೆ ನೀವು ಎಕ್ಸಾಮ್ ಹಾಲಿಗೆ ಹೋಗಬೇಕು ಅಂತಾದರೆ ಅಪ್ ಟು ದ್ಯಾಟ್ 10:15 ತನಕ ನಾವು ಓದ್ತಾ ಇರ್ತೇವೆ, ಬುಕ್ಕನ್ನು ಟರ್ನ್ ಮಾಡ್ತಾ ಇರ್ತೇವೆ. ಇಟ್ಸ್ ರಿಯಲಿ ವೇಸ್ಟ್ ಅದು. ಸೊ ವಿ ಫೀಲ್ ದ್ಯಾಟ್ ಓಕೆ ನನಗೆ ಲಾಸ್ಟ್ ಮೂಮೆಂಟಿಗೆ ಏನಾದರೂ ನೋಡಿದರೆ ನೆನಪು ಉಳಿತದೆ ಅಂತ. ಅದು ಖಂಡಿತವಾಗ್ಲೂ ನಿಮಗೆ ನೆನಪು ಉಳಿಯುವುದಿಲ್ಲ. ನೀವು 10:15ಗೆ ಕ್ಲಾಸ್ ಎಕ್ಸಾಮ್ ಹಾಲಿಗೆ ಎಂಟ್ರಿ ಆಗ್ತಾ ಇದ್ದೀರಿ ಅಂತ ಹೇಳಿದ್ರೆ 10 o'clockಗೆ ನೀವು ಓದೋದನ್ನು ಸ್ಟಾಪ್ ಮಾಡಿ. ಸೊ ರೆಸ್ಟ್ ಆಫ್ ದ 15 minutes ಐ ನೋ ಎವ್ರಿಥಿಂಗ್ ಇಷ್ಟೇ. ಸೊ ಐ ಡೋಂಟ್ ನೋ ಎನಿಥಿಂಗ್, ಆ ಥರ ನೆಗೆಟಿವ್ ಥಿಂಕಿಂಗ್ ಬರಬಾರ್ದು. ಐ ನೋ ಎವ್ರಿಥಿಂಗ್, ಐ ರೈಟ್ ವೆಲ್ ಇನ್ ದ ಎಕ್ಸಾಮ್. ಈ ಥರ ತಲೆಯಲ್ಲಿ ಥಿಂಕ್ ಮಾಡಿ ಕೂತ್ಕೊಳ್ಳಿ, ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಎಕ್ಸಾಮಿಗೆ ಹಾಲಿಗೆ ಹೋದ ನಂತರ ನಿಮಗೆ 15 minutes ಆ ಕ್ವೆಶ್ಚನ್ ಪೇಪರನ್ನು ಓದಲಿಕ್ಕೆ ಕೊಡ್ತಾರೆ. ಸೊ ಯು ಹ್ಯಾವ್ ದಟ್ 15 minutes ಟೈಮ್. ಸೊ ಆ 15 minutes ಟೈಮಲ್ಲಿ ಕ್ವೆಶ್ಚನ್ ಪೇಪರ್ ನಿಮ್ಮ ಕೈಗೆ ಬಂದ ಕೂಡಲೇ ಸೊ ಫಸ್ಟಿಗೆ ಈ 1 marks ಇದನ್ನು ನಿಮಗೆ ಆವಾಗಲೇ ಯಾವುದು ಕ್ವೆಶ್ಚನ್ಸನ್ನು ಬರಿಬೋದು ಅಥವಾ ಆನ್ಸರ್ ಕೂಡ ನಿಮಗೆ ಆವಾಗಲೇ ಗೊತ್ತಾಗಿರುತ್ತೆ ಕೆಲವು ಕ್ವೆಶ್ಚನ್ಸ್ಗೆ, 1 mark ಇದ್ದು ಕ್ವೆಶ್ಚನ್ಸ್ಗೆ. ಸೊ ಯಾವ ಕ್ವೆಶ್ಚನ್ಸನ್ನು ನೀವು ಬರೀಬೋದು, ಯಾವ ಕ್ವೆಶ್ಚನ್ಸ್ ನನಗೆ ತುಂಬ ಈಸಿ ಇದೆ ಅದನ್ನು ಪೆನ್ಸಿಲಲ್ಲಿ ಸ್ಮಾಲ್ ಆಗಿ ಒಂದು ಡಾಟ್ ಹಾಕಿ. ಯೂಶ್ವಲಿ ನೀವು ಅದು ಕ್ವೆಶ್ಚನ್ ಪೇಪರಲ್ಲಿ ಏನೂ ಬರೀಲಿಕ್ಕಿಲ್ಲ, ಒಂದು ಸ್ಮಾಲ್ ಡಾಟ್, ಓಕೆ ದಿಸ್ ಕ್ಯಾನ್ ಬಿ ರಿಟರ್ನ್ ಅಂತ. ಸೊ ಆ್ಯಂಡ್ ಯು ಹ್ಯಾವ್ ಟು ರೀಡ್ ದ ಕ್ವೆಶ್ಚನ್ಸ್ ಥರೋಲಿ ಅಂತ ಹೇಳಿದ್ರೆ ಪ್ರಾಪರಾಗಿ ಓದಬೇಕು. ಕೆಲವೊಂದು ಸರಿ ಗಡಿಬಿಡಿಯಲ್ಲಿ ಓದ್ತಾ ಎಲ್ಲೋ ಮಧ್ಯದಲ್ಲಿ ಒಂದು ವರ್ಡ್ ಬಿಡ್ತೇವೆ. ಸೊ ದ ಆನ್ಸರ್ ವಿಲ್ ಬಿ ರಾಂಗ್ ಆಗುವ ಚಾನ್ಸಸ್ ಇದೆ. ಕ್ವೆಶ್ಚನನ್ನು ಕರೆಕ್ಟಾಗಿ ಓದಿ. ಮತ್ತು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಯಾವ ಸೆಕ್ಷನಿಂದ ನಿಮಗೆ ಕಂಫರ್ಟೇಬಲ್ ಅಂತ ಅನಿಸುತ್ತೆ ಆ ಸೆಕ್ಷನಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಕ್ವೆಶ್ಚನ್ ನಂಬರನ್ನು ಪರ್ಫೆಕ್ಟಾಗಿ ಬರೆದ್ರೆ ಆಯಿತು. ಸೆಕ್ಷನ್ ಮತ್ತು ಕ್ವೆಶ್ಚನ್ ನಂಬರನ್ನು, ಸೆಕ್ಷನ್ ಬರೆಯೋದಿದ್ರೂ ಅಡ್ಡಿಲ್ಲ, ಕ್ವೆಶ್ಚನ್ ನಂಬರನ್ನು ಪರ್ಫೆಕ್ಟಾಗಿ ಬರೀರಿ. ಯಾಕಂತ ಹೇಳಿದ್ರೆ ಈಗ ಕ್ವೆಶ್ಚನ್ ಪೇಪರಲ್ಲಿ ಕಂಟಿನ್ಯೂಸ್ ನಂಬರ್ಸ್ ಇರುತ್ತೆ. ಸೊ ಕ್ವೆಶ್ಚನ್ ನಂಬರ್ ಪರ್ಫೆಕ್ಟಾಗಿ ಬರೆದ್ರೆ ಆಯಿತು. ಮತ್ತು ಡೋಂಟ್ ಸ್ಪೆಂಡ್ ಟೂ ಮಚ್ ಆಫ್ ಟೈಮ್ ಆನ್ ಅ ಪರ್ಟಿಕ್ಯುಲರ್ ಕ್ವೆಶ್ಚನ್. ಈಗ ಅಲ್ಲಿ ಯಾವುದೋ ಒಂದು ಕ್ವೆಶ್ಚನಲ್ಲಿ ಮಧ್ಯಕ್ಕೆ ನೀವು ಸ್ಟಕ್ ಆಗಿ ಬಿಡ್ತೀರಿ. ಸೊ ಆ ಕ್ವೆಶ್ಚನನ್ನು ತುಂಬ ಟೈಮ್ ಅದಕ್ಕೆ ಕೊಡಬೇಡಿ. ಎಸ್ಪೆಷಲಿ ನೀವು ಈ ಮ್ಯಾಟ್ರಿಕ್ಸ್ ಮತ್ತು ಡಿಟರ್ಮಿನೆಂಟ್ಸ್ ಇದು ಕ್ವೆಶ್ಚನ್ಸನ್ನು ಮಾಡುವಾಗ ಅಲ್ಲಿ ಮಿಸ್ಟೇಕ್ ಆಗುವ ಚಾನ್ಸಸ್ ಜಾಸ್ತಿ. ಸೊ ಅಲ್ಲಿ ಏನು ಮಾಡ್ತೇವೆ, ವಿ ವಿಲ್ ಸ್ಟಕ್ ದೇರ್, ಅದರ ಬಗ್ಗೆನೇ ಅದೊಂದು 15 minutes ವೇಸ್ಟ್ ಮಾಡಿಬಿಡ್ತೇವೆ. ಇಲ್ಲ, ಅದನ್ನು ನೀವು ಖಂಡಿತವಾಗ್ಲೂ ಮಾಡಬಾರ್ದು. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಈ ಟಾಪ್ ಸ್ಕೋರರ್ಸ್ ವೆನ್ ಯು ಆನ್ಸರ್ 5 marks ಇದ್ದು ಕ್ವೆಶ್ಚನನ್ನು ಆನ್ಸರ್ ಮಾಡುವಾಗ ನೀವು ಮ್ಯಾಟ್ರಿಕ್ಸ್ ಮತ್ತು ಡಿಟರ್ಮಿನೆಂಟ್ಸನ್ನು ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಆಗಿ ಇಟ್ಕೊಳ್ಳಿ. ಅದನ್ನು ನೀವು ಫಸ್ಟ್ ಅಟೆಂಪ್ಟಲ್ಲಿ ಮ್ಯಾಟ್ರಿಕ್ಸ್ ಮತ್ತು ಡಿಟರ್ಮಿನೆಂಟ್ಸನ್ನು ಸಾಲ್ವ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಅದು ಟೈಮ್ ಕನ್ಸ್ಯೂಮಿಂಗ್, ಇನ್ನೊಂದು ಎರರ್ಸ್ ಆಗುವ ಚಾನ್ಸಸ್ ಜಾಸ್ತಿ. ಸೊ ನೀವು ಬೇರೆ 6 ಕ್ವೆಶ್ಚನ್ಸನ್ನು ಸಿಲೆಕ್ಟ್ ಮಾಡ್ಕೊಳ್ಳಿ. ಇದು ಮ್ಯಾಟ್ರಿಕ್ಸ್ ಮತ್ತು ಡಿಟರ್ಮಿನೆಂಟ್ಸನ್ನು ಎಕ್ಸ್ಟ್ರಾ ಕ್ವೆಶ್ಚನ್ಸಿಗೆ ಇಟ್ಕೊಳ್ಳಿ. ಮತ್ತು ರಫ್ ವರ್ಕಿಗೆ
ಸೊ ರೈಟ್ ಸೈಡ್ ಆಫ್ ದ ಪೇಜಲ್ಲಿ ಒಂದು ಕಾಲಮನ್ನು ಹಾಕಿ ನಿಮ್ಮ ಎಲ್ಲ ರಫ್ ವರ್ಕ್ಗಳನ್ನು ಅಲ್ಲೇ ಮಾಡಿ. ಮತ್ತು ಡೋಂಟ್ ಸ್ಕ್ರಿಬಲ್ ಸೋ ಮಚ್ ಇನ್ ದ ಪೇಪರ್. ಈಗ ಏನಾದರೂ ಮಿಸ್ಟೇಕ್ ಆಯಿತು, ಜಸ್ಟ್ 1 ಲೈನ್ ಹಾಕಿದರೆ ಸಾಕು. ಅದನ್ನು ತುಂಬ ಸ್ಕ್ರಿಬಲ್ ಮಾಡಬೇಡಿ, ಅದು ಇಟ್ ಡಸಂಟ್ ಲುಕ್ ನೀಟ್. ಮತ್ತು ಈಗ ಸಾಲ್ವ್ ಮಾಡ್ತಾ ಹೋಗುವಾಗ ಕೆಲವು ಕ್ವೆಶನನ್ನು ನಮಗೆ ಅರ್ಧಕ್ಕೆ ಸ್ಟಕ್ ಆಗಿ ಬಿಡ್ತೇವೆ. ಸೊ ಏನು ಮಾಡಿ, ನೀವು ಕ್ವೆಶನ್ ಪೇಪರಲ್ಲಿ ಒಂದು ಪೆನ್ಸಿಲಲ್ಲಿ ಸಣ್ಣ ಸರ್ಕಲ್ ಆಗಿ ಆ ಕ್ವೆಶನಿಗೆ ಅದನ್ನು ಲಾಸ್ಟಿಗೆ ಬಂದು ಬರೀಲಿಕ್ಕಾಗುತ್ತೆ. ಇಲ್ಲದ್ರೆ ಕೆಲವೊಂದು ಸಾರಿ ಲಾಸ್ಟಿಗೆ ಬಂದು ಬರೀತೇವೆ ಅಂತ ಹೇಳಿದ್ರೆ ಆ ಕ್ವೆಶನ್ ನೆನಪೋಗಿ ಬಿಡುತ್ತೆ, ಯಾವ ಕ್ವೆಶನನ್ನು ಅಲ್ಲಿ ಅರ್ಧಕ್ಕೆ ಬಿಟ್ಟಿದ್ದೇವೆ ಅಂತ. ಸೊ ಜಸ್ಟ್ ಒಂದು ಸ್ಮಾಲ್ ಸರ್ಕಲ್ ಹಾಕಿಡಿ, ಹಾಗೆ ನಿಮಗೆ ಕ್ವೆಶನ್ ಪೇಪರಲ್ಲಿ ನೋಡುವಾಗ ಗೊತ್ತಾಗುತ್ತೆ, ಓ ಈ ಕ್ವೆಶನ್ ನಂಬರನ್ನು ನಾನು ಕಂಪ್ಲೀಟ್ ಮಾಡಲಿಲ್ಲ ಅಂತ. ನೆಕ್ಸ್ಟ್ ಲಾಸ್ಟಿಗೆ ಬಂದು ಅದನ್ನು ಕಂಪ್ಲೀಟ್ ಮಾಡ್ಬೋದು. ಆ್ಯಂಡ್ ವೆನ್ ಯು ರೈಟ್ ದ ಆನ್ಸರ್ಸ್ ಇನ್ ದ ಆನ್ಸರ್ ಶೀಟ್, ಡೋಂಟ್ ರೈಟ್ ಟಿಲ್ ದ ಎಂಡ್ ಆಫ್ ದ ಪೇಜ್. ಕೆಲವರು ಲೈನ್ ಬಿಟ್ಟು ಆ ಕೆಳಗಿನ ಪಾರ್ಟಲ್ಲೂ ಬರೀತೀರಿ. ಒಂದು 2 ಲೈನ್ ಇರುವಾಗ ನೀವು ಅದನ್ನು ಸ್ಟಾಪ್ ಮಾಡಿ. ಯಾಕಂತ ಹೇಳಿದ್ರೆ ಸೊ ಅದನ್ನು ಪಾರ್ಸಲ್ ಮಾಡುವಾಗ ಪೇಪರ್ಸನ್ನು ಟೇರ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ಸೈಡ್ ಲೋವರ್ ಪಾರ್ಟ್. ಆದ ಕಾರಣ ಲಾಸ್ಟ್ 2 ಲೈನಲ್ಲಿ ಬರೀಬೇಡಿ, ನೆಕ್ಸ್ಟ್ ಪೇಜಿಗೆ ಹೋಗಿ ಬರೀರಿ. ಮತ್ತು ಆ್ಯಸ್ ಐ ಸೆಡ್, ದ ಲಾಸ್ಟ್ 20 ಮಿನಿಟ್ಸಲ್ಲಿ ನೀವು ಆನ್ಸರ್ ಶೀಟ್ ಚೆಕ್ಕಿಂಗಿಗೆ ಇಡಲೇಬೇಕು. ಅಲ್ಲಿ ನೀವು ಚೆಕ್ ಮಾಡುವಾಗ ಒಂದು ಮೇನ್ ಥಿಂಗ್ ಯು ಆರ್ ಚೆಕಿಂಗ್ ಇಸ್ ನಿಮ್ಮ ಕ್ವೆಶನ್ ನಂಬರ್ ಕರೆಕ್ಟಾಗಿ ಬರೆದಿದ್ದೀರೋ ಇಲ್ವೋ ಅಂತ. ಮತ್ತು ಎಡಿಷನಲ್ ಶೀಟ್ಸನ್ನು ತಗೊಂಡಾಗ ಸೊ ಎಡಿಷನಲ್ ಶೀಟ್ಸಿಗೆ ನಂಬರಿಂಗ್ ಹಾಕಿ ಅದನ್ನು ಸರಿಯಾಗಿ ಟೈ ಮಾಡಿದೆವೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಗ್ರಾಫಲ್ಲಿ ಕ್ವೆಶನ್ ರೈಟಿಂಗ್ ದ ಕ್ವೆಶನ್ ನಂಬರ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಆ ಗ್ರಾಫನ್ನು ಲಾಸ್ಟಿಗೆ ಟೈ ಮಾಡಬೇಡಿ. ಸೊ ನಿಮ್ಮ ಕ್ವೆಶನನ್ನು ನೀವು ಎಲ್ಲಿ ಬರೆದಿದ್ದೀರಿ ಅಲ್ಲಿ ಟೈ ಮಾಡಿಬಿಡಿ. ಯೂಶ್ವಲಿ ಗ್ರಾಫನ್ನು ಲಾಸ್ಟಿಗೆ ಟೈ ಮಾಡಿದರೆ ಅದು ಮೇ ಬಿ ಟೇರ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ, ಮಿಸ್ ಆಗುವ ಚಾನ್ಸಸ್ಸು ಇರಬಹುದು. ಸೊ ಆಮೇಲೆ ಚೆಕ್ಕಿಂಗ್ ಮಾಡುವಾಗ ನೀವು ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮನ್ನು ಯು ಹ್ಯಾವ್ ಟು ಚೆಕ್. ಸಮ್ಟೈಮ್ಸ್ ಕ್ಯಾಲ್ಕುಲೇಷನ್ ಮಿಸ್ಟೇಕ್ಸ್ ಇರ್ಬೋದು, ಅಥವಾ ಸೈನ್ ಪ್ಲಸ್ ಇದ್ದಲ್ಲಿ ಮೈನಸ್, ಮೈನಸ್ ಇದ್ದಲ್ಲಿ ಪ್ಲಸ್, ಈ ಥರದ ಮಿಸ್ಟೇಕ್ಸ್ ಮಾಡಿರ್ತೇವೆ. ಇಂಥದ್ದನ್ನೆಲ್ಲ ಕ್ಲಿಯರ್ ಆಗಿ ಆ 20 ಮಿನಿಟ್ಸ್ ಚೆಕ್ಕಿಂಗಲ್ಲಿ ನೀವು ಮಾಡಬೇಕು. And one more thing is, last but not the least, take care of your health. So ಈ ಟೈಮಲ್ಲಿ ಡೋಂಟ್ ಈಟ್ ಜಂಕ್ ಫುಡ್ಸ್, ಈಟ್ ಆಲ್ವೇಸ್ ದ ನ್ಯೂಟ್ರಿಷಿಯಸ್ ಫುಡ್ ಆ್ಯಂಡ್ ಸ್ಲೀಪ್ ವೆಲ್. ಸೊ ನಿಮ್ಮ ಟೈಮ್ ಟೇಬಲನ್ನು ನೀವು ಸೆಟ್ ಮಾಡುವಾಗ ಒಂದು 6 to 7 ಸ್ಲೀಪಿಂಗ್ ಅವರ್ಸ್ ಸಿಗುವ ಹಾಗೆ ಸೆಟ್ ಮಾಡಿ. 6 hours ಇಸ್ ಮೋರ್ ದ್ಯಾನ್ ಎನಫ್, ಇಲ್ಲ ಅದರ್ವೈಸ್ 7 hours. ಆ್ಯಂಡ್ ಡೋಂಟ್ ಟೇಕ್ ಟೂ ಮಚ್ ಸ್ಟ್ರೆಸ್, ಟೂ ಮಚ್ pressure. Don't pressurize yourself. Enjoy everything and study. And maths is not at all difficult. Easily you can score. Everyone will score above 50. And top scorers kuda ashte tumba concentrate ಮಾಡಿ ನಿಮ್ಮ ಸ್ಟಡೀಸ್ ಮೇಲೆ ಫೋಕಸ್ಡ್ ಸ್ಟಡಿ ಮಾಡಿ. Surely you will reach your goal. All the very best for your coming final exams. God bless you all.